ಶಾರ್ಟ್ ಹೋಗೋದಂದ್ರೆ ಯು ಆರ್ ಆಂಟಿ ಇಂಡಿಯಾ. ಇಂಡಿಯಾದ ಇನ್ವೆಸ್ಟಿಂಗ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಇವರು ಒಂದು ದೊಡ್ಡ ಹೆಸರು, ದೊಡ್ಡ ಧ್ವನಿ. ಒಂದು ಮಾರ್ವಾಡಿ ಸೇಯಿಂಗ್ ಇದೆ, 1000 days ಅಲ್ಲಿ ಯು ಹ್ಯಾವ್ ಟು ಬಿಕಮ್ ಪ್ರಾಫಿಟಬಲ್. IT ಕಂಪ್ನಿ ನಿಮ್ಮನ್ನ ನೀವು ಫೈರ್ ಮಾಡ್ಕೊಂಡ್ರಿ. CEO ಫೈರಿಂಗ್ ಹಿಮ್ಸೆಲ್ಫ್ ಈ ಸಮಥಿಂಗ್ ಅನ್ಹರ್ಡ್ ಆಫ್ ಅಲ್ಲ, ಅದೇನು ಸ್ಟೋರಿ ಸರ್, ಅದ್ರ ಬಗ್ಗೆ ಹೇಳಿ. ಸೊ ಮೈ ಫ್ಯಾಮಿಲಿ ಫುಲ್ ಆಫ್ ಬ್ಯಾಂಕರ್ಸ್. ಶಡೆ ಹೆಸರು ಕೇಳಿದ್ರೆ ಫಸ್ಟ್ ಅದೇ ಕೇಳ್ತಾರೆ, ಬ್ಯಾಂಕಲ್ಲಿ ಇದೆಯಾ ಅಂತ. ಆಫ್ಟರ್ ಕೋವಿಡ್ ಡಿಮ್ಯಾಟ್ ಅಕೌಂಟ್ಸ್ ತುಂಬಾ ಜಾಸ್ತಿ ಆಗೋಯ್ತು. ಎಷ್ಟು ಜನ ಇದನ್ನ ಗ್ಯಾಂಬ್ಲಿಂಗ್ ಆಗಿ ನೋಡ್ತಿದ್ದಾರೆ, ಎಷ್ಟು ಜನ ಇದನ್ನ ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಿದ್ದಾರೆ. 26/11 that day, 26/11 I was in this thing and I had reached Churchgate at 3 o'clock. If I was there for 4 hours later, I would have been in the... ಈ ಈಕ್ವಿಟಿನ ತುಂಬ ರೆಗ್ಯುಲರ್ ಆಗಿ ತುಂಬ ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋಕ್ಕೆ ಯಾರಿಗೆ ಆಗಲ್ವೋ ಅವರು SIP ಹಾಕೋದು ಆಲ್ವೇಸ್ ಬೆಟರ್ ಅಂತಾರೆ. Investing should be boring. It is the best thing for you. The minute investing becomes interesting, life is complicated. 2030 ನಿಫ್ಟಿ ಸೆನ್ಸೆಕ್ಸ್ ಎಲ್ಲಿರ್ಬೋದು, ಏನಾಗತ್ತೋ ಗೊತ್ತಿಲ್ಲ. ನಾಳೆ ಒಂದು ವರ್ಲ್ಡ್ ವಾರ್ ಆಗ್ಬೋದು. ವರ್ಲ್ಡ್ ವಾರ್ ಇಂದ ಎಷ್ಟು ಇನ್ಫಾರ್ಮೇಶನ್ ಇರುತ್ತೆ ಅಂದ್ರೆ CAGR ಕಳೆದೋಗ್ಬಿಡ್ತೀವಿ ನಾವು. ಯಾವುದು ಸರಿ ಅಂತ ಹುಡ್ಕೋದು ಕಷ್ಟ ಆಗ್ಬೋದು, ಬಟ್ ವಿಚ್ ಆರ್ ದ ರೆಡ್ ಫ್ಲಾಗ್? ಶಾರ್ಟ್ ಆನ್ಸರ್ ಅಲ್ಲಿ ನಮ್ಮ ಜೊತೆ ಕ್ಯಾಪಿಟಲ್ ಮೈಂಡ್ ಸಂಸ್ಥೆಯ ಸ್ಥಾಪಕರಾದಂತಹ ಮತ್ತು ಲೇಖಕರು ಕೂಡ ಆಗಿ ಸಾಕಷ್ಟು ಬರಹಗಳು ಮಾಡ್ತಾ ಬಂದಿರುವಂತಹ ದೀಪಕ್ ಶೆಣೈ ಅವರು. ದೀಪಕ್ ಶೆಣೈ ಅವರೇ, ವೆಲ್ಕಮ್ ಟು ದ ಶೋ. ಮುಂದೆ ಬನ್ನಿ ಪಾಡ್ಕಾಸ್ಟ್ ನೋಡ್ತಿರುವ ಎಲ್ಲರಲ್ಲೂ ಒಂದು ಮನವಿ. ನಾವು ತುಂಬ ಪ್ರೀತಿಯಿಂದ, ಕಾಳಜಿಯಿಂದ, ಶ್ರದ್ಧೆಯಿಂದ ಈ ಪಾಡ್ಕಾಸ್ಟ್ ಸರಣಿನ ರೂಪಿಸ್ತಾ ಇದ್ದೀವಿ. ಇದ್ರ ಮೂಲಕ ಉದ್ಯಮಕ್ಕೆ ಬರಬೇಕು ಅನ್ನೋರಿಗೆ ಒಂದು ಸ್ಫೂರ್ತಿ ಮತ್ತು ಕಲಿಕೆ ಎರಡು ಸಿಗಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೇನೆ ನಮ್ಮ ಮುಂದೆ ಬನ್ನಿ ಫೋರಮ್ ಕೂಡ ಇದೆ ವಾಟ್ಸ್ಯಾಪಲ್ಲಿ. ಅಲ್ಲಿ ನೀವು ಉದ್ಯಮದ ಆಸಕ್ತಿ ಇದ್ದರೆ ನೀವು ಬಂದು ಜಾಯ್ನ್ ಆಗ್ಬೋದು. ಅಲ್ಲಿ ಸಾಕಷ್ಟು ತಿಳುವಳಿಕೆ, ಚರ್ಚೆ ಎಲ್ಲ ನಡೀತಾ ಇರುತ್ತೆ, ಅದರ ಪ್ರಯೋಜನ ಪಡ್ಕೊಳ್ಬೋದು. ಮುಂದೆ ಬನ್ನಿ .com ಹೋದರೆ ನಿಮಗೆ ನಮ್ಮ ನ್ಯೂಸ್ ಲೆಟರ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಕನ್ನಡದಲ್ಲಿ ಸಾಕಷ್ಟು ವಿಚಾರಗಳನ್ನ, ಫಂಡಿಂಗ್ ನ್ಯೂಸ್ ಇರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ ಇರ್ಬೋದು, ಎಲ್ಲದ್ರ ಬಗ್ಗೆ ತಿಳಿ ಹೇಳುವಂಥ ಒಂದು ತಿಂಗಳಿಗೆ ಒಂದು ಬರುವಂಥ ನ್ಯೂಸ್ ಲೆಟರ್ ಕೂಡ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಬೆಂಬಲ ಇರಲಿ, ಯಾಕಂದರೆ ನಿಮ್ಮ ಬೆಂಬಲದಿಂದನೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಇನ್ನೂ ಇದನ್ನು ದೊಡ್ಡದಾಗಿ 2026 ಶೇಪ್ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇರಲಿ. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್, ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್. ಹಾಯ್ ಕಿರಣ್. ಸೊ ಇವತ್ತು ಇನ್ನೊಂದು ಹೊಸ ಎಪಿಸೋಡ್. ಇಂಡಿಯಾದ ಇನ್ವೆಸ್ಟಿಂಗ್ ಲ್ಯಾಂಡ್ಸ್ಕೇಪಲ್ಲಿ ಇವರು ಒಂದು ದೊಡ್ಡ ಹೆಸರು, ದೊಡ್ಡ ಧ್ವನಿ. ಹಾಗೆಯೇ ಅವರು ಓದಿದ್ದು ಇಂಜಿನಿಯರಿಂಗ್ ಆದಮೇಲೆ ಟೆಕ್ಕಲ್ಲಿ ಸುಮಾರು ಒಂದು ಡೆಕೆಡ್ ಮೇಲೆ ಕೆಲಸ ಮಾಡಿದ್ದಾರೆ. ಈ ಇನ್ವೆಸ್ಟಿಂಗ್ ಅನ್ನೋ ಸ್ಪೇಸ್ ತೊಗೊಂಡ್ರೆ, ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಲ್ಲಿ ಅದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಇರಬೇಕಾಗಿಲ್ಲ. ಅಲ್ಲಿ ಒಂದು ಡೇಟಾ ಡ್ರಿವನ್ ಅಪ್ರೋಚ್ ತೊಗೊಂಡು ಸಾಕಷ್ಟು ಕ್ಲಿಯರ್ ಇನ್ಸೈಟ್ಸ್ ಕೊಡ್ತಾ ಒಂದು ಬ್ಲಾಗ್ ಶುರು ಮಾಡ್ತಾರೆ. ಆ ಬ್ಲಾಗ್ ಎಷ್ಟು ಪಾಪ್ಯುಲರ್ ಆಗುತ್ತೆ ಅಂದರೆ ಇವೆಂಚುವಲಿ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡುವ ಹಂತಕ್ಕೆ ಅದನ್ನು ಅವ್ರು ತೊಗೊಂಡು ಹೋಗ್ತಾರೆ. ಕ್ಯಾಪಿಟಲ್ ಮೈಂಡ್ಸ್ ಅನ್ನುವಂಥ ಒಂದು ಸಂಸ್ಥೆಯಾಗಿ ಅದು ರೂಪುಗೊಳ್ಳುತ್ತೆ. ಅಲ್ಲಿ ಇವತ್ತಿಗೆ ಸುಮಾರು 2,000 ಕೋಟಿಯಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ. ಅಂಥದ್ದೊಂದು ಸಂಸ್ಥೆನ ಕಟ್ಟಿದ್ದಷ್ಟೇ ಅಲ್ಲದೆ ಅವರು ಬರಹಗಾರರಾಗಿ ಮನಿ ವೈಸ್ ಅನ್ನುವಂಥ ಒಂದು ಪುಸ್ತಕ ಕೂಡ ತೊಗೊಂಡು ಬಂದರು. ಆ ಪುಸ್ತಕ ಇವತ್ತಿಗೂ ಸಾವಿರಾರು ಜನರಿಗೆ ಇನ್ವೆಸ್ಟಿಂಗ್ನ ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಪರ್ಸ್ಪೆಕ್ಟಿವ್ ಕೊಡ್ತಾ ಇದೆ. ಇವತ್ತು ನಮ್ಮ ಜೊತೆ ಕ್ಯಾಪಿಟಲ್ ಮೈಂಡ್ ಸಂಸ್ಥೆಯ ಸ್ಥಾಪಕರಾದಂತಹ ಆಥರ್ ಮತ್ತು ಲೇಖಕರು ಕೂಡ ಆಗಿ ಸಾಕಷ್ಟು ಬರಹಗಳು ಮಾಡ್ತಾ ಬಂದಿರುವಂತಹ ದೀಪಕ್ ಶೆಣೈ ಅವರು. ದೀಪಕ್ ಶೆಣೈ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ವಸಂತ್ ಅವರೇ, ಕಿರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್. ತುಂಬ ಧನ್ಯವಾದಗಳು ನೀವು ಇನ್ವೈಟ್ ಮಾಡೋದಕ್ಕೆ. ನಿಮ್ಮ ಮುಂದೆ ಬನ್ನಿ ಪಾಡ್ಕಾಸ್ಟಲ್ಲಿ. ಇದು ಆಲ್ ದಿ ಬೆಸ್ಟ್ ನಿಮಗೂ. ಪಾಡ್ಕಾಸ್ಟ್ ಹೊಸದಿದೆ, ಬಟ್ ಐ ಥಿಂಕ್ ನಮ್ಗಿಂತ ದೊಡ್ಡದಾಗತ್ತೆ ಇದು. ಖಂಡಿತ ಇದು ಮೋಸ್ಟ್ ವಾಚ್ ಪಾಡ್ಕಾಸ್ಟ್ ಇರುತ್ತೆ ಕನ್ನಡದಲ್ಲೇ. ನಾನು ನಿಮ್ಮ ಎಪಿಸೋಡ್ಸ್ ನೋಡಿ ಭಾಳ ಇಂಪ್ರೆಸ್. ಮತ್ತು ಇದು ನೋಡಿರುವಾಗೇನೋ ಎಷ್ಟೊಂದು ಆಂಟ್ರಪ್ರನರ್ಸ್ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಊರಲ್ಲೇ ಇದು ಮಾಡಿದ್ದಾರೆ, ಗ್ರೋ ಮಾಡಿದ್ದಾರೆ. ಅದಕ್ಕೆ ಐ ಥಿಂಕ್ ಬಹಳ ಇಂಪ್ರೆಸಿವ್ ಇದೆ ನಿಮ್ಮ ಗ್ರೋತ್. ಆಲ್ ದಿ ಬೆಸ್ಟ್ ನಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂಥರ ಕ್ರಿಕೆಟ್ ಥರ,
ಅಂದರೆ ಎಲ್ಲರೂ ಟ್ರಿಪ್ಸ್ ಕೊಡ್ತಾ ಇರ್ತಾರೆ. ಅಂದರೆ ತೆಂಡೂಲ್ಕರೇ ಶಾರ್ಟ್ ಸ್ಕ್ವೇರ್ ಕಟ್ ಹಿಂಗೆ ಹೊಡಿಬೇಕಿತ್ತು ಅಂತ ಹೇಳ್ತಾನೆ ಇರ್ತಾರೆ. ಇನ್ವೆಸ್ಟ್ಮೆಂಟು ಹಾಗೆ ಅಲ್ಲ. ಹಿಂಗೆ ಒಂದು 3-4 ವರ್ಷದಿಂದ ಒಂದು ಸರ್ತಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಎಲ್ಲರ ಮಾತು ಕೇಳ್ಬೇಡ್ರಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಾಯ್ಸ್ಗಳಿದ್ದಾರೆ, ಅವ್ರನ್ನ ಫಾಲೋ ಮಾಡ್ಬೇಕು. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಬೇಕು. ಯಾರೆಲ್ಲ ಇದ್ದಾರೆ, ದೀಪಕ್ ಶೆಣೈ ಅಂತ ಒಬ್ರು ಇದ್ದಾರೆ ಅಂತ. ಆವತ್ತಿನಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ. ಎದುರುಗಡೆ ಕೂತು ಮಾತಾಡಲಿಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಸರ್. ಸೊ ವಿ ಆರ್ ಹ್ಯಾಪಿ ಟು ಹ್ಯಾವ್ ಯು. ಥ್ಯಾಂಕ್ ಯು ಕಿರಣ್ ಅವರೇ, ಥ್ಯಾಂಕ್ ಯು. ಸೊ ಫಸ್ಟ್ ಆಗಿ ನೀವು ಕ್ಯಾಪಿಟಲ್ ಮೈಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು IT ಕಂಪ್ನಿನ ಶುರು ಮಾಡಿದ್ರಿ. ಆ IT ಕಂಪ್ನಿಯಲ್ಲಿ ನಿಮ್ಮನ್ನ ನೀವು ಫೈರ್ ಮಾಡ್ಕೊಂಡ್ರಿ. CEO ಫೈರಿಂಗ್ ಹಿಮ್ಸೆಲ್ಫ್ ಈ ಸಮಥಿಂಗ್ ಅನ್ಹರ್ಡ್ ಆಫ್ ಅಲ್ಲ. ಅದೇನು ಸ್ಟೋರಿ ಸರ್, ಅದ್ರ ಬಗ್ಗೆ ಹೇಳಿ. ಅದು ಆ್ಯಕ್ಚುಲಿ ಅದ್ರ ಹೆಸರಿಗೆ ಅಗ್ನಿ ಅಂತ ಇತ್ತು. ಅಗ್ನಿ ಅಂತ ಹೆಸರು ಬಂದಿರೋದು, ನಾವು 4 ಜನ ಇದ್ವಿ. ನಮ್ಮ ಹೆಸರುಗಳೆಲ್ಲ ಒಂಥರ ರಿಲೇಟೆಡ್ ಟು ಫೈರ್ ಇತ್ತು. ಚಿರಾಗ್, ಅರುಣ್, ಭಾಸ್ಕರ್, ದೀಪಕ್. ಸೊ ಇದೆ ಎಲ್ಲ ಸೇರಿಸಿ ಅದು ಅಗ್ನಿ ಅಂತ, ಅಗ್ನಿ ಸಾಫ್ಟ್ವೇರ್ ಅಂತ ಸ್ಟಾರ್ಟ್ ಮಾಡಿದ್ವಿ ಮಲ್ಲೇಶ್ವರಮಲ್ಲಿ. ಆವಾಗ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ನಾನು 1998 ಆಗಿತ್ತು ಆ್ಯಕ್ಚುಲಿ. ಆವಾಗ ಈ ದೊಡ್ಡ ಕಂಪ್ನಿ ಎಲ್ಲ ಇತ್ತು ಇಲ್ಲಿ, ಇನ್ಫೋಸಿಸ್, ವಿಪ್ರೋ, TCS ಎಲ್ಲ. ನಾವೆಲ್ಲ ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾಗ ಎಲ್ರಿಗೂ ಕೇಳಿದ್ರೆ, ಯಾಕಪ್ಪ ಜಾಬ್ ಸಿಗ್ಲಿಲ್ವಾ ನಿಮಗೆ, ಅದಕ್ಕೆ ನೀನು ಸುಮ್ಮನೆ ನಿಮ್ಮ ಕಂಪ್ನಿ ಅಂತ ಹೇಳ್ತಾ ಇದೆಯಾ, ಆ್ಯಕ್ಚುಲಿ ಜಾಬ್ ಇಲ್ಲ ಅಂತ ನೀವು ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ. ಆವಾಗ ಆಂಟ್ರಪ್ರನರ್ಶಿಪ್ ಅಂದರೆ ಒಂಥರ ಯಾಕ್ರಿ ಮಾಡ್ತಾ ಇದ್ದೀರಾ, ಬೇರೆ ನಿಮ್ಗೆಲ್ಲ ಕೆಲಸ ಕೊಡ್ತಾ ಇದ್ದಾರೆ, ಅದನ್ನು ತೊಗೊಳ್ಳಿ, ಜಾಬ್ ತೊಗೊಳ್ಳಿ ಅಂತ. US ಹೋಗ್ಬೋದು, ಹೋಗ್ಬೋದು ಅಂತ. ನಾವು ಅದೆಲ್ಲ ಬಿಟ್ಟು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ. ಆವಾಗ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಬುದ್ಧಿನೂ ಇರಲಿಲ್ಲ. ಬಟ್ ಐ ಥಿಂಕ್ ಅದಕ್ಕೇನೆ ಸ್ಟಾರ್ಟ್ ಮಾಡಿದ್ದು. ಸೊ ಏನಾದರೂ ಕಲ್ತ್ಕೊಳ್ಳೋಣ, ಏನೂ ಆಗತ್ತೆ ನೋಡೋಣ, ವರ್ಸ್ಟ್ ಕೇಸ್ ಏನಾದರೂ ಎಂಡಲ್ಲಿ ಜಾಬೇ ಅಪ್ಲೈ ಮಾಡಿ ಬೇರೆ ಕಡೆ ಹೋಗ್ಬೋದು ಅಂತ. ಸೊ ಅವಾಗ ಸ್ಟಾರ್ಟ್ ಮಾಡಿದಾಗ ಒಂದಿನ ಪ್ಲ್ಯಾನ್ಸ್ ಇತ್ತು, ಹಿಂಗೆ ಆಗಬೇಕು, ಗ್ರೋ ಆಗಬೇಕು ಅಂತ. ಟುಕ್ ಅಸ್ ಅಬೌಟ್ 7 years. ಅವಾಗ ನಾನು ಸಾಫ್ಟ್ವೇರು ಮಾಡಿದ್ವಿ, ಅಕೌಂಟಿಂಗ್ ಸಾಫ್ಟ್ವೇರ್. ಅವಾಗ ಟ್ಯಾಲಿ ಭಾಳ ಅಂದರೆ ಫೇಮಸ್ ಆಗಿತ್ತು. ಟ್ಯಾಲಿಯಲ್ಲಿ ಎಲ್ಲರೂ ಅಕೌಂಟಿಂಗ್ ಮಾಡಿದ್ರು ಅಂದರೆ ಟ್ಯಾಲಿಯಲ್ಲೇ ಮಾಡೋದು. ಈಗಲೂ ಅಷ್ಟಿದೆ, ಬಟ್ ಆ್ಯಕ್ಚುಲಿ ಇವಾಗ ಸ್ವಲ್ಪ ಬೇರೆ ಸಾಫ್ಟ್ವೇರ್ಗಳೆಲ್ಲ ಬಂದಿದೆ. ಆವಾಗ ನಾವು ಫಿನ್ಯಾಕ್ ಅಂತ, ಅಗ್ನಿ ಫಿನ್ಯಾಕ್ ಅಂತ ಒಂದು ಸಾಫ್ಟ್ವೇರ್ ಮಾಡಿದ್ವಿ. ಅದನ್ನು ಪ್ರಚಾರ ಮಾಡೋಕ್ಕೆ ಮತ್ತು ಅಡ್ವರ್ಟೈಸಿಂಗ್ ಎಲ್ಲ ಮಾಡೋಕ್ಕೆ ಬೆಂಗಳೂರಲ್ಲಿ IT.com ಅಂತ ಒಂದು ಇವೆಂಟ್ ಇತ್ತು, ಆ್ಯನ್ಯುವಲ್ ಇವೆಂಟ್. ಆವಾಗ ನಾವೊಂದು ಬಲೂನಲ್ಲಿ ಅಗ್ನಿ ಫಿನ್ಯಾಕ್ ಹಾಕಿ ಅದನ್ನು ಎಲ್ಲ ಕಡೆ ಏನೋ ಇದು ಮಾಡಿದ್ವಿ. ಬೂತಲ್ಲಿ ಇಲ್ಲ, ಮೇಲೆ ಇತ್ತು ಬಲೂನ್ ಅಂದರೆ ನಿಮ್ಮ ಸ್ಕೈಯಲ್ಲಿರೋ ವೆನ್ಯೂ ಹತ್ರ. ಸೊ ಅಲ್ಲಿ ಹೋದಾಗ ನಿಮ್ಗೆ ಆ್ಯಕ್ಚುಲಿ ಆವಾಗ ಎಲೆಕ್ಟ್ರಾನಿಕ್ ಸಿಟಿ ಆವಾಗಲೂ ಸಿಲ್ಕ್ ಬೋರ್ಡಲ್ಲಿ ಜಾಮೇ ಇತ್ತು, ಇವಾಗಲೂ ಹಂಗೆ ಇದೆ. ಆವಾಗಿಂದ ಇರೋ ವೆಹಿಕಲ್ಸ್ ಅಲ್ಲೇ ಇದ್ದಾರೆ ಇವಾಗ. ಸೊ ಆ್ಯಕ್ಚುಲಿ ಬಟ್ ಆವಾಗ ಆ ರೂಟಲ್ಲಿ ಹೋದಾಗ ನಿಮ್ಗೆ ಫುಲ್ ಕ್ಲಿಯರ್ ಸ್ಕೈ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ಮೇಲೆ ಬಲೂನ್ ಇದ್ರೆ ಅಟ್ಲೀಸ್ಟ್ ಲೈನ್ ಆಫ್ ವಿಷನ್ ಇತ್ತು. ಸೊ ಅದನ್ನೆಲ್ಲ ಮಾಡಿದ್ವಿ. ಬಟ್ ಅಬೌಟ್ 4-5 years, ಅಬೌಟ್ 7 years, 2005 ಆವಾಗ ಐ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್. ಬಟ್ ನಾನು ನೋಡಿದಾಗ ಕಂಪ್ನಿ ಏನೋ ಅಷ್ಟೊಂದು ಗ್ರೋ ಆಗಿರಲಿಲ್ಲ. ನಾನು CEO ಇದ್ದೆ. ನನ್ನಿಂದ ನಾನು ಎಷ್ಟು ಟ್ರೈ ಮಾಡಿದ್ರು ಅದಾದಮೇಲೆ ನಾವು ಫಂಡಿಂಗು ತೊಗೊಂಡಿಲ್ಲ. ನಾವೇನೋ ಅಂದರೆ ನಮ್ಮ ದುಡ್ಡಲ್ಲೇ ಏನಾದರೂ ಮಾಡೋಣ, ನನ್ನ ಹತ್ರ ದುಡ್ಡು ಇರಲಿಲ್ಲ. ಸೊ ನಾವು ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ಏನು ಅರ್ನ್ ಮಾಡ್ತಾ ಇದ್ವಿ ಅದನ್ನೇ ಯೂಸ್ ಮಾಡಿ ಪ್ರಾಡಕ್ಟ್ನ ಏನೋ ಅಡ್ವರ್ಟೈಸ್ ಮಾಡಿ ಮತ್ತು ಗ್ರೋ ಮಾಡೋಣ ಅಂತ ಇದ್ವಿ. ಬಟ್ ಎಂಡಲ್ಲಿ ನಾನು ರಿಯಲೈಸ್ ಮಾಡಿ ನಾನೇ ಆ್ಯಕ್ಚುಲಿ ಎಂಡಲ್ಲಿ ನನ್ನ ಸ್ಯಾಲ್ರಿಯಿಂದ ಮತ್ತು ನಮ್ಮ ಇದರಿಂದಾನೇ ಒಂಥರ ಕಂಪ್ನಿ ಪ್ರಾಫಿಟಬಿಲಿಟಿ ಟಾರ್ಗೆಟಿಗೆ ಹೋಗ್ತಾ ಇರಲಿಲ್ಲ, ಗ್ರೋತು ಇರಲಿಲ್ಲ. ಸೊ ಅವಾಗ ಏನು ನಾನು ಆ್ಯಕ್ಚುಲಿ ಏನು ಹೇಳ್ತೇನೆ ನಮ್ಮ ಪಾರ್ಟ್ನರ್ಸಿಗೆ, ಐ ವಿಲ್ ಫೈರ್ ಮೈ ಸೆಲ್ಫ್, ಒನ್ ಆಫ್ ಯು ಪ್ಲೀಸ್ ಬಿಕಮ್ CEO ಆ್ಯಂಡ್ ಟೇಕ್ ಓವರ್ ಅಂತ. ಸೊ ಆವಾಗ ಐ ಲೆಫ್ಟ್ ಇನ್ 2005, ಅಬೌಟ್ 3 months ಆಫ್ಟರ್ ಐ ವಾಸ್ ಮ್ಯಾರಿಡ್. ಒಬ್ಬರು ಕಸ್ಟಮರ್ ಇದ್ದರು, ಅವ್ರು ಹೇಳಿದ್ರಿ ಆ್ಯಕ್ಚುಲಿ ಅವರಿಂದಾನೇ ಕ್ಯಾಶ್ ಫ್ಲೋ ಬರ್ತಾ ಇತ್ತು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ಸ್ವಂತದ ಒಂದು ಟೀಮು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ರು. ಅದೇ ಹೇಳಿದರು, ನಿಮ್ಮಿರೋ ಜನವನ್ನು ನಮ್ಮನ್ನು ಇದು ಟ್ರಾನ್ಸ್ಫರ್ ಮಾಡಿಬಿಡಿ. ಸೊ ಆವಾಗ ನಾನು ಹೇಳಿದಾಗ, ನಾನು ಬಿಡ್ತಾ ಇದ್ದೀನಿ ಅಂತ, ನೀನು ಬಂದು ಇಲ್ಲಿ ಜಾಯಿನ್ ಮಾಡು ಅಂತ ಅವ್ರು ಹೇಳಿದ್ರು. ಸೊ UK ಇಂದ. ಸೊ ಅವ್ರ ಕಂಪ್ನಿನ ನಾನು ಆ್ಯಕ್ಚುಲಿ ಮೈ ಸೆಕೆಂಡ್ ಆ್ಯಕ್ಚುಯಲ್ ಜಾಬ್, ಅದಕ್ಕಿಂತ ಮುಂಚೆ 1-2 ಜಾಬ್ ಇತ್ತು. 1996 ಗ್ರಾಜುಯೇಟ್ ಆದೆ, 1998 ಅಗ್ನಿ ಸ್ಟಾರ್ಟ್ ಮಾಡಿದ್ವಿ. 2005 ಐ ಮೂವ್ಡ್ ಆನ್.
ಸೊ ಆವಾಗ ಹೇಗೆ ಮಾಡೋದು ಅಂದರೆ ಅವಾಗ ನಮ್ಮ ಏನೋ ಬೋರ್ಡ್ ಏನೋ ಇರಲಿಲ್ಲ, ಸಿಒನೇ ಇದ್ದರು. ಬೋರ್ಡ್ ಅಂದರೆ ಇತ್ತು, ನಾವೇ ಇದ್ವಿ 3 ಜನ ಬೋರ್ಡಲ್ಲಿ. ನಾವು ಹೇಗೆ ಫೈರ್ ಮಾಡೋದು ಅಂತ. ಸೊ ಐ ಹ್ಯಾಡ್ ಟು ಲಿಟ್ರಲಿ ಸೇ ಐ ಫೈರ್ಡ್ ಮೈ ಸೆಲ್ಫ್ ಬಿಕಾಸ್ ಸೈನ್ ನಂದೆ. ಐ ಸೆಡ್ ಐ ಆಮ್ ಲೀವಿಂಗ್, ಬಟ್ ಇಫೆಕ್ಟಿವ್ಲಿ ಐ ಹ್ಯಾಡ್ ಟು ಫೈರ್ ಮೈ ಸೆಲ್ಫ್ ಬಿಕಾಸ್ ಐ ವಾಸ್ ನಾಟ್ ಪರ್ಫಾರ್ಮಿಂಗ್. ಸೊ ಅದೊಂಥರ ಇಂಟ್ರೆಸ್ಟಿಂಗ್ ಸಿಚುವೇಶನ್ ಆಗಿತ್ತು. ಬಿಕಾಸ್ ಆವಾಗ ನನಗೇನೂ ಗೊತ್ತಿರಲಿಲ್ಲ, ಅಂದರೆ ನಾನು ಏನು ಮಾಡ್ತೀನಿ, ನನ್ನ ದುಡ್ಡು ಇರಲಿಲ್ಲ, ನನ್ನ ಮದುವೆ ಬೇರೆ ಜಸ್ಟ್ ಆಗಿತ್ತು. ಸೊ ಇನ್ಫ್ಯಾಕ್ಟ್ ಅಟ್ ದಟ್ ಟೈಮ್ ಐ ಹ್ಯಾಡ್ ಟು ಬಾರೋ ಮನಿ ಫ್ರಮ್ ಮೈ ವೈಫ್ ಟು ಬೈ ಅ ಫ್ರಿಡ್ಜ್. ಅದೇನೋ ಒಂದು ಚೆಕ್ ಕೊಟ್ಟಿದ್ದೆ, ಅವ್ರನ್ನ ಬ್ಯಾಲೆನ್ಸ್ ಇರಲಿಲ್ಲ, ಬ್ಯಾಂಕಿಂದ ಫೋನ್ ಬಂತು, ನೋಡಿ ಸರ್ ನಿಮ್ಮ ಚೆಕ್ ಬೌನ್ಸ್ ಆಗುತ್ತೆ, ಏನಾದರೂ ಮಾಡಿ ಅಂತ. ನಮ್ಮ ಓಲ್ಡ್ ಅಂದರೆ ನಾವು 1998 ಹಾಕಿದಾಗ ಮಲ್ಲೇಶ್ವರಮಲ್ಲಿ ಬ್ರಾಂಚಲ್ಲಿತ್ತು. ಸೊ ಬ್ರಾಂಚ್ ಮ್ಯಾನೇಜರ್ ಫೋನ್ ಮಾಡಿದ್ರು, ಏನಾದರೂ ಮಾಡಿ ಅಂತ. ಸೊ ನಾನು ವೈಫಿಂದ ಚೆಕ್ ತಗೊಂಡು ಬ್ಯಾಂಕಲ್ಲಿ ಹಾಕಿ ಅದನ್ನು ಇದು ಮಾಡಿ ಆಮೇಲೆ ಕ್ಲಿಯರ್ ಆಯ್ತು ಅದು ಚೆಕ್. ಬಟ್ ಅಷ್ಟೊಂದು ಅವಾಗ ಅಟ್ ದಟ್ ಟೈಮ್ ಐ ವಾಸ್ ಇನ್ ದಟ್ ಸ್ಟೇಟ್. ಸೊ ಬಟ್ ಇಟ್ ವಾಸ್ ಗುಡ್. ಅಂದರೆ ನಂಗೊಂಥರ ಕ್ಲೋಜರ್ ಸಿಕ್ತು. ಅಂದರೆ ಇಲ್ಲಾದರೆ ನಿಮ್ಮ ಕಂಪ್ನಿಗಳೆಲ್ಲ ನೀವು ಎಷ್ಟು ಬೇಕಾದ್ರೂ ಸಂಭವ ಏನಾದರೂ ಅರ್ನ್ ಮಾಡಿ ನೀವು ಕಂಟಿನ್ಯೂ ಮಾಡ್ಬೋದು. ಜಾಂಬಿ ಕಂಪ್ನಿ ಅಂತೀವಿ ಅದಕ್ಕೆ. ಆ್ಯಕ್ಚುಲಿ ಸಂಭವ ಏನಾದರೂ ದುಡ್ಡು ಸಿಗುತ್ತೆ, ಒಂದು ಕಸ್ಟಮರ್ ಏನೋ ದುಡ್ಡು ಕೊಡ್ತಾರೆ, ಆ ತಿಂಗಳದ ಸ್ಯಾಲ್ರಿ ಆಗಿಬಿಡುತ್ತೆ, ಮತ್ತು ನೆಕ್ಸ್ಟ್ ತಿಂಗಳು ಇನ್ನೇನೋ ಮಾಡೋದು. ಆವಾಗೇನೋ ಡೈರೆಕ್ಷನ್ ಇರೋಲ್ಲ, ಬರೀ ಫೋಕಸ್ ಅಂದರೆ ಒಂದೇ, ಸ್ಯಾಲ್ರಿ ಹೇಗೆ ಬರೋದು, ಅವ್ರು ಏನೋ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಏನೋ ನಮ್ಮ ರಿಲೇಷನ್ನೇ ಇಲ್ಲ, ಏನೂ ಇಲ್ಲ. ಬಟ್ ಸೊ ನಾವು ಮಾಡ್ತಾ ಹೋಗೋದು, ಅಂದರೆ ಅಟ್ಲೀಸ್ಟ್ ರೆಂಟ್ ಮತ್ತು ಸ್ಯಾಲ್ರಿ ಇದಾಗತ್ತೆ, ಕವರ್ ಆಗತ್ತೆ ಅಂತ. ಬಟ್ ಆ ಥರ ಆ್ಯಕ್ಚುಲಿ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡಬೇಕು ಅಟ್ ಸಮ್ ಪಾಯಿಂಟ್. ಇದು ಈ ಥರ ಆಗಲ್ಲ, ಕ್ಲೋಸೇ ಮಾಡೋದು ಬೆಟ್ರ್, ಇಲ್ಲಾಂದರೆ ನೀವು ಬಿಡೋದು ಬೆಟ್ರ್. ದಟ್ಸ್ ದ ಬೆಸ್ಟ್ ಥಿಂಗ್ ಟು ಡೂ. ಆಮೇಲೆ ಕಂಪ್ನಿ ರ್ಯಾನ್ ಫಾರ್ another 10 years. ಐ ಥಿಂಕ್ ಮೈ ಪಾರ್ಟ್ನರ್ಸ್ ರ್ಯಾನ್ ಇಟ್. ಬಟ್ ಅದು ಒಂದು ನಂತರ ಒಂದು ರೂಲ್ ನನ್ನ ಮೈಂಡಲ್ಲಿ ಬಂದುಬಿಡ್ತು. ಒಂದು ರೂಲ್ ಅಂದರೆ ನಾನು ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಏನಾದರೂ, ಬಟ್ ಸ್ಟಾರ್ಟ್ ಮಾಡಿದಾಗ ಒಂದೇನೋ ಎಂಡ್ ಡೇಟ್ ಹಾಕ್ಬಿಡ್ತೀನಿ, ಎಕ್ಸ್ಪೈರಿ ಡೇಟ್. ಆ ಡೇಟ್ ಒಳಗಡೆ ಏನೋ ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಸಿಗಲಿಲ್ಲ ಅಂದರೆ ಮೈಲ್ ಸ್ಟೋನ್ ನಾನು ಕ್ಲೋಸ್ ಮಾಡ್ತೀನಿ ಕಂಪ್ನಿ ನಾನು. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ 2007 ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಅದು ಒಂಥರ ಒಂದು ಪ್ರತಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅದು ಹೋಗೋದೇ ಇಲ್ಲ, ಅದು ಆಲ್ವೇಸ್. ಸೊ ಅದು 2 years ಲೇಟರ್ ಆ ಕಂಪನಿ ಅಕ್ವೈರ್ ಆಯಿತು. WNS ಅವ್ರು ಅಕ್ವೈರ್ ಮಾಡಿದ್ರು ಪುಣೆಯಿಂದ. ಬಟ್ ಆಮೇಲೆ ನಾನು ಹೇಳಿದೆ ನನಗೇನೋ ಎಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಫೀಲ್ಡಲ್ಲಿ ಕಂಟಿನ್ಯೂ ಮಾಡೋಕ್ಕೆ. ಸೊ ನನಗೆ ಆ್ಯಕ್ಚುಲಿ ಅವಾಗ ಫೈನಾನ್ಸಲ್ಲಿ ಇಂಟ್ರೆಸ್ಟ್ ಬಂದಿತ್ತು. ನಾನು ಬರೀತಾ ಇದ್ದೆ ಅಲ್ಲಿ ಕ್ಯಾಪಿಟಲ್ ಮೈಂಡ್ ಬ್ಲಾಗಲ್ಲಿ. ಸೊ ಅಲ್ಲೇ ಏನೋ ಮಾಡೋಣ, ಆಲ್ಗೋರಿಥಮಿಕ್ ಟ್ರೇಡಿಂಗ್. ನನ್ನ ಬ್ಯಾಕ್ಗ್ರೌಂಡ್ ಕಂಪ್ಯೂಟರ್ ಸೈನ್ಸು. ಸೊ ಏನಾದರೂ ಕೋಡಿಂಗ್ ಮಾಡಿ ಕೋಡಿಂದ ಏನಾದರೂ ಇಂಟ್ರೆಸ್ಟಿಂಗ್ ಮಾಡೋಣ ಅಂತಿದ್ವಿ. ಆ್ಯಕ್ಚುಲಿ ಆವಾಗ 2006 ಅಲ್ಲಿ ಫ್ಲೋವೇಟ್ ಅಂತ ಕಂಪ್ನಿ ಇತ್ತು, ಅವಾಗ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವರು ಅಲ್ಲಿ ಕೆಲಸ ಮಾಡ್ತಿದ್ದಾಗ ನಿತಿನ್ ಕಾಮತ್ ಅವ್ರು ಸಿಕ್ಕಿದ್ರು ಸಮ್ ಟೈಮ್ ಇನ್ ದ ಮಿಡಲ್. ಹಿ ವಾಸ್ ರನ್ನಿಂಗ್ ಅ ಬ್ರೋಕರೇಜ್ ಸಬ್ ಬ್ರೋಕರ್ಶಿಪ್ ಆಫ್ ರಿಲಯನ್ಸ್ ಮನಿ. ಸೊ ಅವ್ರು ಅದೇ ಆವಾಗ ಹೇಳ್ತಾ ಇದ್ರು, ಇದು ಒಂಥರ ಚೇಂಜ್ ಮಾಡಬೇಕಿದೆ ಇಂಡಸ್ಟ್ರಿಯಲ್ಲಿ, ಇದು ಫ್ಲ್ಯಾಟ್ ಬ್ರೋಕರೇಜ್ ಮಾಡಬೇಕು, ಯಾರೂ ಮಾಡ್ತಾಯಿಲ್ಲ, ರಿಲಯನ್ಸ್ ಮನಿನೂ ಮಾಡ್ತಾಯಿಲ್ಲ. ಬಟ್ ಅವ್ರು ಏನು ನನಗೆ ತೋರಿಸಿದ್ರೆ, ನೋಡಿ ಇದು ಗ್ರಾಫ್, ಇದು ಸ್ಟಾಕ್ ಪ್ರೈಸ್ ಚಾರ್ಟು, ಇದು ಒಂದು ಮೂವಿಂಗ್ ಆ್ಯಾವ್ರೇಜು, ಇದು ಮೇಲೆ ಕ್ರಾಸ್ ಮಾಡಿದಾಗ ಬೈ ಮಾಡಿದ್ರೆ ಮತ್ತು ಕೆಳಗೆ ಬಂದಾಗ ಸೆಲ್ ಮಾಡಿದ್ರೆ ಇಷ್ಟೊಂದು ಅಟ್ಲೀಸ್ಟ್ ವಿಜುವಲಿ ಪ್ರಾಫಿಟ್ ತೋರಿಸ್ತಾ ಇತ್ತು, ಕಾಣಿಸ್ತಾ ಇತ್ತು ಪ್ರಾಫಿಟ್ ಇದೆ ಅಂತ. ಅದನ್ನು ಆ್ಯಕ್ಚುಲಿ ನಾನು ಹೇಳಿದೆ, ಇದು ಬರೀ ಡೇಟಾ ಅಲ್ವಾ, ನಂಬರ್ಸು. ಆ ನಂಬರ್ಸ್ನ ನಾನು ಕಂಪ್ಯೂಟ್ರಲ್ಲಿ ಹಾಕಿ ಚೆಕ್ ಮಾಡ್ಬೋದು, ಎಷ್ಟು ಸತಿ ಪ್ರಾಫಿಟ್ ಆಗುತ್ತೆ, ಎಷ್ಟು ಸತಿ ಲಾಸ್ ಆಗುತ್ತೆ, ನೆಟ್ ನಿಮ್ಮ ಟ್ರಾನ್ಸಾಕ್ಷನ್ ಕಾಸ್ಟು ಇರುತ್ತೆ. ಸೊ ಕಾಸ್ಟ್ ಎಲ್ಲ ಹಾಕಿದ ಮೇಲೆ ಪ್ರಾಫಿಟ್ಸ್ ಇರುತ್ತಾ ಇಲ್ಲ ಇಲ್ವಾ. ಸೊ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಮಾಡ್ಬೋದು ಅಂತ. ಅದು ಒಂದು ಟ್ರಿಗರ್ ಆಯಿತು ನನ್ನ ಮೈಂಡಲ್ಲಿ ಅವಾಗ. ಅವ್ರು ಹೇಳಿದ ಮೇಲೆ ನನಗೇನೋ ಇಂಟ್ರೆಸ್ಟ್ ಬಂತು. ಸೊ ಬಟ್ 1 year ನಾನು ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿದೆ ನನ್ನ ಫ್ರೀ ಟೈಮಲ್ಲಿ, ಹೇಗಾಗತ್ತೆ ಇದೆಲ್ಲ. ಆಮೇಲೆ 2007 ನಾವು ಬಿಟ್ಟಾಗ ನಾವು ಅದನ್ನೇ ಮಾಡೋಣ, ಅಲ್ಗೋರಿಥಮಿಕ್ ಟ್ರೇಡಿಂಗ್, ಆಟೋಮ್ಯಾಟಿಕ್
ಡೇಟಾ ಸಿಗ್ತಾ ಇರುತ್ತೆ. ಆ ಡೇಟಾ ಸಿಕ್ಕಿದಾಗ ಏನಾದರೂ ಆಪರ್ಚುನಿಟಿ ಅಂತ ಬಂದರೆ ನಮ್ಮ ಸಿಸ್ಟಮಲ್ಲಿ ಆಟೋಮ್ಯಾಟಿಕ್ ಬೈ ಮಾಡಬೇಕು, ಮತ್ತು ಆಟೋಮ್ಯಾಟಿಕ್ ಸೆಲ್ಲು ಮಾಡಬೇಕು. ನಮ್ಮ ಡ್ರೀಮ್ ಅಲ್ವಾ ಅದು, ಏನೋ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಿದ್ವಿ, ಅದೇನೋ ಬೈ ಮಾಡುತ್ತೆ, ಸೆಲ್ ಮಾಡುತ್ತೆ, ಆಟೋಮ್ಯಾಟಿಕ್ ನಮ್ಮ ಪ್ರಾಫಿಟ್ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬಂದ್ಬಿಡುತ್ತೆ ಅಂತ ನಮ್ಮ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅದೇ ಡ್ರೀಮ್. ಇವಾಗ AI ಬಂದಿದೆ, ಅದನ್ನು ಯೂಸ್ ಮಾಡಿ ಎಲ್ಲ ಅದೇ ಐ ಥಿಂಕ್ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬಟ್ ನಾವು ಆವಾಗ ನಮ್ಮ ಪ್ರೋಗ್ರಾಮ್ ಬರೆದ್ಬಿಟ್ಟು ನೋಡೋಣ ಹೇಗಾಗತ್ತೆ ಅಂತ ಟ್ರೈ ಮಾಡೋಣ ಅಂತಿದ್ವಿ. ಸೊ ಒಂದು ಕಂಪ್ನಿ ಸ್ಟಾರ್ಟ್ ಆಯಿತು, ಅದ್ರ ಹೆಸರು ಮನಿ ಯೋಗ ಅಂತ. ದೇರ್ ಫಸ್ಟ್ ಥಿಂಗ್ ಐ ಡಿಡ್, ನಾವು ಟಾರ್ಗೆಟ್ ಹಾಕಿದ್ವಿ 2007 ಜುಲೈಯಲ್ಲಿದ್ವಿ. 2008 ಅಕ್ಟೋಬರ್ ಟು ಡಿಸೆಂಬರ್ ಒಳಗಡೆ ನಮ್ಮ ಹತ್ರ ಇಷ್ಟೊಂದು ರೆವೆನ್ಯೂ ಆಗಿರಬೇಕು, ಇಲ್ಲಾದರೆ ಇಷ್ಟೊಂದು ಕಸ್ಟಮರ್ ಆಗಿರಬೇಕು, ಇಲ್ಲಾದರೆ ಯಾರೋ ನಮ್ಗೆ ಅಕ್ವೈರ್ ಮಾಡಿರಬೇಕು. ಅದೊಂದು 3 ನಾವು ಏನೋ ಮೈಲ್ ಸ್ಟೋನ್ ಹಾಕಿದ್ವಿ. ಅದು ಆಗಿಲ್ಲ ಅಂದರೆ ನಾವು ಎಲ್ಲ ಸ್ಟಾಪ್ ಮಾಡ್ತೀವಿ, ವಿ ವಿಲ್ ಕ್ಲೋಸ್ ಆ್ಯಂಡ್ ವಿಲ್ ಮೂವ್ ಆನ್ ಅಂತ. ಸೊ ನಾವು ಮತ್ತು ನನ್ನ ಪಾರ್ಟ್ನರ್ ಕೌಶಿಕ್ ಅಂತ ನಾವು ಬೆಂಗಳೂರಲ್ಲಿದ್ವಿ. ಆವಾಗ ಬೆಂಗಳೂರಲ್ಲಿ ಯಾರೋ ಅಂದರೆ ಅಷ್ಟೊಂದೇನೋ ಬ್ರೋಕರೇಜ್ ಇಂಡಸ್ಟ್ರಿ ಏನೋ ಇರಲಿಲ್ಲ. ಸೊ ಇರೋದೆಲ್ಲ ಬಾಂಬೆಯಲ್ಲಿತ್ತು. ಸೊ ನಾವು ಬಾಂಬೆಗೆ ಮೂವ್ ಮಾಡೋಣ ಅಂತಿದ್ವಿ. ಸೊ ವಿ ಮೂವ್ ಟು ಬಾಂಬೆ. ಆವಾಗ ನಾವು ಅಲ್ಗೋರಿಥಮಿಕ್ ಟ್ರೇಡಿಂಗ್ ಮಾಡ್ತಾಯಿದ್ವಿ. ನಮ್ಮ ಹತ್ರ ಏನೋ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಅಂದರೆ ಬರೀ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಮಾಡಿದ್ದು. ಸೊ ಅದರಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟು, ಇದು ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಎಲ್ಲ ಅರ್ಥ ಆಗೋ ಥರ ಅಟ್ಲೀಸ್ಟ್ ಅದು ಕ್ಷಮತೆ ಇತ್ತು. ಬಟ್ ನಾಟ್ ಎನಿಥಿಂಗ್ ಮೋರ್ ದೆನ್ ದಟ್. ಅಂದರೆ ಯಾಕೆ ಪ್ರೈಸು, ಇದು ಯುನೋ ಓವರ್ ವ್ಯಾಲ್ಯೂಯೇಷನ್, ಅಂಡರ್ ವ್ಯಾಲ್ಯೂಯೇಷನ್, ಅದೆಲ್ಲ ಒಂಥರ ಬೇಸಿಕ್ ಕಾನ್ಸೆಪ್ಟ್ಸೇ ಇತ್ತು. ಬಟ್ ಆ್ಯಕ್ಚುಲಿ ಸ್ವಲ್ಪ ಮಾರ್ಕೆಟಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸೇ ವರ್ಕ್ ಆಗುತ್ತೆ ಮೋಸ್ಟ್ಲಿ. ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋದರೆ ನೀವು ಏನಾದರೂ ಎಷ್ಟಾದರೂ ಕಾಂಪ್ಲಿಕೇಟ್ ಮಾಡ್ಬೋದು. ಬಟ್ ಅದರಲ್ಲಿ ಬರೀ ನೀವು ಇಂಟೆಲಿಜೆಂಟ್ ಕಾಣಿಸ್ತೀರಾ. ಮಾರ್ಕೆಟಲ್ಲಿ ದುಡ್ಡು ಮಾಡೋದಂದ್ರೆ ಸಿಂಪ್ಲಿಸಿಟಿಲೇ ಮಾಡೋದು. ಸೊ ಸಿಂಪಲ್ ಮಾರ್ಕೆಟ್ ಸ್ಟ್ರಕ್ಚರ್ ಇತ್ತು ಅಂದರೆ ವೀಕ್ ಇತ್ತು. ಆವಾಗ ನಾವು ಇದು ಆಲ್ಗೋರಿಥಮ್ಸ್ ರನ್ ಮಾಡಿದಾಗ ಎಲ್ಲ ಬಂದಾಗ ಶಾರ್ಟ್ ಪೊಸಿಷನ್ಸೇ ತೋರಿಸ್ತಾ ಇತ್ತು. ಆಲ್ಮೋಸ್ಟ್ ಫುಲ್ ಇಯರ್ ವಿ ಎಂಡೆಡ್ ಅಪ್ ಸಮ್ಟೈಮ್ಸ್ ಮೋಸ್ಟ್ಲಿ ಬೀಂಗ್ ಶಾರ್ಟ್. ಆವಾಗ ಲಾಂಗು ಇದ್ವಿ. ಸೊ ದ ಆಲ್ಗೋರಿಥಮ್ಸ್ ಆಲ್ಸೋ ಆರ್ ಮೇಕಿಂಗ್ ಮನಿ. ಬಟ್ ಒಂದು ಪ್ರಾಬ್ಲಮ್ ಇದರಲ್ಲಿ ಏನಂತಿತ್ತು ಅಂದರೆ, ನಾವು ಆಲ್ಗೋರಿಥಮ್ಸ್ ಮಾಡಿ ಬೇರೆ ಜನನ ಅಂದರೆ ನಾವು ಮಾರಬೇಕು ನಮ್ಮ ಆಲ್ಗೋರಿಥಮ್ಸ್ನ. ಸೊ ನೀವು ಸಬ್ಸ್ಕ್ರಿಪ್ಷನ್ ಕೊಡಿ, ನಾವು ಸೆಲ್ ಮಾಡ್ತೀವಿ ಆಲ್ಗೋರಿಥಮ್ಸ್ ಅಂತ ಇದ್ವಿ. ಎಲ್ಲರೂ ಬಂದು ಒಂದೇ ಕ್ವೆಶನ್ ಕೇಳೋದು, ಇಷ್ಟು ಚೆನ್ನಾಗಿದ್ರೆ ಆಲ್ಗೋರಿಥಮು, ನೀನು ಯಾಕೆ ದುಡ್ಡು ಹಾಕ್ತಾ ಇಲ್ಲ ಅಂತ. ಆಯ್ತಪ್ಪ, ನಾವು ದುಡ್ಡು ಹಾಕ್ತೀವಿ, ನಾವು ತೋರಿಸ್ತೀವಿ. ಎಂಡಲ್ಲಿ ನಮ್ಗೆ ಒಂದು ಅರ್ಥ ಆಯಿತು, ನಾವು ಯಾರಿಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಎಂಡಲ್ಲಿ ನಮ್ಮ P&L ತೋರಿಸ್ಬೇಕು. ಪ್ರಾಫಿಟ್ ಮಾಡಿದೀವ ಅದನ್ನು ತೋರಿಸಿ ಜನಕ್ಕೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡ್ಬೋದು ಇದರಲ್ಲಿ ಆಲ್ಗೋರಿಥಮಲ್ಲಿ ದಮ್ಮಿದೆ ಅಂತ. ಸೊ ಒಂಥರ ಸ್ಕಿನ್ ಇನ್ ದ ಗೇಮ್ ಅಂತಾರಲ್ಲ, ಅದು ನೀವು ಆ್ಯಕ್ಚುಲಿ ನಿಮ್ಮ ಆಲ್ಗೋರಿಥಮ್ ಅಂತ ಹೇಳ್ತಾ ಇದ್ದೀರಾ, ನೀವು ದುಡ್ಡು ಹಾಕಿದ್ದೀರಾ ಅಂತ. ನಮಗಿರೋ ದುಡ್ಡೆಲ್ಲ ಅದರಲ್ಲಿ ಹಾಕಿದ್ವಿ. ಲಕ್ಕಿಲಿ ಬಿಕಾಸ್ ಇದು ಶಾರ್ಟ್ ಹೋಗ್ತಾ ಇತ್ತು, ನಮಗೇನೋ ಶಾರ್ಟ್ ಆದರೆ ಏನು, ಲಾಂಗ್ ಆದರೆ ಏನೋಪ್ಪ, ನನಗೆ ದುಡ್ಡು ಮಾಡಬೇಕಲ್ವ ಎಂಡಲ್ಲಿ. ಬಟ್ ಒಂಥರ ಬಾಂಬೆಲಿ ಅದು ನಾಟ್ ವೆರಿ ಆಕ್ಸೆಪ್ಟಬಲ್ ಇತ್ತು. ಅಂದರೆ ಶಾರ್ಟ್ ಹೋಗ್ತಾ ಇದ್ದೀರಾ ಅಂದರೆ ಶಾರ್ಟ್ ಲಾಂಗ್ ಹೇಳ್ತೀನಿ. ಒಂದು ನೀವು ಶೇರು, ಕಂಪ್ನಿ ಶೇರ್ ಇರುತ್ತೆ. ಕಂಪ್ನಿ ಶೇರ್ ಯೂಶ್ವಲ್ ಆಗಿ ನೀವು ಬೈ ಮಾಡಿದರೆ, ಪರ್ಚೇಸ್ ಮಾಡಿದರೆ ಅದು ಮೇಲೆ ಹೋಗ್ಬೇಕು ಅಂತ ನಿಮ್ಮ ಇಷ್ಟ. ಹೌದು, ಕಂಪನಿ ಚೆನ್ನಾಗಿ ಮಾಡಿದರೆ ಮೇಲೆ ಹೋಗುತ್ತೆ. ಬಟ್ ಕಂಪನಿ ಓವರ್ ವ್ಯಾಲ್ಯೂ ಆಗಿದ್ದರೆ, ಇಲ್ಲಾದರೆ ಚೆನ್ನಾಗಿ ಆಗ್ತಾ ಇರಲಿಲ್ಲ ಅಂದರೆ ಅದೇನೋ ಫ್ರಾಡ್ ಇರ್ಬೋದು, ಇಲ್ಲ ಬಿಸ್ನೆಸ್ಸಲ್ಲಿನೋ ಪ್ರಾಬ್ಲಮ್ ಇರ್ಬೋದು, ಅದಿದ್ದರೆ ಆ್ಯಕ್ಚುಲಿ ನೀವು ಬೈ ಮಾಡಿದ್ರೆ ಪ್ರೈಸ್ ಕೆಳಗೆ ಹೋಗುತ್ತೆ. ಸೊ ನೀವೇನು ಮಾಡ್ತೀರಾ, ಪರ್ಚೇಸ್ ಮಾಡಲ್ಲ. ಬಟ್ ಈ ಕೆಳಗೆ ಹೋಗೋದು ಸ್ಥಿತಿಯಲ್ಲಿ ಏನಾದರೂ ಪ್ರಾಫಿಟ್ ಮಾಡ್ಬೋದಾ ಅಂದರೆ ನಿಮ್ಗೆ ಗೊತ್ತಿದ್ರೆ, ಅದನ್ನು ಉಲ್ಟಾ ಪೊಸಿಷನ್ ಅಂದರೆ ನೀವು ಫಸ್ಟ್ ಸೆಲ್ ಮಾಡೋದು, ಆಮೇಲೆ ಬೈ ಮಾಡೋದು. ನಾವು ಕೇಳ್ತೀರಾ, ಇದು ಸೆಲ್ ಮಾಡೋದು ಅಂದರೆ ನಿಮಗೆ ಇಲ್ಲ. ಅದು ಸೆಲ್ ಹೆಂಗೆ ಮಾಡೋದು ಅಂತ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಒಂದು ಮಾರ್ಕೆಟ್ ಇದೆ. ಫ್ಯೂಚರ್ಸಲ್ಲಿ ನೀವು ಸ್ಟಾಕನ್ನು ಸೆಲ್ ಮಾಡ್ಬೋದು. ಆಮೇಲೆ
ಲೇಟರ್ ನೀವು ಒಂದು 1 ಮಂತ್ ಆಗಲಿ 15 ಡೇಸ್ ಆಗಲಿ ಅದಾದಮೇಲೆ ನೀವು ಬೈ ಮಾಡ್ಬೋದು. ಸೊ ಫಸ್ಟ್ ಸೆಲ್ಲು ಆಮೇಲೆ ಬೈ, ಸೆಟಲ್ಮೆಂಟ್ ಆಮೇಲೆ ಆಗುತ್ತೆ. ಯೂಶ್ವಲಿ 1 ಮಂತ್ 2 ಮಂತ್ ಹಂಗೆ ಸೆಟಲ್ಮೆಂಟ್ ಡೇಟ್ಸ್ ಇರುತ್ತೆ. ಆ ದಿವಸ ಆ್ಯಕ್ಚುಲ್ ಸೆಟ್ಲ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವು ಸ್ಕ್ವೇರ್ ಆಫ್ ಮಾಡ್ಬೋದು. ಅಂದರೆ ನಾನು ಈಗ ಸೆಲ್ ಮಾಡ್ತೀನಿ, ನಾಳೆ ವಾಪಸ್ ಬೈ ಮಾಡ್ತೀನಿ. ನಾವು ಇಂಟ್ರಾಡೇನು ಮಾಡ್ಬೋದು. ಇಂಟ್ರಾಡೇಯಲ್ಲಿ ಸೆಲ್ ಮಾಡಿ ಎಂಡ್ ಆಫ್ ಡೇ ಬೈ ಮಾಡೋದು ಅಂತ. ನಮ್ಮ ಆಲ್ಗೊರಿಥಮ್ಸ್ ಏನಿತ್ತು ಅಂದರೆ ಮೋಸ್ಟ್ಲಿ ಇಂಟ್ರಾಡೇನೇ ನೋಡ್ತಾ ಇತ್ತು. ಅಂದರೆ ಸೆಲ್ ಮಾಡೋದು, ಆಮೇಲೆ ಪೊಸಿಷನ್ ಅಬೌಟ್ 20-30 ಮಿನಿಟ್ಸ್ 1 hour 2 hours ಅಲ್ಲಿ ಸೆಟ್ ಆಗುತ್ತೆ. ಅದಾದಮೇಲೆ ವಾಪಸ್ ಬೈ ಮಾಡೋದು. ಸೊ ಇಂಟ್ರಾಡೇನೆ. ಸೊ ನಮ್ಮ ಎಂಡ್ ಆಫ್ ಡೇ ನಮ್ಗೆ ಏನೋ ಹಣ ಸ್ಟಾಕ್ಸಲ್ಲಿ ಇರಲಿಲ್ಲ. ಸೊ ಓವರ್ನೈಟ್ ಏನಾದರೂ ಆಯಿತು ಅಂತಂದರೆ ನಮ್ಗೇನೋ ರಿಸ್ಕ್ ಇಲ್ಲ. ನಾವು ಇಂಟ್ರಾಡೇನೇ ಇದು. ಸೊ ಡೇಟಾ ಬರ್ತಾ ಇತ್ತು ಬೈ 1 minute, half a minute ಬೇಸಿಸ್. ಅದನ್ನು ಯೂಸ್ ಮಾಡಿ ಇದು ಆಟೋಮ್ಯಾಟಿಕ್ಕಾಗಿ ಸಿಗ್ನಲ್ ಕೊಡ್ತು, ಈಗ ಶಾರ್ಟ್ ಹೋಗಿ, ಈಗ ಲಾಂಗ್ ಹೋಗಿ ಅಂತ. ಲಾಂಗ್ ಹೋಗಿ ಅಂದರೆ ನಾನು 100 ರೂಪೀಸಲ್ಲಿ ತೊಗೊಂಡೆ, 105 ಹೋದರೆ ನನ್ನ ಪ್ರಾಫಿಟ್ಟು, 95 ಹೋದರೆ ನನ್ನ ಲಾಸ್. ಶಾರ್ಟ್ ಹೋದರೆ 100 ತೊಗೊಂಡ್ರೆ 95 ಹೋದರೆ ನನ್ನ ಪ್ರಾಫಿಟ್. ಸೊ ಶಾರ್ಟ್ ಅಂದರೆ ನೀವು ಆ್ಯಕ್ಚುಲಿ ಆಪೋಸಿಟ್ ಸೈಡಲ್ಲಿ ಹೋಗ್ತಾರೆ. ಅದು ಯಾಕೆ ಲಾಂಗು ಯಾಕೆ ಶಾರ್ಟ್ ಅಂತ ನನ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಅದು ಬುಲ್ಲು ಬೇರೆ ಅಂತ ಹೇಳ್ತಾರೆ, ಅದನ್ನು ಗೊತ್ತಿಲ್ಲ ನನ್ಗೆ ಯಾಕಂತ. ಆ್ಯಕ್ಚುಲಿ ಒಂದೇನೋ ಐ ಥಿಂಕ್ ಆ್ಯನಿಮಲ್ ಇತ್ತು, ಅದನ್ನು ಯೂಸ್ ಮಾಡಿದ್ರು. ಅದೇ ಆಪೋಸಿಟ್ ಏನು ಆ್ಯನಿಮಲ್ ಇರಬೇಕು, ಅದು ಬೋತ್ ಬ್ಲ್ಯಾಕ್ ಆ್ಯನಿಮಲ್ಸ್, ಒನ್ ಡೊಮೆಸ್ಟಿಕೇಟೆಡ್ ಒನ್ ವೈಲ್ಡ್. ಸೊ ಅದು ಬುಲ್ ಆ್ಯಂಡ್ ಬೇರ್ ಅಂತ ಮಾರ್ಕೆಟ್ ಬಂತು. ಬಟ್ ಇದು ಲಾಂಗ್ ಆ್ಯಂಡ್ ಶಾರ್ಟ್ ಅಂದರೆ ಟರ್ಮಿನಾಲಜಿ. ಸೊ ಟರ್ಮಿನಾಲಜಿ ಲಾಂಗ್ ಅಂದರೆ ಐ ವಾಂಟ್ ದ ಸ್ಟಾಕ್ ಟು ಗೋ ಅಪ್, ಮೇಲೆ ಹೋಗ್ಬೇಕು ಅಂತ. ಶಾರ್ಟ್ ಅಂದರೆ ಐ ವಾಂಟೆಡ್ ಟು ಗೋ ಡೌನ್. ಇಂಡಿಯಾದಲ್ಲಿ ಶಾರ್ಟ್ ಅಂದರೆ ಪೆಕ್ಯುಲರ್. ಅದು ಇಂಡಿಯಾಲಿ US ಅಲ್ಲಿ ಸ್ಟಾಕ್ನ ಬಾರೋ ಮಾಡಿ ಶಾರ್ಟ್ ಮಾಡ್ಬೋದು. ಅಂದರೆ ನಮ್ಮ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಇದ್ದರೆ, ಅದರಲ್ಲಿ ಒಂದು ICICI ಬ್ಯಾಂಕ್ ಇದೆ ಅಂದ್ಕೊಳ್ಳಿ, ನಾನು ಅವ್ರ ಹತ್ರ ಬಾರೋ ಮಾಡ್ಬೋದು. ನಿಮ್ಮ ICICI ಬ್ಯಾಂಕ್ ನನ್ನ ಕೊಡಿ, ನಾನು ನಿಮ್ಗೆ 1 ತಿಂಗಳಾದಮೇಲೆ ವಾಪಸ್ ಕೊಟ್ಬಿಡ್ತೀನಿ, ನಿಮ್ಗೆ ₹1 ಕೊಡ್ತೀನಿ ತೊಗೊಳಕ್ಕೆ. ಮ್ಯೂಚುವಲ್ ಫಂಡ್ ಅಂದರೆ ಎನಿವೇ ನನ್ನ ಶೇರ್ ಇರುತ್ತೆ, ಶೇರಿಂದ ಏನೋ ನನಗೆ ಇಂಟ್ರೆಸ್ಟ್ ಏನೋ ಸಿಗಲ್ಲ, ಡಿವಿಡೆಂಡ್ ಬಂದರೆ ನೀನು ವಾಪಸ್ ಕೊಡ್ತೀಯ ನನಗೆ ಅಂತ ಅವ್ರು ಹೇಳಿ ಒಂದು ಕಾಂಟ್ರಾಕ್ಟ್ ಮಾಡಿ. ಯೂಶ್ವಲಿ ಇದು ಸ್ಟಾಕ್ ಲೆಂಡಿಂಗ್ ಅಂತಾರೆ. ಅವ್ರು ಲೆಂಡ್ ಮಾಡ್ತಾರೆ, ನಾನು ಬಾರೋ ಮಾಡ್ತೀನಿ, ಅದನ್ನು ನಾನು ಶಾರ್ಟ್ ಮಾಡ್ತೀನಿ. ಆಮೇಲೆ ಅದು 1 ತಿಂಗಳಾದಮೇಲೆ ಮೈ ಬೆಟ್ ಇಸ್ ಸ್ಟಾಕ್ ವಿಲ್ ಗೋ ಡೌನ್. ಆಮೇಲೆ ನಾನು ವಾಪಸ್ ಸೆಲ್ ಮಾಡಿರೋ ಸ್ಟಾಕ್ನ ವಾಪಸ್ ಬೈ ಮಾಡಿಬಿಡ್ತೀನಿ. ಅದು ಸ್ಟಾಕ್ ನನ್ನ ಹತ್ರ ವಾಪಸ್ ಅವ್ರು ಕೊಡೋದು, ಮಾರ್ಜಿನ್ ನಿಮ್ಮದು. ಬಟ್ ಅವರು ಮ್ಯೂಚುವಲ್ ಫಂಡ್ ಅವ್ರು ಹೇಳಿದ್ರೆ ಆಯ್ತಪ್ಪ, ಕೆಳಗೆ ಹೋದ್ರೆ ಏನೋ ನನ್ಗೆ ಲಾಂಗ್ ಟರ್ಮಲ್ಲಿ ಮೇಲೆ ಹೋಗುತ್ತಪ್ಪ, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ, ನನಗೇನೋ ಇದು 1 ತಿಂಗಳಲ್ಲಿ ಮೇಲೆ ಕೆಳಗಡೆ ಹೋಗೋದು ನನ್ನಲ್ಲಿ ಏನೋ ಇಷ್ಟ ಇಲ್ಲ. ಸೊ ಅವ್ರಿಗೂ ಪ್ರಾಫಿಟು, ನನಗೂ ಪ್ರಾಫಿಟು. ಅದು ಆ ಥರ ಬಾರೋಯಿಂಗ್ ಸಿಸ್ಟಮ್ ಈಗ ಬಂದಿದೆ ಇಂಡಿಯಾಲಿ. ಆವಾಗ ಏನೂ ಇರಲಿಲ್ಲ. ಸೊ ಆವಾಗ ಬರೀ ಇಂಟ್ರಾಡೇಯಲ್ಲಿ ಶಾರ್ಟ್ ಮಾಡ್ಬೋದಿತ್ತು, ಇಲ್ಲಾಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಶಾರ್ಟ್ ಮಾಡ್ಬೋದಿತ್ತು. ಸೊ ಅಲ್ಲಿ US ಅಲ್ಲಿ ಫುಲ್ ಡೆವಲಪ್ಡ್ ಇಕೋಸಿಸ್ಟಮ್ ಇದೆ. ಅದರಲ್ಲಿ ನೀವು ಆರಾಮಾಗಿ ಯಾವ ಸ್ಟಾಕ್ ಬೇಕಾದ್ರೆ ನೀವು ಬಾರೋ ಮಾಡ್ಬೋದು. ಇಂಡಿಯಾದಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಇರೋದು ಬರೀ 200 ಸ್ಟಾಕ್ಸಲ್ಲಿ, ಆವಾಗ 180 ಸ್ಟಾಕ್ಸ್ ಏನೋ ಇತ್ತು, ಅದರಲ್ಲಿ ಮಾಡ್ಬೋದು ನೀವು. ಬೇರೆ ಎಲ್ಲ ಸ್ಟಾಕ್ಸಲ್ಲಿ ನೀವು ಶಾರ್ಟ್ ಮಾಡೋಕ್ಕಾಗಲ್ಲ. ಇಂಟ್ರಾಡೇ ನೀವು ಇಂಡಿವಿಜುವಲ್ ಆಗಿದ್ದರೆ ನೀವು ಮಾಡ್ಬೋದು. ಬಟ್ ನೀವೇನೋ PMS ಇಲ್ಲಾಂದರೆ ಮ್ಯೂಚುವಲ್ ಫಂಡ್ ಮಾಡಿದ್ರೆ ಇಂಟ್ರಾಡೇನೂ ಮಾಡೋಕ್ಕಾಗಲ್ಲ ಶಾರ್ಟು, ನಾನ್ F&O ಕಂಪ್ನೀಸಲ್ಲಿ. ಸೊ ಇದೆಲ್ಲ ರೂಲ್ಸ್ ಎಲ್ಲ ಇತ್ತು. ಮತ್ತು ಅದನ್ನೆಲ್ಲ ಯೂಸ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತಾಯಿದ್ವಿ. ಆವಾಗ ನೋಡಿ, ನಾವು ಸಿಸ್ಟಮ್ಯಾಟಿಕ್ ಪ್ಲೇಯರ್ಸು. ನಮಗೆ ಸಿಸ್ಟಮ್ ಹೇಳ್ತು ಅಂದರೆ ಶಾರ್ಟ್ ಹೋಗ್ಬೇಕಾದ್ರೆ ICICI ಬ್ಯಾಂಕ್ ಶಾರ್ಟ್ ಹೋಗಿದ್ರೆ ನಾವು ಹೋಗೋದು. ಬೇರೆಯವ್ರು ಕೇಳೋರು, ICICI ಬ್ಯಾಂಕ್ ಇಷ್ಟು ಕಡಿಮೆ ಆಗಿದೆ, ನೀನು ಇನ್ನೂ ಶಾರ್ಟ್ ಹೋಗ್ತಾ ಇದೆಯಾ ಅಂತ. ನನಗೆ ಗೊತ್ತಿಲ್ಲ ಅದು ಯಾಕೆ ಶಾರ್ಟ್ ಹೋಗ್ಬೇಕಂತ. ಸಿಸ್ಟಮ್ ಹೇಳ್ತಾ ಇದೆ, ಅದಕ್ಕೆ ನಾವು ಮಾಡ್ತೀವಿ. ಬಟ್ ಎನಿವೇ ನಮ್ಮ ಪೊಸಿಷನ್ ಇರೋದು ಒಂದು 4 ಗಂಟೆ. ಅದರಲ್ಲಿ ICICI ಬ್ಯಾಂಕ್ ಒಳ್ಳೆ ಸ್ಟಾಕಾ ನಾಟ್ ಒಳ್ಳೆ ಸ್ಟಾಕಾ ನನಗೇನು ಅದರಲ್ಲಿ. ಬಟ್ ನಾನು ಅದು ಕೆಳಗೆ ಹೋದರೆ ಸಾಕು, ಅದು ಪ್ರೈಸ್ ಕೆಳಗೆ ಹೋದರೆ ಸಾಕು, ನಾನು ಅದನ್ನು ಕವರ್ ಮಾಡಿ ನಾನು ಪ್ರಾಫಿಟ್ ಮಾಡಿಬಿಡ್ತೀನಿ. ನಮ್ಮ ವ್ಯೂ ಆ ಥರ ಇತ್ತು. ಬಾಂಬೆ ವಾಸ್ ವೆರಿ ಡಿಫ್ರೆಂಟ್ ವ್ಯೂ. ಅಂದರೆ ಫಂಡಮೆಂಟಲ್ಸ್ ನೋಡ್ತಾ ಇದ್ರು. ಮತ್ತು ಕಂಪನಿ ನಾವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ವಿ, ಇದೆಲ್ಲ ಟೆಂಪ್ರರಿ, ಇದು ಮೇಲೆ ಹೋಗುತ್ತೆ ಅಂತ. ಸೊ ನಾವು ಕನ್ಫ್ಯೂಸ್ ಆಗೋದು. ಸೊ ಎಲ್ಲರೂ ಹೇಳ್ತಾ ಇದ್ದಾರೆ ಚೆನ್ನಾಗಿ ಸ್ಟಾಕ್, ನಾವು ಯಾಕೆ ಶಾರ್ಟ್ ಹೋಗ್ತಾ ಇದ್ವಿ. ಎಂಡಲ್ಲಿ ನಾವು ಹೇಳಿದ್ರೆ ನಮಗೆಲ್ಲ ಅರ್ಥ ಆಗಲ್ಲ. ಇದು ನಮ್ಮ ಸಿಸ್ಟಮ್ ಹೇಳ್ತಾ ಇದೆ ಶಾರ್ಟ್ ಹೋಗ್ತಾ ಇದೆ, ಸಿಸ್ಟಮಲ್ಲಿ ಪ್ರಾಫಿಟ್ ಇದೆ, ನಾವು ಸುಮ್ಮನೆ ಶಾರ್ಟ್ ಹೋಗ್ಬೇಕು ಅಷ್ಟೇ. ಸಿಸ್ಟಮ್ ಹೇಳ್ದಂಗೆ ಕೇಳಬೇಕಷ್ಟೇ, ಅಷ್ಟೇ. ಸಿಸ್ಟಮ್ ಹೇಳೋದು ನಾವು ಕೇಳೋದು ಅಷ್ಟೇ. ಅದರಲ್ಲಿ ನೀವು ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ಹೋದರೆ
ಅದೂ ನಾನು ಹೇಳ್ತೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ವಯಲೇಟ್ ಮಾಡಿದಾಗ ನನಗೇನೋ ದೊಡ್ಡ ಪ್ರಾಬ್ಲಮ್ ಬಂದ್ಬಿಡ್ತು. ಸೊ ಯಾಕೆ ಇದನ್ನು ಮಾಡ್ತಾ ಮಾಡ್ತಾ ಅಬೌಟ್ ಜುಲೈ ಆಗಸ್ಟ್ ಆಗೋಗಿತ್ತು. ಸೊ ಬ್ರೋಕರೇಜ್ ಇನ್ ಬಾಂಬೆ ಅವರು ನಮ್ಮ PNL ನೋಡಿದ್ರು, ನೀವು ನಿಮ್ಮ ಸಿಸ್ಟಮಲ್ಲಿ ಸ್ವಂತ ದುಡ್ಡು ಹಾಕಿದ್ದೀರಾ, ಅದನ್ನು ಡೀಟೇಲ್ ಆಗಿ ಟ್ರೇಡ್ ಲಾಗ್ ಇಟ್ಕೊಂಡಿದ್ದೀರಾ, ನಿಮ್ಮ ಪ್ರಾಫಿಟ್ ನಮ್ಗೆ ಕಾಣಿಸ್ತಾ ಇದೆ. ಆವಾಗ ಸ್ಟಾಕ್ ಮಾರ್ಕೆಟ್ ವಾಸ್ ಆಲ್ರೆಡಿ ಡೌನ್ ಫ್ರಮ್ 6,300 ಡೌನ್ ಟು 4,000 ಬ್ಯಾಕ್. ಓಕೆ. ಸೊ ಮೋರ್ ದೆನ್ 30% ಡ್ರಾಪ್. ರೈಟ್. ಸೊ ನಮ್ಮ ಪ್ರಾಫಿಟ್ ಇತ್ತು, ಅಂದರೆ ನಾವು ಮೋಸ್ಟ್ಲಿ ಶಾರ್ಟ್ ಹೋಗ್ತಾ ಇದ್ದಾಗ ಮೋಸ್ಟ್ಲಿ ನಮ್ಮ ಪ್ರಾಫಿಟ್ ಇತ್ತು. ಬಟ್ 20-25% ನಾವೇ ಪ್ರಾಫಿಟ್ ಮಾಡಿದ್ವಿ. ಹೌದಾ? ಓಕೆ. ನಮ್ಮ ಚಿಕ್ಕ ದುಡ್ಡು ಒಂದು 5-10 ಲಕ್ಷ ಅಷ್ಟೇ ಇತ್ತು ನಮ್ಮ ಹತ್ರ. ಸೊ ಇರೋದರಲ್ಲಿ ಅದನ್ನು ಯೂಸ್ ಮಾಡಿ ನಾವು ಪ್ರೂಫ್ ಆಫ್ ಕಾನ್ಸೆಪ್ಟ್. ಸೊ ನೋಡಿ 10 ಲಕ್ಷದಲ್ಲಿ ನೀವು 20% ಪ್ರಾಫಿಟ್ ಮಾಡಿದ್ರೆ 2 ಲಕ್ಷ ವರ್ಷಕ್ಕೆ. ಆವಾಗ ನಾನು ಬೇಕಾದ್ರೆ ಜಾಬ್ ಮಾಡಿದರೆ ಅಷ್ಟೊಂದು ನಾನು ಒಂದು ತಿಂಗಳಲ್ಲಿ ಅರ್ನ್ ಮಾಡ್ಬಿಡ್ತೇವೆ. ಸೊ ಆಬ್ವಿಯಸ್ಲಿ ದಿಸ್ ವಾಸ್ ನಾಟ್ ಮೇಕಿಂಗ್ ಮನಿ ಫಾರ್ ಮೀ ಟು ಸರ್ವೈವ್. ನನ್ನ ಸರ್ವೈವಲ್ಗೆ ನಾನು ಬೇರೆ ಕಾರ್ಪಸ್ ಇಟ್ಕೊಂಡಿದ್ದೆ ಅಬೌಟ್ 1.5 yearsಗೆ. ಸೇಮ್ 18 monthsಗೆ ನಾನು ಒಂದು ಸೆಪ್ರೇಟ್ ಕಾರ್ಪಸ್ ಇಟ್ಕೊಂಡಿದ್ದೆ. ಇದನ್ನು ಯೂಸ್ ಮಾಡ್ತೀನಿ. ಕಂಪ್ನಿನ ಇಟ್ ಹ್ಯಾಸ್ ಟು ಗೋ ಟು ದ ಸ್ಟೇಜ್ ವೇರ್ ಇಟ್ ಕ್ಯಾನ್ ಫಂಡ್ ಇಟ್ ಸೆಲ್ಫ್ ಅಂತ. ಸೊ ಸಾರಿ, ಅದರಲ್ಲೊಂದು ಪ್ಲೇ ಬುಕ್ ಥರ ಕೇಳೋದಾದರೆ, ಯಾರಾದರೂ ಒಂದು ಕಂಪ್ನಿ ತನ್ನ ಫೀಲ್ಡನ್ನು ಬಿಟ್ಟು ಇನ್ನೊಂದು ಫೀಲ್ಡ್ಗೆ ಹೋಗ್ತಾ ಇದ್ರೆ ಕಂಪ್ಲೀಟ್ಲಿ 18 months ಕಾರ್ಪಸ್ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್? ನೀವು ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇಟ್ಕೋಬೇಕು. ಇವಾಗ ಐ ವುಡ್ ಸೇ ನೀವು ಅಟ್ಲೀಸ್ಟ್ 3 years ಇಡಬೇಕು. ಆವಾಗ ನನ್ನ ಹತ್ರ ವೆರಿ ಕ್ಲಿಯರ್ ಕಾನ್ಸೆಪ್ಟ್ ಇತ್ತು, 18 monthsಲ್ಲಿ ಇಲ್ಲ ಅಂದರೆ ನಾನು ಕ್ಲೋಸ್ ಮಾಡ್ತೀನಿ ಅಂತ. ಇವಾಗ ಆ್ಯಕ್ಚುಲಿ ಒಂದು ಮಾರ್ವಾಡಿ ಸೇಯಿಂಗ್ ಇದೆ, 1000 days. ಓಕೆ. 1000 daysಲ್ಲಿ ಯು ಹ್ಯಾವ್ ಟು ಬಿಕಮ್ ಪ್ರಾಫಿಟಬಲ್. ಇದು ಒಂದು ಅವ್ರ ಎಕ್ಸ್ಪೀರಿಯನ್ಸಿಂದ ಯಾವುದೋ ಕಂಪ್ನಿ ಇದ್ರೂ 3 ವರ್ಷ ತೊಗೊಳತ್ತೆ. 1000 days ರಫ್ಲಿ 3 years ತೊಗೊಳತ್ತೆ. ಆ 1000 daysಲ್ಲಿ ಪ್ರಾಫಿಟ್ ಮಾಡ್ಬೇಕು. ಸೊ ಅಂದರೆ 1000 days ಕೊಡ್ಬೇಕು ನೀವು. 500 days ಕೊಟ್ಟರೆ ಆಗಲ್ಲ, ಮತ್ತು ಏನಾದರೂ ರಿಸ್ಕ್ ಹೊರಗಡೆಯಿಂದ ಬರುತ್ತೆ ಇದು. ಸೊ ನನಗೆ ಅವಾಗ ಏನೂ ಗೊತ್ತಿರಲಿಲ್ಲ. ಸೊ ನಾನು ಅದಕ್ಕೆ 18 months ಇಟ್ಕೊಂಡಿದ್ದೆ. ಬಟ್ ನಾರ್ಮಲಿ ಐ ವುಡ್ ಸೇ 3 years ನೀವು ನಿಮ್ಮ ಎಕ್ಸ್ಪೆನ್ಸಸ್ನ ಬೇರೆ ಕಡೆ ಇಡಬೇಕು. ಒಂದು ಲಿಕ್ವಿಡ್ ಫಂಡ ಇಲ್ಲ ಫಿಕ್ಸ್ಡ್ ಡಿಪಾಸಿಟ್ ಇಟ್ಕೊಂಡು ಅದನ್ನು ಯೂಸ್ ಮಾಡ್ತಾ ಹೋಗಿ ಮಂತ್ಲಿ. ಕಂಪ್ನಿಯಿಂದ ದುಡ್ಡು ತೊಗೊಂಬೇಡಿ. ಬಟ್ ಆ್ಯಕ್ಚುಲಿ ಈಗ ನೋಡಿದ್ರೆ ನಿಮ್ಮ ಐಡಿಯಾ ಇದ್ರೂ ಇದರಲ್ಲಿ AI ಹೆಸರು ಹಾಕಿದರೆ 4 ಜನ ಫಂಡ್ ಮಾಡಿಬಿಡ್ತಾರೆ. ಸೊ ನಿಮ್ಗೆ ಆ್ಯಕ್ಚುಲಿ ಅಷ್ಟೊಂದು ದುಡ್ಡು ಅದೇ ಒಂದು ನಾನು ಸ್ವಲ್ಪ ಜೆನ್ ಎಕ್ಸ್ ಅದು ಜೆನ್ ಎಕ್ಸ್ ಥಿಂಕಿಂಗ್ ಇದೆ. ಜೆನ್ ಝಿಯಲ್ಲಿ ನಮ್ಮ ಹತ್ರ ಐಡಿಯಾ ಇದೆಯಪ್ಪ, ನೀವು ಎಷ್ಟು ದುಡ್ಡು ಕೊಡ್ತೀರಾ? ಇಲ್ಲ ನಿಮ್ಗೆ ಇಷ್ಟೊಂದು ದುಡ್ಡು ಬೇಡ, ನನಗೆ ಇಷ್ಟೇ ಸಾಕು, ನಾನು ಇದೇ ತೊಗೋತೀನಿ, ಆಮೇಲೆ VC ಹತ್ರ ಹೋಗ್ತೀನಿ. ಅದೆಲ್ಲ ಡಿಸ್ಕಷನ್ ನಮ್ಮ ಕಡೆ. ನಮ್ಮ ಟೈಮಲ್ಲಿ ಬಾಪ ನೀನು ಇನ್ಫೋಸಿಸ್ ವಿಪ್ರೋ ಜಾಬ್ ಮಾಡು, ಇದನ್ನೆಲ್ಲ ಯಾಕೆ ಮಾಡೋಕೆ ಹೋಗ್ತಾ ಇದೆ? ಆ್ಯಂಡ್ ಕಸ್ಟಮರ್ ಆ್ಯಕ್ಚುಲಿ ಟೋಲ್ಡ್ ಅಸ್ 1998 ಸುಮ್ಮನೆ ಯಾಕೆ ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡ್ತೀರಾ, ನಮ್ಮ ಜಾಯಿನ್ ಆಗಿ. ಸರ್ ಬಟ್ ಆಂಟ್ರಪ್ರಿನರ್ಶಿಪ್, ವಾಟ್ ಆಂಟ್ರಪ್ರಿನರ್ಶಿಪ್? ಜಸ್ಟ್ ಲೀವ್ ಆಲ್ ಫ್ಯಾನ್ಸಿ ವರ್ಡ್ಸ್, ನೀವು ಬನ್ನಿ ಅಂತ. ಹಿ ಮೇ ಬಿ ರೈಟ್, ಹಿ ಮೇ ಹ್ಯಾವ್ ಬಿನ್ ರೈಟ್, ಬಿಕಾಸ್ ಐ ಸ್ಪೆಂಡ್ 7 years ರನ್ನಿಂಗ್ ಡೂಯಿಂಗ್ ನಥಿಂಗ್. ಬಟ್ ಆವಾಗ ಎಕ್ಸ್ಪೀರಿಯನ್ಸ್ ಬಂದಾಗ ಐ ಥಿಂಕ್ ದಟ್ ಈಸ್ ವೆರಿ ವ್ಯಾಲ್ಯೂಬಲ್. ರನ್ನಿಂಗ್ ಯುವರ್ ಓನ್ ಕಂಪನಿ, ಫೇಸಿಂಗ್ ದಟ್ ಸ್ಟ್ರೆಸ್. This one was lot less stressful because we were profitable, so we had something. ಬಟ್ ಒಂದು ಐ ಥಿಂಕ್ ನಮ್ಗೆ ಅರ್ಥ ಆಗಿಲ್ಲ, ಒಂದು ಎಲ್ಲ ಕಡೆ ಡೌನ್ ಇದ್ದರೆ ಯಾರೂ ಇನ್ವೆಸ್ಟ್ ಮಾಡಲ್ಲ. ನೀವು ಎಷ್ಟಾದರೂ ಪ್ರಾಫಿಟ್ ಮಾಡಿ, ನೀವು ತೋರಿಸಿ ನನಗೆ ಒಂದು 25% ಪ್ರಾಫಿಟ್ ಇದೆ ಇನ್ 6 months, ಆಯ್ತಪ್ಪ ಥ್ಯಾಂಕ್ ಯು, ಬಟ್ ದಿಸ್ ಮಾರ್ಕೆಟ್ ಇಸ್ ಬ್ಯಾಡ್, ಐ ವಿಲ್ ನಾಟ್ ಇನ್ವೆಸ್ಟ್. ಅದು ಮಾರ್ಕೆಟು ಗುಡ್ ಇರಬೇಕು, ಆವಾಗ ನಿಮ್ಗೆ ದುಡ್ಡು ಸಿಗುತ್ತೆ. ಇವಾಗ ನೀವು AI ಹೋದರೆ ನಿಮ್ಗೆ ಇವಾಗ ಸಿಗುತ್ತೆ. ಇವಾಗ ನೀವು ನಾನು E-commerce ಸ್ಟಾರ್ಟ್ ಮಾಡ್ತೀನಿ ಅಂತ ಹೋದರೆ ನಿಮ್ಗೆ ಏನೂ ಸಿಗಲ್ಲ. 3 ವರ್ಷ ಹಿಂದೆ ನೀವು E-commerce ಹೆಸರು ಕೇಳೇ ಒಂದು 2-3 crores shut up and take my money, I have heard the E of the E-commerce and I'm done ಅಂತ. ಸೊ ಒಂಥರ ಇಟ್ಸ್ ದ ಟೈಮಿಂಗ್. I didn't know this. I learned this the hard way. You can do as well as you want. If the market is not supportive, ಸಿಗಲ್ಲ. ಸೊ ಆಗ ಸಾರಿ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ. ಸೊ ಆವಾಗ ಆಗಸ್ಟಲ್ಲಿ ಬ್ರೋಕರೇಜ್ ಬಂದರು. ಅವ್ರು ಕೇಳಿದ್ರು, ಓಕೆ ನಾವು ವಿಲ್ ಅಕ್ವೈರ್ ಯುವರ್ ಕಂಪನಿ,
ಸೊ ನಮ್ಮ ಗುಡ್ ವಿ ಆರ್ ಗೆಟಿಂಗ್ ಅಕ್ವೈರ್ಡ್ ಅಂತ ವಿ ಆರ್ ವೆರಿ ಹ್ಯಾಪಿ. ಅವ್ರಿಗೆಲ್ಲ ಮನಿ ಯೋಗ ಅಲ್ಲ ಇದು? ಮನಿ ಯೋಗ. ಮನಿ ಯೋಗ. ಸೊ ಮನಿ ಯೋಗ ಅಕ್ವೈರ್ ಆಗಿ ನಾವು ಅದನ್ನು ವಿಲ್ ಮೇಕ್ ಅ PMS ರನ್ ಇಟ್ ಥ್ರೂ ದ ಆಲ್ಗೊರಿಥಮ್. Okay. we were preparing for that. Then suddenly this Lehman thing started to happen. Lehman first rumors bantu. India was 4,000 antindalva. 4,000 slowly started falling. 3,500, 3,000, I think 500, 600 ಏನೋ ಇತ್ತು. Now 4,000 to 3,500 is already 15%. Now ಇವಾಗ ಕೇಳಿದ್ರೆ market has not fallen 15% for so many years now. ಹೌದು. ಈಗ ಅದು ಕೋವಿಡ್ ಆದಮೇಲೆ ಐ ಥಿಂಕ್ ಒಂದ್ಸತಿನೇ ಚೇಂಜ್ 15% ಆಗಿತ್ತು. ಐ ಥಿಂಕ್ ಮಾರ್ಕೆಟ್ ಹಸ್ ಫಾಲನ್ 33%, ದೆನ್ ಇಟ್ ಹಸ್ ಫಾಲನ್ ಅನದರ್ 15%. ದಿಸ್ acquisition didn't happen because that company, the CEO called me and said, thank you, but we are a US based company and my parent firm is probably bankrupt. So forget acquiring you. I don't know if I have a job. So I said, what do you mean? He said, because nobody knows what's going on. The company's stock price, ಅಲ್ಲಿ US ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿ, ಆ ಸ್ಟಾಕ್ ಪ್ರೈಸ್ 95% it has fallen. 95%. $100 ಇರೋರು, $100 ಇರೋರು $5 ಆಗಿಬಿಟ್ಟಿದೆ. ಸೊ ಈ ಸೆಡ್ ನಿಜವಾಗ್ಲೂ ಹೇಳಿದ್ರೆ ಇವಾಗ ಅಕ್ವಿಸಿಷನ್ಗೇನೋ ನಮ್ಮ ಆಪಟೈಟ್ ಇಲ್ಲ, ದುಡ್ಡು ಏನೋ ಚಿಕ್ಕದೇ ಇತ್ತು, ಬಟ್ ಅಟ್ಲೀಸ್ಟ್ ಅಕ್ವಿಸಿಷನ್ ಮಾಡೋಕ್ಕಾಗಲ್ಲ. ಪ್ಲಸ್ ಈ ಕಂಪನಿ ಇರತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆವಾಗ ಅದನ್ನೇ ವೆಂಟ್ ಬಸ್ಟ್. ಇಟ್ ವಾಸ್ ದ ಇಂಡಿಯನ್ ಆರ್ಮ್ ವಾಸ್ ಅಕ್ವೈರ್ಡ್ ಎಲ್ಲ. ಸೊ ನಾವು ಏನು ಮಾಡೋಣ ಇವಾಗ, ನಮ್ಮ ಪ್ರಾಫಿಟ್ ಇದೆ, ವಿ ಆರ್ ಸ್ಟಿಲ್ ಪ್ರಾಫಿಟಿಂಗ್. ಸೊ ಅ ಫ್ರೆಂಡ್ ಕನೆಕ್ಟೆಡ್ ಅಸ್ ಅಂಡ್ ಸೆಡ್ ಐ ಟೇಕ್ ಯು ಟು ಬ್ರೋಕರೇಜ್, ನೀವು ಅಲ್ಲೇ ಟ್ರೇಡ್ ಮಾಡಿ. ಅವ್ರು ಏನಂದ್ರೆ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಡೋಕ್ಕೆ ನಾವು ಇಂಟ್ರೆಸ್ಟ್ ತೊಗೋತೀವಿ. ಸೊ ಅವ್ರ ದುಡ್ಡನ್ನ ಟ್ರೇಡ್ ಮಾಡೋಕ್ಕೆ ನಮಗೆ ಅವ್ರ ಇಂಟ್ರೆಸ್ಟ್ ಚಾರ್ಜ್ ಮಾಡೋರು 1% per month. ಪ್ಲಸ್ ಅವರು ನಮ್ಮಿಂದ ಬ್ರೋಕರೇಜ್ ತೊಗೊಳೋರು. ಸೊ ದೇ ಆರ್ ದ ಬ್ರೋಕರೇಜ್ ದೆಮ್ಸೆಲ್ವ್ಸ್. ದೇ ವರ್ ಚಾರ್ಜಿಂಗ್ 1%, ಪ್ಲಸ್ ದೇ ವರ್ ಸೇಯಿಂಗ್ 30% ಆಫ್ ಪ್ರಾಫಿಟ್ ವಿ ವಿಲ್ ಕೀಪ್ 30% ಆಫ್ ಲಾಸಸ್ ಆಲ್ಸೋ ವಿ ಶುಡ್ ಪೇ. ಸೊ ಆ ಥರ. ಸೊ ನಾವೇನು ಮಾಡೋಣ, ಏನು ಲಾಸ್ಟ್ ಟ್ರೈ ಅಲ್ವಾ, ಗೋ ಫಾರ್ ಇಟ್ ಅಂತ. ಸೊ ಫ್ರೆಂಡ್ ಸೈಡ್ ಐ ಡೋಂಟ್ ವರಿ, ಐ ವಿಲ್ ಬೇರ್ ದ ಲಾಸಸ್ ಇಫ್ ಯು ಹ್ಯಾವ್ ಟು ಬೇರ್, ಇಫ್ ಯು ಡೂ. ಸೊ ದೆನ್ ವಾಸ್ ದ ಟಫೆಸ್ಟ್ ಟೈಮ್. 2 things happened. First, system was going. We were going to this brokerage every day. ಅಲ್ಲಿ ಒಂದು ನಾವು ನವಿ ಮುಂಬೈಯಲ್ಲಿದ್ವಿ. ನವಿ ಮುಂಬೈಯಿಂದ ಟ್ರೈನ್ ತೊಗೊಂಡು ಚರ್ಚ್ ಗೇಟ್ ಹತ್ರ ಹೋಗೋದು, ಅಲ್ಲಿ ಟ್ರೇಡ್ ಮಾಡೋದು. ದಿಸ್ ಇಸ್ October 2008. October 2008 the market was crashing. It fell to 2200 from 4th. So 6300 falls to 4000, then falls to 2200. In the meantime, this is lady who's in this boat. ಅವ್ರು ಬಂದರು, ಅವ್ರು ಹೇಳಿದ್ರು, ಯಾವಾಗ ನೋಡಿದ್ರೆ ನೀವು ಶಾರ್ಟೇ ಹೋಗ್ತಾ ಇದ್ದೀರಾ, ಇಂಡಿಯಾನಲ್ಲಿ ಏನೋ ನಂಬಿಕೆನೇ ಅಲ್ವಾ ನಮಗೆ, ಇಂಡಿಯಾನಲ್ಲಿ ನಂಬಿಕೆ ನನಗೇನು, ನಾನು ಸುಮ್ಮನೆ ನಮ್ಮ ದುಡ್ಡೇನೋ ಹಾಕ್ತಾ ಇದ್ವಿ ಅದರ ಶಾರ್ಟ್, ವಾಟ್ ಈಸ್ ದಿಸ್ ಇಂಡಿಯಾ, ಇಲ್ಲ ಶಾರ್ಟ್ ಹೋಗೋದಂದ್ರೆ ಯು ಆರ್ ಆ್ಯಂಟಿ ಇಂಡಿಯಾ ಅಂತ. ಯು ಡೋಂಟ್ ಬಿಲೀವ್ ಆಫ್ಟರ್ ಫಾಲಿಂಗ್ 45% ಮಾರ್ಕೆಟ್ ವಿಲ್ ಸ್ಟಿಲ್ ಫಾಲ್ ಮೋರ್. ಸೊ ಆವಾಗೇನೋ ಮೈಂಡಲ್ಲಿ ಏನೋ ಹೇಳ್ತಾ ಇದ್ದಾರೆ, ಮಾಡಬೇಕು, ಇದು ಸಿಸ್ಟಮ್ ರನ್ ಆಗಲಿ, ನನ್ನ ಪರ್ಸ್ನಲ್ ಮನಿ ನಾನು ಲಾಂಗ್ ಹಾಕ್ಬಿಡ್ತೀನಿ. ಓಕೆ. ಸೊ ಲೆವರೇಜ್ ಹಾಕಿ ಫ್ಯೂಚರ್ಸ್ ತೊಗೊಂಡು ನಾನು ಪರ್ಸ್ನಲಲ್ಲಿ ಐ ವೆಂಟ್ ಹೆವಿಲಿ ಲಾಂಗ್. ಓಕೆ. ಅದು ದುಡ್ಡು ಇಟ್ಕೊಂಡಿರೋದು ಸೆಪ್ರೇಟ್ ಆಗಿ ಸಮ್ ಮನಿ ವಾಸ್ ಲೆಫ್ಟ್. So I used that money and said, and there was one extra money that had come because some shares we had sold, family, and my mother had said, you take some money, because it's your father's shares, I'll give you some money anta adanna use ಮಾಡಿ, let us go long on India ಅಂತ patriotism. ಅಲ್ಲಿ ಅದು 4000 ಆಗಿತ್ತು ಮಾರ್ಕೆಟ್. ಅವಾಗ 2200 ಹೋಯಿತು. ನನ್ನ ಲೆವರೇಜ್ ಪೊಸಿಷನ್ ಐ ವಾಸ್ ಕ್ಲೀನ್ಡ್ ಔಟ್, ಝೀರೋ ಫ್ರಮ್ ದೇರ್, ಬಟ್ ಮೈ ಸಿಸ್ಟಮ್ ವಾಸ್ ಮೇಕಿಂಗ್ ಮನಿ. ಆವಾಗ ಬಂತು ಇದು ಪೇಟ್ರಿಯಾಟಿಸಮ್ ಎಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ಇರಬಾರ್ದು. ನೀವು ಆ್ಯಕ್ಚುಲ್ ಆಗಿ ಇಂಡಿಯಾ ಕ್ರಿಕೆಟ್ ಮ್ಯಾಚಲ್ಲಿ ಇಂಡಿಯಾಕ್ಕೆ ವೋಟ್ ಇದು ಮಾಡಿ ಫುಲ್ಲು ಇಂಡಿಯಾ ಆ್ಯಂಟಿ, ಆಸ್ಟ್ರೇಲಿಯಾ ಆ್ಯಂಟಿ, ಪಾಕಿಸ್ತಾನ ಅದೆಲ್ಲ ಏನೋ ಮಾಡಿ, ಬಟ್ ಬಿಸ್ನೆಸ್ಸಲ್ಲಿ ಹೋದಾಗ ದೇರ್ ಇಸ್ ನೋ ಪೇಟ್ರಿಯಾಟಿಸಮ್. ಇಟ್ ಶುಡ್ ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಕೋರ್ ಲಾಜಿಕ್ ಮತ್ತು ಫಂಡಮೆಂಟಲ್ಸ್ ಇಲ್ಲಾದರೆ ಬಿಸ್ನೆಸ್ ಸಿಸ್ಟಮ್, ಬಿಸ್ನೆಸ್ ಸೆನ್ಸ್.
ಸೊ ಅದೊಂದು ಲಾಂಗ್ ಲೆಸನ್ ಅದು. ಬಟ್ ಲರ್ನ್ ಆದಾಗ ಕಷ್ಟನೇ ಇತ್ತು ಆವಾಗ. ಬಿಕಾಸ್ ಆವಾಗ ಎಲ್ಲ ನಮ್ಮ ಸಿಸ್ಟಮು ಚೆನ್ನಾಗಿತ್ತು, ನಮ್ಮ ಅಕ್ವೈರ್ ಮಾಡೋರು ಜನ ಅವರೇ ಬ್ಯಾಂಕ್ರಪ್ಟ್ ಆಗಿಬಿಟ್ರು. ನಾವು ಇನ್ನೂ ಒಂದ್ಸತಿ ಟ್ರ್ಯಾಕ್ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 2 ಇಂಪಾರ್ಟೆಂಟ್ ಚೇಂಜಸ್ ಆಯಿತು. ಒಂದು, ಸತ್ಯಮ್ದು ಒಂದು ಕ್ರೈಸಿಸ್ ಆಗ್ಬಿಡ್ತು. ಸತ್ಯಮಲ್ಲಿ ಏನು ಹೇಳಿದ್ರು ಇದು ರಾಜು, ಈ ಸೆಡ್ ಒನ್ ಫೈನ್ ಡೇ ಇನ್ 2008 ಎಂಡ 2009 ಜಾನ್ ಹಂಗೆ, ಈ ಸೆಡ್ ಐ ಹ್ಯಾವ್ ಇದು ಎಡಿಟೆಡ್ ಮೈ ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ಬ್ಯಾಂಕ್ ಸ್ಟೇಟ್ಮೆಂಟ್ ಇರೋದು ನಾನು ಮ್ಯಾನ್ಯುವಲಿ ಎಡಿಟ್ ಮಾಡಿ ಆಡಿಟರ್ಸ್ ಕೊಟ್ಟಿದ್ದೀನಿ, ಎಲ್ಲ ಫಾಲ್ಸ್. ಅದು ಅಷ್ಟು ದುಡ್ಡೇ ಇಲ್ಲ ನಮ್ಮ ಹತ್ರ. ಸೊ ಜನ ಫುಲ್ ಅದು ಸತ್ಯಂ ಹೋಯ್ತು, ವೆಂಟ್ ಫ್ರಮ್ 400 to 6 rupees, ಹಂಗೆಲ್ಲ ಅದೆಲ್ಲ ಆಯಿತು. ಇನ್ನೊಂದು US ಅಲ್ಲಿ ಒಂದು ಪರ್ಸನ್ ಇದ್ರು, ಬರ್ನಿ ಮೇಡಾಫ್ ಅಂತ. ಬರ್ನಿ ಮೇಡಾಫು ಹಂಗೆ ಒಂದು 20 ವರ್ಷ ಆ ಥರ ಸ್ಕ್ಯಾಮ್ ನಡೀತಾ ಇದ್ರು. ಅಂದರೆ ಈ ಜನ ಅಂತ ಅವ್ರು ದುಡ್ಡು ತೊಗೊಳ್ಳೋದು, ಅವ್ರು ಸ್ಟೇಟ್ಮೆಂಟ್ ಕೊಡೋದು, ನಿಮ್ಮ ದುಡ್ಡು 100ಇಂದ 101 ಆಗಿದೆ, 101ಇಂದ 102 ಆಗಿದೆ. ಜನ ಆಯ್ತಪ್ಪ ನೀನು ಮಾಡ್ತಾ ಇದೆಯಾ, ನಿನ್ನೆ ಹುಡ್ಕೋ ದುಡ್ಡು, ಬೇಡ ನನಗೆ ಗ್ರೋ ಆಗ್ತಾ ಇದೆಯಲ್ವಾ ಅಂತ. ಆ್ಯಕ್ಚುಲಾಗಿ ಅವ್ನು ಬರೀ ಸ್ಟೇಟ್ಮೆಂಟ್ ಇನ್ವೆಂಟ್ ಮಾಡೋನು. ಆ್ಯಕ್ಚುಲಾಗಿ ಅವ್ನು ಏನು ಮಾಡ್ತಾ ಇದ್ದ ಅಂತ ಯಾರೋ ಗೊತ್ತಿಲ್ಲ. ಅವ್ನು ಆ್ಯಕ್ಚುಲಿ ಮೇ ಬಿ ಇವನ್ ಸ್ಪೆಂಡ್ ಮಾಡ್ತಾ ಇದ್ದ. ಅವ್ನು ಕನ್ಫೆಷನ್ ಲೆಟ್ರ್ ಬಂತು, 20 ವರ್ಷದಿಂದ ಮಾಡ್ತಾ ಇದ್ದೀನಿ, ಯಾರ್ದು ದುಡ್ಡು ನನ್ನ ಹತ್ರ ಇಲ್ಲಿ, ಇವಾಗ ಏನೋ ಅದೆಲ್ಲ ಫಾಲ್ಸ್ ಅದು ಅಂತ. ಸೊ ಇವಾಗ ನಾವು ಬೇರೆ ಕಡೆ ಎಲ್ಲ ಇದು ಗ್ರೋತಿಗೆ ಹೋಗ್ತಾ ಇದ್ವಿ, ನಮ್ಮ ಬ್ರೋಕರೇಜ್ ಸ್ಟೇಟ್ಮೆಂಟ್ ತೊಗೊಂಡು. ಸೊ US ಅಲ್ಲಿ ಇಬ್ಬರು ಕಸ್ಟಮರ್ ಇದ್ದರು. ಅಂದರೆ ಕಸ್ಟಮರ್ ಅಂದರೆ ಪೊಟೆನ್ಷಿಯಲ್ ಕಸ್ಟಮರ್ಸ್. ಅವ್ರು ಹೇಳಿದ್ರು, ನೋಡಪ್ಪ ಸತ್ಯಮ್ ಆಗಿದೆ, ಬರ್ನಿ ಮೇಡ್ ಆಫ್ ಆಗಿದೆ, ಅವ್ರಿಗೆಲ್ಲ ಎಡಿಟ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟರು ಅವರು. ನೀನು ನನ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ, ನಾನು ಏನು ಮಾಡಬೇಕು, ಹೆಂಗೆ ನಂಬೋದು ಅಂತ. ನೀನು ಬೇಕಾದ್ರೆ ನೀನು ಗೌರ್ಮೆಂಟ್ ಸ್ಟ್ಯಾಂಪ್ ತೊಗೊಂಬ, ನಾನು ಅದನ್ನು ಬಿಲೀವ್ ಮಾಡಲ್ಲ ಅಷ್ಟೇ. ದ್ಯಾಟ್ ವಾಸ್ ದಿ ಎಂಡ್ ಆಫ್ ದ ಬಿಸ್ನೆಸ್. ವಿ ನ್ಯೂ ಇಟ್. ಡಿಸೆಂಬರಲ್ಲಿತ್ತು ಅವಾಗ. ಸೊ ಅವಾಗ ಏನು ಮಾಡೋದಪ್ಪ, ನಾವು ರೈಟಿಂಗ್ ಇಸ್ ಆನ್ ದ ವಾಲ್, ಟ್ರಸ್ಟ್ ವಾಪಸ್ ಬಿಲ್ಡ್ ಮಾಡೋಕ್ಕೆ ಇಟ್ ವಿಲ್ ಟೇಕ್ 1 or 2 years. ವಿ ನ್ಯೂ ನಮ್ಮನ್ನು ಯಾರೋ ಟ್ರಸ್ಟ್ ಮಾಡಲ್ಲ. ಅಂದರೆ ನಾವು 2 people, ರ್ಯಾಂಡಮ್ ಫೆಲೋಸ್, 1 fellow writes, both fellows write a blog ಅಷ್ಟೇ. ಸೊ ದಟ್ ವಾಸ್ ಅವರ್ ಹಾರ್ಡ್ ಸ್ಟಾಪ್. ಕ್ಲೋಸ್ ಮಾಡೋಣ, ಇಲ್ಲಿಗೆ ಹೋಗೋಣ. ಮನೇಲೆಲ್ಲ ಏನು ಹೇಳಿಲ್ಲ, ಬಿಟ್ಬಿಡು ಕೆಲ್ಸಕ್ಕೆ ಹೋಗೋಣ ವಾಪಸ್ ಅಂತ? ಮನೇಲಂದರೆ ಬೈ ದಿಸ್ ಟೈಮ್ ನಮ್ಮ ಮೈ ಸನ್ ವಾಸ್ 1.5 years old. ಸೊ too old to my father had passed away in 1987. Okay. My mother said, you are doing something, as long as you are doing something I am fine ಅಂತ. So no, and other people also like, so my family is full of bankers. ಶಡೆ ಹೆಸರು ಕೇಳಿದ್ರೆ ಫಸ್ಟ್ ಅದೇ ಕೇಳ್ತಾರೆ, ಬ್ಯಾಂಕಲ್ಲಿ ಇದೆಯಾ ಅಂತ. ನಾನು ಹೋಗಿ ಇಂಜಿನಿಯರಿಂಗ್ ಎಲ್ಲ ಮಾಡಿ ಅದು ಎಂಡಲ್ಲಿ ಅದೇ ಹೇಳಿದೆ, ನಾನು ವಾಪಸ್ ಅಲ್ಲೇ ನೋಡಿದ್ಯಾ ಫೈನಾನ್ಸಲ್ಲಿ. ಸೊ ಇಟ್ ಈಸ್ ಲೈಕ್ ಬ್ಲಡ್ ಥಿಂಗ್ ಏನೋ. ಸೊ ದೇ ವರ್ ಓಕೆ ವಿತ್ ದಟ್. ಬಟ್ ಅವ್ರು ಏನು ಮೋಸ್ಟ್ಲಿ ದ ಪೀಪಲ್ ವರ್ ವೆರಿ ಸಸ್ಪಿಷಿಯಸ್. ಇದೇನು ಕಂಪ್ಯೂಟರ್ ತೊಗೊಂಡು ಟ್ರೇಡಿಂಗ್ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ. ಸೊ ದ್ಯಾಟ್ ವಾಸ್ ಓಕೆ. ದಟ್ ಈಸ್ ಬಟ್ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್ ಬ್ಯಾಂಕ್ಸಲ್ಲಿ ಮೊದಲೇ ಅಂದರೆ ಕನ್ಸರ್ವೇಟಿವ್ ಪೀಪಲ್ ಆವಾಗ ಅವರು ಮಾರ್ಕೆಟ್ ಈ ಥರ ಹೋಗೋದು ನೋಡೇ ಇರಲಿಲ್ಲ. 1992 ಆದಮೇಲೆ ದಿಸ್ ವಾಸ್ ದ ಬಿಗ್ಗೆಸ್ಟ್ ಬುಲ್ ರನ್. 2005 to 2007 ಮಾರ್ಕೆಟ್ had gone up 100% in 1 year. Next year it went up another 70%. ಇಟ್ ವಾಸ್ ದಟ್ ಕ್ರೇಜಿ. ನಾನು ಹೇಳಿದರೆ ಯಾರೋ ಇವಾಗ ಒಂಥರ ಎಕ್ಸ್ಪೀರಿಯನ್ಸ್ನ ಕೇಳಿದರೆ ಅವ್ರು ಆಲ್ಮೋಸ್ಟ್ ಫಿಲ್ಮ್ ಮೂವಿ ಥರ ಇರುತ್ತೆ. ಜನ ಬಂದು ಅವರು ಬೆಳಿಗ್ಗೆ 9 ಗಂಟೆಗೆ 9:50 ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ. ಸಮ್ಟೈಮ್ಸ್ ಇನ್ ದಟ್ ಟೈಮ್ ದೇ ವಾಸ್ ದಿಸ್ ಸನ್ ಔಟೇಜ್ ಅಂತ. ಸನ್ ಔಟೇಜ್ ಅಂದರೆ ನಾವು ವಿಸ್ಯಾಟಲ್ಲಿ ಕಮ್ಯುನಿಕೇಟ್ ಮಾಡ್ತಿದ್ವಿ. ಸಮಥಿಂಗ್ ವುಡ್ ಹ್ಯಾಪನ್ ಇನ್ ದ ಸನ್ ಸ್ಪಾಟ್ಸ್ ಇನ್ ದ ದಿಸ್ ಥಿಂಗ್. ಆವಾಗ 12:15 to 1 o'clock or something like that. ಆವಾಗ ದೇ ವುಡ್ ಶಟ್ ಡೌನ್ ದ ಎಕ್ಸ್ಚೇಂಜ್. ವಿಸ್ಯಾಟ್ಸ್ ವರ್ಕ್ ಆಗಲ್ಲಪ್ಪ. ಸೊ 45 minutes ದೇ ವಾಸ್ ಅ ಬ್ರೇಕ್. ಸೊ ಜನ 9:50ಗೆ ಬಂದು 12:15 ತನಕ ಅವ್ರು 1 ಲಕ್ಷ ಪ್ರಾಫಿಟ್ ಅರ್ನ್ ಮಾಡೋರು, ಮತ್ತು ಮನೆಗೆ ಹೋಗೋರು ಅಷ್ಟೇ. ಅದು ಆ ಥರ ಇತ್ತು ಮಾರ್ಕೆಟ್. 2 hours ಯು ಅರ್ನ್ಡ್ ಯುವರ್ 1 lakh ಆ್ಯಂಡ್ ಯುವರ್ ಗೋಯಿಂಗ್. ದಿನಕ್ಕೆ 1 ಲಕ್ಷ ಒಬ್ಬರು ಹೇಳಿದ್ರು ಆವಾಗ ಏನಿತ್ತು ಸರ್, ನಾವು ಇಷ್ಟು ಬೈ ಕಾರ್ಸ್ ಬೈ ಗಿವಿಂಗ್ ಕ್ಯಾಶ್, ಅಂದರೆ ಫುಲ್ ಡೌನ್ ಪೇಮೆಂಟ್, ನೋ ದಿಸ್ ಲೋನ್. ದೆನ್ ಆಲ್ ಹ್ಯಾಡ್ ಟು ಸೆಲ್ ಬಿಕಾಸ್ ಬೇರ್ ಮಾರ್ಕೆಟಲ್ಲಿ ಉಲ್ಟಾ
ಒಬ್ಬ he was in the room, I remember. He lost 40 lakhs standing there in 20 minutes. ಓಕೆ. And he just went. We were psyched. In fact, that time, November 26th, 26/11, ರೈಟ್. we used to take the 3 o'clock, 3:15 market, 3:30 market closes. 3:15 we used to close our thing. And we used to go eat some vada pav or something like that. And Amal Church Gate we used to take the train. ಓಕೆ. So usually it will be 6 o'clock, 7 o'clock sometimes. We'll take the train and all that. That day, 26/11, I was in this thing, and I had reached Churchgate at 3 o'clock. We said, no, today, forget vada pav, let's go back home. ರೈಟ್. If I was there for 4 hours later, I would have been in the... ನೋಡಿ. So, because after I reached home, then 2 hours we were walking home from this thing. I had gone to my partner's house, and I was walking back to my house when I got the news. ರೈಟ್. It was scary because this thing, but avaga there was no there was no easy way to know anything. Even social media is so prevalent. That time Twitter had just started. So we were trying to coordinate using Twitter. Yaar ellidare anta. So I knew a bunch of people. A friend was in near the Taj. ಓಕೆ. And these people had attacked the Taj also. So I was trying to find out if we went to the Taj. And it took 2 o'clock in the morning. He sent a message on Twitter saying that, no, I couldn't find room. So I went and stayed at a hotel near the Taj. I am staying here, boss. There is a lot of, drama going on. So so he was in a different place. So that was a very scary thing. Close call. Close call for me, but I mean, we knew people that were inside, and it was a little dramatic. And my sister and my brother-in-law, they had worked for the Taj, so they knew a lot of the people who were. Some of the people who were actually employed there. Right. Because our Taj is that particular Taj, the Taj in Bombay, is the most prestigious place to work inside the Taj group also. Right. So it was like everybody looked up to the people who were working there. So adanna, I think that was a very crazy piece of news. And it shook us all. And then that's when we moved to... by this time, my wife had got malaria twice. Bombay is not for beginners. Right. So we decided that we'll move to Gurgaon. And Gurgaon is where her family was also there. She wanted to do something. Right. I said, I'll find something. So then I moved. That was when I realized it's important to have this end hard stop. In my case, even if I didn't have the hard stop, that was a pretty good hard stop. Right. Because I had pretty much reached the end of everything I had tried. But ಅದನ್ನ ಆ್ಯಕ್ಚುಲಿ ಫಸ್ಟಲ್ಲಿ ಟ್ರೈ ಮಾಡಿದ್ರೆ ಸ್ಟಾರ್ಟ್ ಮಾಡಿದಾಗ ಒಂದು ಟಾರ್ಗೆಟ್ ಇಡೋದು, ಕೀಪ್ ಇಟ್ 18 months, 12 months, 15 months. ಅದು ವರ್ಕ್ ಆಗಿಲ್ಲ ಅಂದರೆ ಏನೂ ಆಗ್ತಾ ಇಲ್ಲ ನಿಮಗೆ. ಸಮಥಿಂಗ್ ಇಸ್ ರಾಂಗ್ and you should change your thought process. You can give it 36 months, but you can't keep a target of only 36 months because it's too far. So you need something for 12 months, 15 months, 18 months. Since then, every business, ನಾನು ಆದ್ಮೇಲೆ 2 business ಸ್ಟಾರ್ಟ್ ಮಾಡಿದ್ದೀನಿ, but all of them, I think we kept that initial target as very important. ರೈಟ್. ಓಕೆ. ಸೊ ಇದು ಕ್ಯಾಪಿಟಲ್ ಮೈಂಡ್ ಶುರುವಾಗಿದ್ದ ಜರ್ನಿ. ಅದಾದ್ಮೇಲೆ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರ? ಅದು ಗುಡ್ಗಾಂವ್ ಆದಮೇಲೆ, ಗುಡ್ಗಾಂವಲ್ಲಿ ಐ ವರ್ಕ್ ಫಾರ್ ಹೆಡ್ಜ್ ಫಂಡ್. ಅದು ಆವಾಗ ಅವರು ಇದು ಆಲ್ಗೋರಿಥಮಿಕ್ ಟ್ರೇಡಿಂಗ್ ಮಾಡ್ತಾ ಇದ್ರು. ಸೊ ಆವಾಗ ಸರ್ವರ್ ಎಲ್ಲ ಹಾಕಿ ಎಕ್ಸ್ಚೇಂಜಲ್ಲಿ ಏನೋ ಡೇಟಾ ಫೈಟ್ ಮಾಡೋದಿಲ್ಲ, ನಿಮ್ಮ ಡೇಟಾ ಸರಿ ಇಲ್ಲ, ನಮ್ಗೇನೋ ಆಗ್ತಾ ಇದೆ ಎಲ್ಲ ನಾವು ಮಾಡಿದಾಗ ಆವಾಗ 2009 ಇತ್ತು. ಐ ಫೇಸ್ ದಿ ಅದರ್ ಸೈಡ್. One day the market went up 20%. 20% up on one day. That was 2009 election time and all that. So saw that also. About a year after that I said, I'm getting this itch to start again. So salary bantalva, adu ಸ್ವಲ್ಪ slowly the coffer started getting refilled. So ಒಂಥರ ಅದು ನಿಮ್ಮ ಒಂದು ಆರೋಲಿ ಒಂದು ಫಸ್ಟ್ ಮಾಡಿದಾಗ ಅದು ನೀರು
ತುಂಬ ಸ್ಟಾರ್ಟ್ ಮಾಡಿದ್ರೆ ಕಡಿಮೆ ಇರುತ್ತೆ, ನೀವು ಯೂಸ್ ಮಾಡೋಕ್ಕಾಗಲ್ಲ ಅದನ್ನು. ಒನ್ಸ್ ಇಟ್ ರೀಚಸ್ ಅ ಸರ್ಟನ್ ಲೆವೆಲ್ ನೀವು ಲೈಕ್ ಐ ಕ್ಯಾನ್ ಯೂಸ್ ವೆನ್ ಎವರ್ ಐ ವಾಂಟ್ ಅಲ್ವಾ. ಸೊ ದಿಸ್ ಕಾಫರ್ಸ್ ಎಲ್ಲ ಸ್ವಲ್ಪ ಬೆಟರ್ ಆದರೆ, ನೀವು ಅಷ್ಟೊಂದು ಹಣ ಇಲ್ಲ ಅಂದರೆ ಯು ಕಾಂಟ್ ಕಾಲ್ ಯುವರ್ ಸೆಲ್ಫ್ ರಿಚ್. ಬಟ್ ನೌ ಐ ಹ್ಯಾಡ್ ದಟ್ 18-20 month ಬಫರ್ ಅಗೇನ್. ಸೊ ಐ ಸೆಡ್ ಲೆಟ್ ಮೀ ಸ್ಟಾರ್ಟ್. ಸೊ ಅಲ್ಲಿ ಗುರ್ಗಾವಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ಏನು ಮಾಡ್ತಾ ಇದ್ವಿ ಅಂದರೆ ವಿ ಸೆಡ್ ವಿಲ್ ಡೂ ವಿಡಿಯೋ ಸ್ಟಾರ್ಟಪ್. ವಿಡಿಯೋ ಯೂಟ್ಯೂಬಲ್ಲಿ ನಾವು ವಿಡಿಯೋ ಮಾಡ್ಕೊಳ್ಳೋಣ, ಅದು ಸ್ಟಾಕ್ಸ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾವು ವಿಡಿಯೋ ಮಾಡಿ ಎಡಿಟ್ ಮಾಡಿ ಇದು ಪ್ರೆಸೆಂಟೇಷನ್ ಎಲ್ಲ ಮಾಡಿ ಅದನ್ನು ಇದು ಮಾಡೋಣ ಅಂತ ನಾನೇ ಒಬ್ಬನೇ ಇದ್ದೆ. ಸೊ ಸ್ಟಾರ್ಟ್ ಮಾಡಿ ಅದರಿಂದನೇ ನಾವು ಅಬೌಟ್ 10-15 ವಿಡಿಯೋ ಮಾಡಿದ್ದೆ. ನಮ್ಮ ಚಾನಲಲ್ಲಿ ಆ ವಿಡಿಯೋಸ್ ಇನ್ನೂ ಇದೆ. ಅದು ಸ್ಟಾರ್ಟಪ್ ವಾಸ್ ಕಾಲ್ಡ್ ಮಾರ್ಕೆಟ್ ವಿಷನ್ನ ಸ್ಟಾರ್ಟ್ ಮಾಡಿ ಇದೆಲ್ಲ ಮಾಡಿದ್ವಿ. ಬಟ್ ದೇರ್ ವಾಸ್ ಒನ್ ಮೋರ್ ಪರ್ಸನ್ ವಿತ್ ಮೀ. ಈ ವಾಸ್ ಬೇಸಿಕ್ಲಿ ಡೂಯಿಂಗ್ ದ ಟೆಕ್ನಾಲಜಿ, ಅಂದರೆ ಸ್ವಲ್ಪ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಾಯಿದ್ದ. ಅದರೆಲ್ಲ ಸ್ಟಾರ್ಟ್ ಮಾಡಿ ಆವಾಗ ಯೂಟ್ಯೂಬ್ ವಾಸ್ ಡಿಫಿಕಲ್ಟ್ ಟು ಆಕ್ಸೆಸ್ ಬಿಕಾಸ್ ಡೇಟಾ ವಾಸ್ ಎಕ್ಸ್ಪೆನ್ಸಿವ್. ಅಂದರೆ ನಿಮ್ಮ ಡೇಟಾ ಯೂಸ್ ಮಾಡೋದಂದರೆ ನೀವು ಅದು ಕಷ್ಟನೇ. GPRS ವಾಸ್ ಐ ಥಿಂಕ್ ಐ ಡೋಂಟ್ ನೋ, ಇಟ್ ವಾಸ್ ನಾಟ್ ಇವನ್ ಕಾಲ್ಡ್ GPRS, ಇಟ್ ವಾಸ್ ಕಾಲ್ಡ್ ಸಮಥಿಂಗ್ ಎಲ್ಸ್. 2G ಏನೋ ಇತ್ತು ಆರ್ ಸಮಥಿಂಗ್ ಮೇ ಬಿ ದಟ್ ಟೈಮ್. ಸೊ ನಮ್ಮ ವಿಡಿಯೋ ಯಾರು ನೋಡೋರು ಅಂದರೆ ಬರೀ ನಿಮ್ಮ ಹತ್ರ ಕಂಟಿನ್ಯೂಸ್ ಆಗಿ ಇಂಟರ್ನೆಟ್ ಇದ್ದರೆ ನೀವು ನೋಡೋದು, ನಿಮ್ಮ ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪಲ್ಲಿ ಇಲ್ಲಾಂದರೆ ಹೋಮ್ PC ನೋಡೋದು. ಅಷ್ಟೊಂದು ಮಾರ್ಕೆಟೇನೂ ಇರಲಿಲ್ಲ. ಬಟ್ ಜಸ್ಟ್ ಸ್ಟ್ರಾಂಗ್ ಟೈಮಿಂಗ್ ಬಿಕಾಸ್ ಐ ಸ್ಟಾರ್ಟೆಡ್ ಸ್ಮಾರ್ಟ್ಫೋನ್ ಇನ್ನೂ ಬಂದಿರಲಿಲ್ಲ. Pre-Jio. Smartphone was there because there was this Nokia was in the process of dying. ಆವಾಗ ನನ್ನ ಹತ್ರ ಇತ್ತು ಹಿಂಗೆ ಮಾಡೋದು ಫೋನು, ಸ್ಲೈಡ್ ಫೋನು. ಮತ್ತು ಆ್ಯಂಡ್ರಾಯ್ಡ್ ವಾಸ್ ಜಸ್ಟ್ ಕಮಿಂಗ್. ಐ ರಿಮೆಂಬರ್ 2011 or 10 I got my first Android. ಹಾಗೇನೋ ಗ್ಲಿಚ್ಚಿ ಇತ್ತು, ಬಟ್ ಇತ್ತು ಯು ಕುಡ್ ಲಿಟರಲಿ ಸಿ ದ ಇಂಟರ್ನೆಟ್. ಆ್ಯಂಡ್ ಐ ರಿಮೆಂಬರ್ 2001 ಐ ಹ್ಯಾಡ್ ಗಾಟ್ ದಿಸ್ ಹಚ್ ಅಂತ ಒಂದು ಕಂಪನಿ ಇತ್ತು. ಆ ಹಚ್ ಅಂದರೆ ಬೆಂಗಳೂರಲ್ಲಿ ಹಚ್ ಅಂತ ಹಾಕಿದರೆ they didn't write anything in Kannada first. So you read it as Huch. Then like, who is starting a company called Huch in Bangalore of all things? So it was a big problem until they figured out that you should not call it Huch, or it should be called Hutch. So that was, I remember seeing the boards on, there was one half person, dog ittu, something and all. So there was it was quite funny. Avaga it was this thing was there, but they had this service called GPRS or something like that. ಆವಾಗ ನಾನು ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ದೆ. ಅದು ನನ್ನ ಒಂದು ಫೋನ್ ಇತ್ತು, ಅದ್ರಲ್ಲಿ ಕ್ಯಾಮ್ರಾ ಇತ್ತು. ಸೊ ಬಟ್ ಇಟ್ ವಾಸ್ ಸೋ ಸ್ಲೋ. ಕ್ರಿಕೆಟ್ ಮ್ಯಾಚ್ ದ ಹೈಲೈಟ್ಸ್ ದೇ ವುಡ್ ಸೆಂಡ್ ಯು ಒನ್ MMS. ಅದನ್ನ ಓಪನ್ ಮಾಡೋದು 5 frames ಬರುತ್ತೆ. ಒಂದು 5 framesಲ್ಲಿ ಒನ್ ಪರ್ಸನ್ ಇಸ್ ಹಿಟ್ಟಿಂಗ್ ಅ 6. ಸೊ ಒಂದದು ಪುಸ್ತಕ ಅದು ಕೊಟ್ಟಿದ್ರು ಮೊದಲೆಲ್ಲ ಬರ್ತಾ ಇತ್ತು, ಹಿಂಗೆ ಮಾಡಿದರೆ ಅದು ಇದಾಗತ್ತೆ, 6 ಹೊಡಿತಾನೆ, ಔಟ್ ಆಗ್ತಾನೆ, ಹಂಗೆಲ್ಲ. ಸೊ ಇದು ಆ ಥರನೇ. ಸೊ ಒಂದು ಬಫರ್ಡ್ 5 frames or 10 frames ಬರ್ತಾ ಇತ್ತು. ಸೊ ಅದನ್ನು ನಾನು ಯೂಸ್ ಮಾಡಿದೆ. ಇನ್ಫ್ಯಾಕ್ಟ್ ದೇ ರೋಟ್ ಅನ್ ಆರ್ಟಿಕಲ್ ಅಬೌಟ್ ಮೀ ಇನ್ ಬಿಸ್ನೆಸ್ ಟುಡೇ, me and 4 other people, saying these people are using internet on their phone. ಅಂತ. So these men and their magnificent machines, I remember the name of the articles. Magnificent machine ಅಂದ್ರೆ ಒಂದು 5 frame buffering screen, ಅದು glitchy thing, no capacitive touch also, very passive thing. So at 2011 I think Android had just come. Jio ಇರಲಿಲ್ಲ. Airtel was charging the moon and the sky for internet access. And they were the only guys. There was some small things. It took till 2015 or 16 I think when Jio came. Adadmele it became very popular. So wrong timing, but interesting idea. So adana, but in that process I discovered avaga video ashtondu interest irlilla, but people did want to consider. They were to be telling me, ನೀವು ಬ್ಲಾಗ್ ಬರೀತಾನೆ ಇದೆಯಾ, ಫ್ರೀ ಬರೀತಾ ಇದೆಯಾ, even if you charge money we will pay. ಬಟ್ ವೆನ್ ಐ ಟಾಕ್ ಟು ಪೀಪಲ್ ಲೈಕ್ ಫಂಡಿಂಗ್ಗೆ, ನೀವು ಫಂಡ್ ಮಾಡ್ತೀರಾ ಇದನ್ನೆಲ್ಲ,
ನೋ ಹೂ ಪೇಸ್ ಫಾರ್ ರೀಡಿಂಗ್ ಕಾಂಟೆಂಟ್. ಫ್ರೀ ಸಿಗತ್ತಪ್ಪ. ಇಲ್ಲ ಅಂದರೆ ಒಂದು ಜನ ಸಬ್ಸ್ಕ್ರೈಬ್ ಮಾಡಿ ಅವ್ನು ಎಲ್ಲರಿಗೂ ಕಳಿಸ್ಬಿಡ್ತಾನೆ. ಕರೆಕ್ಟ್, ಈಸ್ ರೈಟ್, ಮೇ ಬಿ. ಬಟ್ ಆನ್ ದ ಸೇಮ್ ಟೈಮ್ ಐ ವಾಸ್ ಗೆಟಿಂಗ್ ದಿಸ್ ಫೀಡ್ಬ್ಯಾಕ್ ದಟ್ people were saying ki you cannot do this for free. Right. You have to, ಅವ್ರಿಗೂ ಭಯ, ಫ್ರೀ ಮಾಡೋಕೆ ಹೋದ್ರೆ ಅವ್ನು ದುಡ್ಡು ಏನೋ ಅರ್ನ್ ಮಾಡಿಲ್ಲ ಅಂದರೆ ಬಂದ್ ಮಾಡಿಬಿಡ್ತಾನೆ. ನಮ್ಗೆ ಬೇಕು ಈ ಕಂಟೆಂಟ್. ಸೊ ಐ ಹ್ಯಾವ್ ಟು, ಸೊ ಐ ಸೆಡ್ ಐಲ್ ಮೂವ್ ಟು ಬ್ಯಾಂಗ್ಳೂರ್, ಐಲ್ ಸೆಟ್ ಅಪ್ ಅ ಡಿಫ್ರೆಂಟ್ ಟೀಮ್, ಕಾಲ್ ಇಟ್ ಕ್ಯಾಪಿಟಲ್ ಮೈಂಡ್, ಆ್ಯಂಡ್ ಲೆಟ್ ಮೀ ಟ್ರೈ ಒನ್ಸ್ ಮೋರ್ ಅಂತ. ಐ ಮೂವ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಒನ್ ಆಫ್ ಮೈ ಕಾಲೇಜ್ ಫ್ರೆಂಡ್ಸ್, ಅಗೇನ್ ಐ ಡಿಂಟ್ ಹ್ಯಾವ್ ಎನಿ ಮನಿ, ಐ ಹ್ಯಾಡ್ ರನ್ ಔಟ್ ಆಫ್ ಎವ್ರಿಥಿಂಗ್. So he said, come and join us anta. So this is 2012. I joined his company. I was working with them, helping them with banking software consultancy, and they were building a banking software, regulatory software. So learned a little bit avaga. But one thing that came to me was 2013 early. My mother had a heart attack, and my father had already died of a heart attack in 1997. Right. So I'm like, boss, genetically the code is not in your favor. Not that I look like it's not in my favor. I am unfortunately. So basically you have one more shot. You have to either take that shot or shut up and work for the rest of your life. There is no other way to do it. My mother recovered, thankfully, and then I said, okay, it's time for me to ಗೋ ಆ್ಯಂಡ್ ಗಿವ್ ಇಟ್ ಅನದರ್ ಪ್ರಾಪರ್ ಶಾಟ್. ಇದು ಕನ್ಸಲ್ಟೆನ್ಸಿ ಎಲ್ಲ ಮಾಡೋಕ್ಕೆ ಹೋದರೆ ನಾನು ಮಾಡ್ತಾನೆ ಇರ್ತೀನಿ, ದುಡ್ಡು ಸಿಗುತ್ತೆ, ಬಟ್ ಐ ರಿಯಲಿ ವಾಂಟ್ ಟು ಬಿಲ್ಡ್ ಸಮಥಿಂಗ್. 2014 is when I said, okay, let me start. Again, I gave myself a target. In fact, 2013, I did a dry run. I said 100 customers. Can I get 100 customers in 6 months or so, a year roughly? I said, okay, we'll charge 6,000 rupees. Let's see who pays 6,000 rupees per year. So we put it up, and within the first month we had got 100 customers. Then I said, okay, there is a business, maybe there is a business here. So adanna we took it to investors. Investors said, maybe not, it's not going to fly, it's not going to grow. Okay, maybe you're right, but we'll try it anyway. So I did that. I raised money from friends and family. ಸ್ವಲ್ಪ ದುಡ್ಡು ಹಾಕಿ ವಿ ವಾಂಟ್ ಟು ಬಿಲ್ಡ್ ಸಮ್ ಸಾಫ್ಟ್ವೇರ್, ಆಟೋಮ್ಯಾಟಿಕ್ ಡೇಟಾ ಫ್ರಮ್ ಡಿಫ್ರೆಂಟ್ ಸೋರ್ಸಸ್, ಅದನ್ನು ಜಾಯಿನ್ ಮಾಡಿ ರಿಟೇಲ್ ವರ್ಷನ್ ಆಫ್ ಬ್ಲೂಮ್ಬರ್ಗ್ ಮಾಡೋಣ ಅಂತಿದ್ವಿ. ವಿ ಡಿಡ್ಂಟ್ ಗೆಟ್ ದೇರ್, ಬಟ್ ಇವೆಂಚುಲಿ ಪೀಪಲ್ ಡಿಡ್ ಪೇ. ರಿಸರ್ಚಿಗೆ ಪೇ ಮಾಡ್ತಾಯಿದ್ರು. ಕ್ಯಾಪಿಟಲ್ ಮೈಂಡ್ ಸ್ಟಾರ್ಟ್ ಆಯಿತು. ಕ್ಯಾಪಿಟಲ್ ಮೈಂಡಲ್ಲಿ ಇನಿಷಿಯಲಿ ನಾನೇ ಇದ್ದೆ. ಇನ್ಫ್ಯಾಕ್ಟ್ ಮೈ ಆಫೀಸ್ ವಾಸ್ ವೆರಿ ಕ್ಲೋಸ್ ಟು ವೇರ್ ವಿ ಆರ್ ರೆಕಾರ್ಡಿಂಗ್ ದಿಸ್. ಅದರಲ್ಲಿ ಥರ್ಡ್ ಫ್ಲೋರಲ್ಲಿ ದಿಸ್ ಅ ಬಿಲ್ಡಿಂಗ್ ವಿತ್ 3 floors. ಅದರಲ್ಲಿ 5th ಫ್ಲೋರಲ್ಲಿ ನಮ್ಮ ಆಫೀಸ್ ಇತ್ತು. ಸೊ ನಾವು ಎಲ್ಲರಿಗೂ ಹೇಳೋರು, ಥರ್ಡ್ ಫ್ಲೋರಿಗೆ ಬನ್ನಿ ಲಿಫ್ಟಲ್ಲಿ, ಆಮೇಲೆ 2 floors ಯು ಹ್ಯಾವ್ ಟು ವಾಕ್ ಅಪ್ ವಿತ್ ದ ಸ್ಟೇರ್ಸ್ ಬಿಕಾಸ್ ಇಟ್ಸ್ ಅನ್ ಇಲ್ಲಿಗಲ್ ಫ್ಲೋರ್. ಸೊ ವಿ ಕುಡ್ ಓನ್ಲಿ ಅಫೋರ್ಡ್ ದ್ಯಾಟ್ ಅಟ್ ದಟ್ ಟೈಮ್. ಸೊ ವಿ ಬಿಲ್ಡ್ ದ್ಯಾಟ್, ಆ್ಯಂಡ್ in 2017, of course, then by the time Vashisht and Shrey had joined, so they had said Shrey wanted to set up something in the finance area, and then I was like, I want to raise money to build up portfolio management service. ಅಂದರೆ ನಾವು ನಮ್ಮ ರಿಸರ್ಚ್ ಸರ್ವಿಸಲ್ಲಿ ನಾವು ಪೋರ್ಟ್ಫೋಲಿಯೋ ಮಾಡೋದು, ಒಂದು 10 ಸ್ಟಾಕ್ 20 ಸ್ಟಾಕು, ಅದನ್ನು ತೊಗೊಳ್ಳೋದು. ದೆನ್ ವಿ ಟು ಟ್ರ್ಯಾಕ್ ಇಟ್. ಆ ಟ್ರ್ಯಾಕ್ ಹೇಗೆ ಮಾಡೋದು, ಅದೊಂದು ಸಾಫ್ಟ್ವೇರ್ ಮಾಡಿದ್ವಿ. ವಿ ಮೇಡ್ ಅ ಲಿಟಲ್ ಸಾಫ್ಟ್ವೇರ್ ಟು ಟ್ರ್ಯಾಕ್ ದ ಪೋರ್ಟ್ಫೋಲಿಯೋ ಇಟ್ ಸೆಲ್ಫ್. ಸೊ ಇಫ್ ಯು ಹ್ಯಾಡ್ ಇನ್ವೆಸ್ಟೆಡ್ ಇನ್ ದ ಪೋರ್ಟ್ಫೋಲಿಯೋ ಜೂನಲ್ಲಿ, ಡಿಸೆಂಬರಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಮೂವ್ ಆಯಿತು, ಒಂಥರ NAV ಥರ. ಮ್ಯೂಚುವಲ್ ಫಂಡಿಗೆ ಇವಾಗ NAV ಬರ್ತಾ ಇದೆಯಲ್ವ, ಆವಾಗ ನಾವು ಸ್ಟಾಕ್ಸಿಗೆ ಮಾಡಿದ್ವಿ. ನಾವು ನಮ್ಮ ಸ್ಟಾಕ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಒಂದು NAV ಕೊಡ್ತೀವಿ ₹10 ಸ್ಟಾರ್ಟ್ ಮಾಡೋದಕ್ಕೆ. ದೆನ್ ವೆನ್ ಯು ರೀಚ್ 6 months, ಆ 10 ಎಷ್ಟಾಗಿದೆ, 11 ಆಗಿದೆಯಾ, 12 ಆಗಿದೆಯಾ, 11 ಆಗಿದ್ದರೆ 10%, 12 ಆಗಿದ್ದರೆ 20%. ಸೊ ಅದು ತೋರ್ಸೋಕ್ಕೆಲ್ಲ ನಾವು ಒಂದು ಬ್ಯಾಕ್ ಎಂಡ್ ಸಾಫ್ಟ್ವೇರ್ ಮಾಡಿ ಅದನ್ನು ವಿ ಆರ್ ಡಿಸ್ಪ್ಲೇಯಿಂಗ್ ಇಟ್ ಆನ್ ಅವರ್ ಪೇಜ್. ಸೊ ಪೀಪಲ್ ಆರ್ ಲುಕಿಂಗ್ ಅಟ್ ದಿಸ್, ಇಷ್ಟೊಂದೆಲ್ಲ ಮಾಡ್ತಾ ಇದೆಯಾ ಅಂದರೆ ಆ್ಯಕ್ಚುಲಿ ದುಡ್ಡು ಮ್ಯಾನೇಜ್ ಮಾಡು. ವೈ ಆರ್ ಯು
ಗಿವಿಂಗ್ ದಿಸ್ ಅವೇ ಟು ಅದರ್ ಪೀಪಲ್ ಟು ಬೈ. ನೀನು ಹೇಳೋದು 10 ರೂಪಾಯಿ 100 ರೂಪಾಯಿ ಸ್ಟಾಕ್ ತಗೋ, ನಾವು ತೊಗೊಳ್ಳುವಾಗ 110 ಆಗಿರೋದು. ಸೊ ನೀನು ಹೇಳ್ತೀಯ 120 ಆಯಿತು, 20% ಪ್ರಾಫಿಟು, ನನಗೆ ಬರೋ ಪ್ರಾಫಿಟ್ ಬರೋದು 10%. ಸೊ ಅದನ್ನು ನನ್ನ ಹತ್ರ ಟೈಮ್ ಇಲ್ಲಪ್ಪ, ನೀನೇ ಮ್ಯಾನೇಜ್ ಮಾಡು, ನೀನು ದುಡ್ಡು ಕೊಡ್ತೀನಿ, ನೀನು 100 ರೂಪಾಯಿ ತಗೋ, 105 ತಗೋ, ನಿನ್ನ ಇಷ್ಟ, ಬಟ್ ಪ್ರಾಫಿಟ್ ನನಗೆ ಆ್ಯಕ್ಚುಲಿ ಅಕೌಂಟಲ್ಲಿ ಸಿಗುತ್ತೆ, ಐ ನೋ. ರೈಟ್. ಸೊ ಅದಕ್ಕೆ ಒಂದು ಲೈಸೆನ್ಸ್ ಬೇಕು. ಲೈಸೆನ್ಸ್ ಇಸ್ ಅ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್. ಅದನ್ನು ಶ್ರೇ ಇನ್ವೆಸ್ಟೆಡ್ ಸಮ್ ಮನಿ ಇನ್ ದ ಕಂಪನಿ. ಅವಾಗ ವಿ ಟುಕ್ ಇಟ್ ಟು ಸೆಬಿ 2017 ಸ್ಟಾರ್ಟ್ ದ ಇದು ಈಗ ನೀವು ಅಡ್ವೈಸರಿ ರೋಲಲ್ಲಿ ಹೇಳಿದ್ರಲ್ಲ, ನೀವು ಫಂಡ್ ಮ್ಯಾನೇಜ್ ಮಾಡಲ್ಲ, ಅಡ್ವೈಸ್ ಕೊಡ್ತೀವಿ ಅಂತ. ಆ ಥರ ಒಂದು ಪ್ರೊಫೈಲ್ಗೆ ಇವತ್ತು ಅಪಾರ್ಚುನಿಟಿ ಇದೆ. ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ AI ಟೂಲ್ಸ್ಗಳೆಲ್ಲ ಬಂದಿದ್ದಾವೆ. ಮುಂಚೆ ಆದರೆ ನೀವೇ ಅಲ್ಗಾರಿಥಮಿಕ್ ಕೋಡಿಂಗ್ ಬರೀಬೇಕಾಗಿತ್ತು, ಇವಾಗ ಟೂಲ್ಸ್ ಇದ್ದಾವೆ. ಇದನ್ನೆಲ್ಲ ಬಳಸ್ಕೊಂಡು ನಾನು ಫಂಡ್ ಮ್ಯಾನೇಜ್ ಮಾಡಲ್ಲಪ್ಪ, ನಾನು ಅಲ್ಲಿ ಗಿವ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಅಡ್ವೈಸಸ್. ಡು ಯು ಥಿಂಕ್ ದರ್ ಇಸ್ ಅನ್ ಅಪಾರ್ಚುನಿಟಿ ಫಾರ್ ದ್ಯಾಟ್? ಸೊ ಓಕೆ, ಸ್ವಲ್ಪ ಇದರಲ್ಲಿ ಡೀಟೇಲ್ ಆಗೋಣ. ಅಡ್ವೈಸ್ ಕೊಡೋದಂದರೆ ಅದರಲ್ಲಿ 3-4 ಕಾನ್ಸೆಪ್ಟ್ಗಳಿದೆ. ಓಕೆ. ಒನ್ ಕಾನ್ಸೆಪ್ಟ್ ಇಸ್ ದಿಸ್: ಎಲ್ಲರಿಗೂ ಸೇಮ್ ಅಡ್ವೈಸ್ ಕೊಡೋಕ್ಕಾಗಲ್ಲ. ನಿಮ್ಮ ಪರಿಸ್ಥಿತಿ ಬೇರೆ ಇರುತ್ತೆ, ಬೇರೆಯವ್ರದ್ದು ಸಿಚುವೇಶನ್ ಬೇರೆ ಚೇಂಜ್ ಆಗಿರುತ್ತೆ. ನೀವು ರಿಸ್ಕ್ ತೊಗೊಳಕ್ಕಾಗಲ್ಲ. ನಾನು ನಿಮ್ಗೆ ಸ್ಟಾಕ್ ಅಡ್ವೈಸ್ ಕೊಟ್ಟರೆ ಅದು ನನ್ನ ಫಾಲ್ಟ್. ಸೊ ಆ್ಯಸ್ ಅನ್ ಅಡ್ವೈಸರ್, ಫಿಡ್ಯೂಷರಿ ಅಂತಾರೆ, ಯು ಶುಡ್ ಥಿಂಕ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಯುವರ್ ಕಸ್ಟಮರ್. ನಿಮ್ಮದು ಹೋಮ್ ಲೋನ್ ಇದೆ 2 ಕೋಟಿದು, ಬೇರೆ ಕ್ರೆಡಿಟ್ ಕಾರ್ಡ್ ಲೋನ್ ಇದೆ, ಇದು ಲೋನ್ ಇದೆ, ಆಮೇಲೆ ನೀವು ಒಂದು 1 ಲಕ್ಷ ಸೇವ್ ಮಾಡಿದ್ದೀರಾ, ಯಾವ ಫ್ಯೂಚರ್ ಆಪ್ಷನ್ ತೊಗೋಬೇಕು ಅಂತ ನಾನು ಕೇಳಿದರೆ, ನಾನು ಆ್ಯಕ್ಚುಲಿ ಹೇಳಬೇಕು, ಫುಲ್ ಲೋನ್ ಫಿನಿಷ್ ಮಾಡೋ ನಿಂದು, ಆಮೇಲೆ ನೋಡೋಣ ಇದೆಲ್ಲ. ನೀನು ಸುಮ್ಮನೆ ಅಷ್ಟೊಂದು ಲಯಬಿಲಿಟೀಸ್ ಇಟ್ಕೊಂಡು ಅದೊಂದು ವಿಷಯ, ಅದು ಫಿಡ್ಯೂಷರಿ. ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಒನ್ ಅಂದರೆ, ಅಡ್ವೈಸ್ ಕೊಡೋದು ಯಾವ ಥರ ಕೊಡಬೇಕು ಅಂದರೆ ಪರ್ಸನ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನಿಮಗೆ ಹೇಳಿದರೆ ನಿಮ್ಗೆ ಒಂಥರ ಹೇಳ್ಬೋದು, ನಾನು ಈ ಸ್ಟಾಕ್ಸ್ನ ಬೈ ಮಾಡಿ ಇಷ್ಟು ಕ್ವಾಂಟಿಟಿಯಲ್ಲಿ ಒಳ್ಳೇದಾಗತ್ತೆ ಅಂತ. ನಾನು ನಿಮ್ಮ ಟೈಮ್ ಫ್ರೇಮ್ ನೋಡಬೇಕು. ಸೊ ನಿಮ್ಗೆ ಆ್ಯಕ್ಚುಲಿ 10 ದಿನದಲ್ಲಿ ಪ್ರಾಫಿಟ್ ಬೇಕಾದರೆ ಮೇ ಬಿ ದ್ಯಾಟ್ ಈಸ್ ನಾಟ್ ದ ರೈಟ್ ಸ್ಟ್ರಾಟಜಿ. 10 ವರ್ಷದಲ್ಲಿ ಪ್ರಾಫಿಟ್ ಮಾಡಬೇಕಾದ್ರೆ ಓಕೆ, ಮೇ ಬಿ ಇಟ್ಸ್ ಅ ಗುಡ್ ಸ್ಟ್ರಾಟಜಿ. ಸೊ ನಿಮ್ಮ ಟೈಮ್ ಫ್ರೇಮು, ನಿಮ್ಮ ರಿಸ್ಕ್ ಕೆಪಾಸಿಟಿ, ನೀವು ನಿಮ್ಮ ಲೋನ್ ಇಲ್ಲದೇ ಇದ್ರೂ ನಿಮ್ಗೆ ಆ್ಯಕ್ಚುಲಿ ಭಯ ಆಗುತ್ತೆ 5% ಬಿದ್ದರೆ ಪೋರ್ಟ್ಫೋಲಿಯೋ. ಸೊ ನಿಮ್ಗೆ ಆ ಭಯ ಅಷ್ಟೊಂದು ಆಗತ್ತಂದರೆ ನನಗೆ ಆ್ಯಕ್ಚುಲಿ ಒಂಥರ ಇನ್ನೊಂದು ಸತಿ ನೋಡಬೇಕು, ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದೆ, ಬಟ್ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಇಲ್ಲ, ಅಪೆಟೈಟ್ ಇಲ್ಲ. ಸೊ ಅಷ್ಟೊಂದು ಭಯ ಇದ್ದರೆ ಆ್ಯಕ್ಚುಲಿ ನಾನು ಅಡ್ವೈಸ್ ಮಾಡೋದು ರಾಂಗ್ ಅದು. ಸೊ ಐ ಹ್ಯಾವ್ ಟು ಅನಲೈಸ್ ಯುವರ್ ರಿಸ್ಕ್ ಅಪೆಟೈಟ್ ಆ್ಯಂಡ್ ನೇಚರ್ ಇನ್ ದ್ಯಾಟ್ ಸೆನ್ಸ್. ಸೊ ಸೂಟಬಿಲಿಟಿ ಅಂತಾರೆ ಅದಕ್ಕೆ. ಸೂಟಬಿಲಿಟಿ ಯಾರಾದರೂ ಬಂದರೆ ನೀವು ಅದನ್ನು ಮಾಡ್ತೀರಾ? ಮಾಡಲೇ, ಅದು ಅಡ್ವೈಸ್ ಥರ ನೋಡಿದ್ರೆ ಒಂದು ರಿಸರ್ಚ್ ಬೇರೆ. ರಿಸರ್ಚಲ್ಲಿ ನಾನು ನಿಮ್ಮನ್ನು ನೋಡಲ್ಲ, ಈ ಪೋರ್ಟ್ಫೋಲಿಯೋ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಇದ್ದರೆ ನೀವು ತೊಗೊಳ್ಳಿ, ಇಷ್ಟ ಇದ್ದರೆ ನೀವು ತೊಗೊಬೇಡಿ, ಬಟ್ ಸೂಟಬಿಲಿಟಿ ನಿಮ್ಮದೆ. ನಾನು ಎಲ್ಲರಿಗೂ ಅಡ್ವೈಸ್ ಇಂಡಿವಿಜುವಲ್ ಒನ್ ಅಡ್ವೈಸ್ ಮಾಡ್ತಾ ಇಲ್ಲ, ಐ ಆಮ್ ಆ್ಯಕ್ಚುಲಿ ಗಿವಿಂಗ್ ಯು ರಿಸರ್ಚ್. ಸೊ ನಮ್ಮ ಪ್ರಕಾರ ಈ ಕಂಪ್ನಿ ಚೆನ್ನಾಗಿದೆ, ನಿಮ್ಮ ಇಷ್ಟ ಇದ್ದರೆ ನೀವು ನನ್ನ ರಿಸರ್ಚ್ ನೋಡಿ, ನನ್ನ ರೀಸನಿಂಗ್ ನೋಡಿ ನೀವೇ ತೊಗೊಳ್ಳಿ. ಸೊ ನೀವು ಸೊಫಿಸ್ಟಿಕೇಟೆಡ್ ಆಗಿರಬೇಕು ರಿಸರ್ಚ್ ಯೂಸ್ ಮಾಡೋಕ್ಕೆ. ನೀವು ಸೊಫಿಸ್ಟಿಕೇಟೆಡ್ ಆಗಿಲ್ಲ ಅಂದರೆ ನಾನು ಆ್ಯಕ್ಚುಲ್ ಅಡ್ವೈಸ್ ಬೇಕಾದ್ರೆ ನಾನು ಅಡ್ವೈಸ್ರಿ ಲೈಸೆನ್ಸ್ ತೊಗೋಬೇಕು. ಸೊ ಲೈಸೆನ್ಸ್ ಬೇರೆ, ರಿಸರ್ಚ್ ಮತ್ತು ಅಡ್ವೈಸ್ರಿಲಿ ಇನ್ನೂ ಐ ಥಿಂಕ್ ಬಿಸ್ನೆಸ್ ಇದೆ. AI ಅಲ್ಲಿ ಪ್ರಾಬ್ಲಮ್ ಏನಂದರೆ, ಒಂಥರ ನಾನು ನೋಡಿದ್ದೀನಿ ಏನಂದರೆ, AIಗೆ ನೀವು ಏನೋ ಕೊಟ್ರು ಅದನ್ನು ಮ್ಯಾನಿಪುಲೇಟ್ ಮಾಡಿ ಅದನ್ನು ಏನು ಹೇಳಬೇಕೋ ಅದನ್ನು ಹೇಳಿಸ್ಬೋದು, ನಮಗೇನು ಕೇಳಬೇಕು ಅದು ಹೇಳಿಸ್ಬೋದು ಅಲ್ವಾ? ಸೊ ನೀವು ಹೇಳಿದರೆ ಈ ಕಂಪ್ನಿ ಚೆನ್ನಾಗಿದೆಯಾ, ಇಲ್ಲ ಇನ್ನೊಂದ್ಸತಿ ನೋಡಪ್ಪ ಚೆನ್ನಾಗಿದೆಯಾ, ಚೆನ್ನಾಗಿದೆ, ಏನು ಚೆನ್ನಾಗಿದೆ ಅಂತ ಹೇಳು, ಅದೇನೋ ತೋರಿಸುತ್ತೆ. ಆಯ್ತು, ನೀನು ಇಷ್ಟೊಂದು ಹೇಳಿದೆಯಾ ಚೆನ್ನಾಗಿದೆಯಾ ಕಂಪ್ನಿ, ಹಾಂ ಕರೆಕ್ಟ್, ನೀವು ಹೇಳಿದ ಕರೆಕ್ಟ್ ಸರ್, ಅದು ಚೆನ್ನಾಗಿದೆ ಕಂಪ್ನಿ, ಆಯ್ತಪ್ಪ AI ಹೇಳ್ತು, ನಾನು ಚೆನ್ನಾಗಿದೆ, ಲೈಟಾಗಿ ಹೊಗಳು ಬಟ್ಟ ಅದೊಂಥರ ಅಲ್ಲ ಒಂಥರ. ಸೊ ಅದು ಎಸ್ ಮ್ಯಾನ್, ಅದು ಆ್ಯಕ್ಚುಲಿ ಇನ್ನು ಅದು ಆ ಥರ AI ಬಂದಿಲ್ಲ.
ನೀನು ಸುಮ್ಮನೆ ಇರು, ಕೇಳ ನಾನು ಹೇಳಿದ್ ಕೇಳು, ನಾನು ಈ ಸಿಸ್ಟಮ್ ಇದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ, ನೀನು ಇನ್ನೂ ಕೇಳಿದ್ರೆ ನಾನು ಸ್ವಿಚ್ ಆಫ್ ಮಾಡಿಬಿಡ್ತೀನಿ, ನೀನು ಟೋಕನ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಆ ಥರ ಏನೋ ಬಂದಿಲ್ಲ. ಸೊ ಇದಕ್ಕೆ ನನ್ನ ಸ್ವಲ್ಪ ಭಯನೇ ಅದು, AI ಅಡ್ವೈಸ್ ಅಂದರೆ ಏನು ಅಂತ. ಸೆಕೆಂಡ್, ಓಕೆ, ನಾರ್ಮಲ್ ಆಗೇ ಸಿಚುವೇಶನ್ ಕರೆಕ್ಟಾಗಿ ನೋಡಿದ್ರೆ ಎಸ್ AI ಕ್ಯಾನ್ ಡೂ, ಅಂದರೆ ರೂಲ್ಸೇ ಅದು ಎಂಡಲ್ಲಿ, ಈ ರೂಲ್ಸ್ ಫಾಲೋ ಮಾಡಿದ್ರೆ ಹಿಂಗೆ ದಿಸ್ ಅಡ್ವೈಸ್ ಐ ಕ್ಯಾನ್ ಗಿವ್ ಯು ಅಂತ. ಸೊ ಅದನ್ನು ಮಾಡ್ಬೋದು AI ಅಡ್ವೈಸ್. ಬಟ್ ಪ್ರಾಬ್ಲಮ್ ಏನಂದರೆ, ನೀವು ಏನಾದರೂ ಆಯಿತು, ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ, ನಮ್ಮ ಕಾಲೇಜಲ್ಲಿ ಒಬ್ಬರು ಡಾಕ್ಟರ್ ಇದ್ದರು, ಕಾಂಪೌಂಡರ್ ಡಾಕ್ಟರ್ ಏನೋ, ಅದು ಒಂದು ಡಿಸ್ಪೆನ್ಸರಿ ಅಂತ ಇತ್ತು ಸೂರತ್ಕಲ್ಲಲ್ಲಿ. ಅಲ್ಲಿ ನೀವು ಏನು ಬೇಕಾದ್ರೆ ಹೇಳಿ ಒಂದೇ ಆನ್ಸರ್ ಬಿಟ್ರು, ಕ್ಯಾಲ್ಪಾಲ್ ತೊಗೊಳ್ಳಿ ಆಯ್ತು. ನಿಮ್ಮೊಂದು ಹ್ಯಾಂಡ್ ಹಾಫ್ ಕಟ್ ಆಗಿಬಿಟ್ಟಿದೆ, ಫ್ರಾಕ್ಚರ್ ಆಗಿದೆ, ಕ್ಯಾಲ್ಪಾಲ್ ತಗೋ, ಸಂಜೀವಿನಿ ಅದು ಏನು ಹೋದ್ರೆ ನಿಮ್ಗೆ ಕ್ಯಾಲ್ಪಾಲ್ ಬೇಕಾದ್ರೆ ಕ್ಯಾಲ್ಪಾಲ್ ಕೇಳಿದ್ರೆ ಅವ್ನು ಕೇಳ್ತಾನೆ, ಯಾಕೆ ಕ್ಯಾಲ್ಪಾಲ್ ಕೇಳ್ತಾ ಇದೆಯಾ ಅಂತ. ನೀನು ಆ್ಯಕ್ಚುಲಿ ಪ್ರಾಬ್ಲಮ್ ಹೇಳು, ನಾನು ಆಮೇಲೆ ಕ್ಯಾಲ್ಪಾಲ್ ಹೇಳ್ತೀನಿ ಅಂತ. ಅದು ಒಂಥರ ಒಂದು ಪ್ರಾಬ್ಲಮ್ ಇತ್ತು. ಸೊ ಇದರಲ್ಲಿ ಯಾಕೆ ಬಂದು ಹೇಳ್ತಾ ಇದ್ದೀನಿ ಅಂದರೆ, ದೇರ್ ಆರ್ ಯೂನಿವರ್ಸಲ್ solutions to everything, even in AI. Right. So you can always make it say one thing, and there's a one answer for everything also. AI. So but ಯಾರೋ ನೀವು ಅದನ್ನು ಕೇಳಿದ್ರೆ, ಅದಕ್ಕೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ನೋಡಪ್ಪ ಈ ಫಂಡ್ಸ್ ಇದೆ, ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗು, ನೀನು ಸರಿ ಆಗ್ತೀಯಲ್ಲ. ಇಲ್ಲ, ಸ್ಟ್ಯಾಂಡರ್ಡ್ ಅಡ್ವೈಸ್ ಇದು, ಕ್ಯಾಲ್ಪಾಲ್ ಥರ ನನ್ನ ಬೇರೆ ಏನೋ ಹಟ್ಕೆ ಅಡ್ವೈಸ್ ಬೇಕು ಅಂತ. ಅದು ಹಟ್ಕೆ ಅಡ್ವೈಸ್ ಅಂದರೆ ಯಾವ ಥರ ಅಂದರೆ, ಬೇರೆ ಏನೋ ಹೊಸ ಪ್ರಾಡಕ್ಟ್ ಬಂದಿದೆ, ಇದನ್ನು ಹೊಸ ಪ್ರಾಡಕ್ಟ್ನ ಇನ್ವೆಸ್ಟ್ ಮಾಡೋ ಒಳ್ಳೆ ರಿಟರ್ನ್ ಸಿಗುತ್ತೆ. ಅದ್ಯಾರು ನಮ್ಮ ಥರ ಅಡ್ವೈಸರ್ಸ್ ಅವ್ರು ಬಂದು ಇದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾರೆ, ನೋಡಪ್ಪ ಇದು ಹೊಸದು, ಯಾರಿಗೂ ಗೊತ್ತಿಲ್ಲ, ಇದು AI-ಗೂ ಗೊತ್ತಿಲ್ಲ ಇದು. ಸೊ ಅದರಲ್ಲಿ ಅಟ್ರಾಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು AI-ಗೂ ಕೇಳ್ತೀವಿ ಅದು ಅಡ್ವೈಸ್ ಮಾಡುವಂತ. ಅವ್ರು ಇದು ಹೊಸ ಪ್ರಾಡಕ್ಟಪ್ಪ, ಏನೋ ನನಗೆ ಆ ಥರ ಟ್ರ್ಯಾಕ್ ರೆಕಾರ್ಡ್ ಇಲ್ಲ, ಬರಲಿ ಟ್ರ್ಯಾಕ್ ರೆಕಾರ್ಡ್, ಆಮೇಲೆ ನಾನು ಇದು ಮಾಡ್ತೀನಿ ಅಂತ. ಬಟ್ ನಮ್ಗೆ ಇಷ್ಟ ಇಲ್ಲ ಅದಲ್ಲ, ಹೊಸ ಪ್ರಾಡಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಮತ್ತು ಪ್ರಾಬ್ಲಮ್ ಏನಾದರೂ ಯುನೀಕ್ ಆಗಿಬಿಟ್ರೆ, AI-ಗೂ ಆನ್ಸರ್ ಗೊತ್ತಿಲ್ಲ ಅಷ್ಟೊಂದು. ಯುನೀಕ್ ಅಂದರೆ ಒಂಥರ ನಾನ್ ಮೇನ್ ಸ್ಟ್ರೀಮ್. ಹೇಳ್ತೀನಿ, ಯಾರೋ ಹೇಳಿದ್ರು, ನಮ್ಮ ಮನೆ ಇತ್ತು, ಅದು ರೋಡ್ ವೈಡ್ನಿಂಗ್ಗೆ ಅಕ್ವಿಸಿಷನ್ ಇಷ್ಟೊಂದು ದುಡ್ಡು ಕೊಟ್ಟರು. ಆ ದುಡ್ಡನ್ನು ನಾನು ತಗೊಂಡು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಆವಾಗ ಅದು ಟ್ಯಾಕ್ಸ್ ಫ್ರೀ ಇತ್ತು, ಇವಾಗ ಟ್ಯಾಕ್ಸ್ ಫ್ರೀ ಅದು ಸ್ಟೇಟಸ್ ಏನೋ ಚೇಂಜ್ ಆಗಿಬಿಟ್ಟಿದೆ. ನನ್ನ ಇನ್ಹೆರಿಟೆನ್ಸಿಗೆ ಬಂದಿದೆ, ನಮ್ಮ ಅಮ್ಮ ತೊಗೊಂಡಿರೋರು. ಸೊ ಅವ್ರು ಸಿಕ್ಕಿತ್ತು ಕಾಂಪನ್ಸೇಷನು. ಸೊ ನನಗೆ ನಾನು ಇದು ಮಾಡಿದರೆ ಟ್ಯಾಕ್ಸ್ ಆಗುತ್ತಾ ಇಲ್ವಾ ಅಂತ, ಅದು ಒಂದು CA ಅದನ್ನು ಕಂಪ್ಯೂಟರ್ ಎಲ್ಲ ಹಾಕಿ ನೋಡಿ ಇದು ಕ್ಲಾಸು ಅದು ಇದು ಆಮೇಲೆ ಹೇಳ್ತಾರೆ, ಓಕೆ ದಿಸ್ ಈಸ್ ದ ಪಾಸಿಬಲ್ ಇಂಟರ್ಪ್ರಿಟೇಷನ್ ಅಂತ. ಅದು ಅಂದರೆ ಅಷ್ಟೊಂದು ಕೇಸಸ್ ಇಲ್ಲ, ಅಂದರೆ AI ಹತ್ರನೂ ಅಷ್ಟೊಂದು ಡೇಟಾ ಸೆಟ್ ಇಲ್ಲ ಅದನ್ನು ಇದು ಮಾಡೋಕ್ಕೆ. ಸೊ ಕರೆಕ್ಟ್ ಅಡ್ವೈಸ್ ಬರೋದು ಕಷ್ಟನೇ ಅದರಲ್ಲಿ. ಸೊ ಅದು ಇಟ್ ಯೂಸಸ್ ಅವೈಲೇಬಲ್ ಇನ್ಫಾರ್ಮೇಷನ್ ಅಲ್ವಾ, ಅನ್ಅವೈಲೇಬಲ್ ಇನ್ಫಾರ್ಮೇಷನ್ ಇಸ್ ಡಿಫಿಕಲ್ಟ್. ಸೊ ಅದನ್ನು ಅದು ಗೆಸ್ ಮಾಡುತ್ತೆ ಇದು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ, AI ಹೇಳ್ತು ಅಂದರೆ ಇದು ಹೀಗೆ ಮಾಡಿ ನಿಮ್ಗೆ ಟ್ಯಾಕ್ಸ್ ಆಗಲ್ಲ ಅಂದರೆ, ನಾಳೆ ಒಂದು ಟ್ಯಾಕ್ಸ್ ರಿಟರ್ನಲ್ಲಿ ಏನೋ ಕ್ವೆಶ್ಚನ್ ಬಂದರೆ ನೀವು AI ಹತ್ರ ಹೋಗೋಕ್ಕಾಗಲ್ಲ. AI ನಿಮ್ಮನ್ನು ಬಂದು ರಿಪ್ರೆಸೆಂಟ್ ಮಾಡಲ್ಲ ಕೋರ್ಟಲ್ಲಿ. ಸೊ ನಿಮ್ಗೆ ಆ್ಯಕ್ಚುಲಿ ಹ್ಯೂಮನ್ನೇ ಬೇಕು ಎಂಡಲ್ಲಿ. ಸೇಮ್ ವೇ ಡಾಕ್ಟ್ರ್ ಹತ್ರ ನಿಮ್ಮ ಹತ್ರ ಏನೋ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ದರೆ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರ. ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಎಂಡಲ್ಲಿ ವಿ ಆರ್ ಆಲ್ ಡೈಯಿಂಗ್ ಆಫ್ ಕ್ಯಾನ್ಸರ್, ದಟ್ ಈಸ್ ದ ಸಮ್ ಟೋಟಲ್ ಆಫ್ ಎನಿಥಿಂಗ್. ಹೆಡ್ ಏಕ್ ಇದ್ರೂ ಕ್ಯಾನ್ಸರ್ ಇರ್ಬೋದು, ಕ್ಯಾನ್ಸರ್ ಇದ್ರೂ ಕ್ಯಾನ್ಸರ್ ಇರ್ಬೋದು. ಸೊ ದ ಪ್ರಾಬ್ಲಮ್ ವಿತ್ ದಟ್ ಈಸ್, ನಿಮ್ಗೇನೋ ಸ್ಪೆಷಲೈಸ್ಡ್ ಅಡ್ವೈಸ್ ಬೇಕು, ನಿಮ್ಗೆ ಕನ್ಫ್ಯೂಸ್ ಆಗಿದ್ದೀರಾ, ಆವಾಗ ನೀವು ಹ್ಯೂಮನ್ಗೆ ಹೋಗ್ತೀರಾ. ಅಡ್ವೈಸರಿ ಇನ್ ಫೈನಾನ್ಷಿಯಲಲ್ಲೇ ಹಂಗೆ. ಪ್ರಾಬ್ಲಮ್ ಏನೋ ಯುನೀಕ್ ಆಗಿದ್ದರೆ ಮತ್ತು ಸ್ವಲ್ಪ ನಾನ್ ಮೇನ್ ಸ್ಟ್ರೀಮ್ ಇದ್ದರೆ, ನಿಮ್ಗೆ ಅಡ್ವೈಸರ್ದು ಹ್ಯಾಂಡ್ ಹೋಲ್ಡಿಂಗೇ ಬೇಕು. ಇನ್ನೊಂದು, ಮಾರ್ಕೆಟ್ ಸಡನ್ಲಿ ಕ್ರ್ಯಾಶ್ ಆಯ್ತು ಅಂದ್ಕೊಳ್ಳಿ, ಈಗ AI ಬಂತು, 3 ದಿವಸದಲ್ಲಿ ಎಲ್ಲ IT ಕಂಪ್ನಿಗಳು 20% ಐ ಥಿಂಕ್ ಫಾಲ್ ಆಗಿದೆ. ಹೌದು, ಹೋದ ವಾರ. ಯಾಕೆ?
ಅದು AI ಹೋಗಿ ಹೇಳಿದೆ, ಓಕೆ ಇಷ್ಟು ಆಂಥ್ರೋಪಿಕ್ ಬರುತ್ತೆ, ಕ್ಲೌಡ್ ಬರುತ್ತೆ, ಎಲ್ಲ ಟೇಕ್ ಓವರ್ ಮಾಡಿಬಿಡುತ್ತೆ, ಯಾರಿಗೂ ಜಾಬ್ ಸಿಗಲ್ಲ, ಇವ್ರು ಎಲ್ಲ ಝೀರೋ ಆಗಿಬಿಡುತ್ತೆ ಅವ್ರ ರೆವೆನ್ಯೂ ಅದಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದ್ರ ಚಾನ್ಸ್ ಇದೆ ಇದು. ಆಯ್ತಪ್ಪ, ಓಕೆ. ಜನನೂ ಹೇಳ್ತಾರೆ, ಆ್ಯಕ್ಚುಲಿ ಏನು ಮಾತ್ರ ಅಲ್ಲ, ನ್ಯೂಸಲ್ಲೂ ಬರ್ತಾ ಇದೆ, ಬಂದು ಹೇಳ್ತಾರೆ ಯಾರೋ ದೊಡ್ಡವರು, ನೋಡಪ್ಪ ಇವನು ಫಿನಿಶ್ ಆಗ್ತದೆ. ಯಾರೋ ಇವತ್ತು ವಿನೋದ್ ಖೋಸ್ಲಾ ಅಂತಿದ್ದಾರೆ, ವಿನೋದ್ ಖೋಸ್ಲಾ ಫೌಂಡರ್ ಆಫ್ ಸನ್ ಮೈಕ್ರೋಸಿಸ್ಟಮ್ಸ್. ಅವ್ರು ಹೇಳಿದ್ರು ಇಟ್ ವಿಲ್ ಕಿಲ್ ಆಲ್ ದ ಥಿಂಗ್. ಪ್ರಾಬ್ಲಮ್ ಅಂದರೆ 2014 ಹಂಗೆ ಹೇಳಿದ್ರು, 2017 ಹಂಗೆ ಹೇಳಿದ್ರು. ಮಷೀನ್ ಲರ್ನಿಂಗ್ ವಿಲ್ ಕಿಲ್ ಆಲ್ ಇಂಡಿಯನ್ IT ಕಂಪನಿ. ಓಕೆ, machine AI will kill 2014 he said, 2017, 2019. ಇವಾಗ ನೋಡಿದ್ರೆ ಯಾಕಪ್ಪ ಅವನು ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡಲ್ಲಿ he has not been very good ಅಲ್ವಾ. Eventually all of us will die, but I cannot keep telling you will die. ಅಂದರೆ ನೀವು ಸತ್ತೋಗ್ತೀರಾ ಅಂತ ಹೇಳೋದಕ್ಕೆ, ಹೌದಪ್ಪ ಒಂದು ದಿವಸ ಸತ್ತೋಗ್ತೀನಿ ಗ್ಯಾರಂಟಿ, ಯು ವಿಲ್ ಬಿ ಕರೆಕ್ಟ್. ಬಟ್ ನೀನು ಹೇಳೋದನ್ನ ನಾನು ಭಯಪಟ್ಟು ಏನೋ ಮನೆಯಿಂದ ಹೊರಗೆ ಹೋಗಬಾರ್ದು, ಏನೋ ಕೆಲಸ ಮಾಡ್ಬಿಟ್ಟು ನಾವು ಸತ್ತೋಗ್ತೀನಪ್ಪ ಅಂತ ಹೇಳಿದ್ರೆ ಏನೂ ಆಗಲ್ಲ. ಎಲ್ಲರೂ ಹೋಗಬೇಕು ಒಂದು ದಿವಸ, ಬಟ್ ದಟ್ ಕ್ಯಾನ್ ಬಿ ಕ್ರಿಯೇಟಿಂಗ್ ಫಿಯರ್ ಆಲ್ಸೋ. ಸೊ ಇನ್ ದಿಸ್ ಸಿಚುವೇಶನ್ ನಿಮ್ಗೆ AI ಹೆಲ್ಪ್ ಮಾಡುತ್ತಾ ಇಲ್ಲ ಹ್ಯೂಮನ್ ಹೆಲ್ಪ್ ಮಾಡ್ತೀರಾ ಇದು ಹೆಲ್ಪ್ ಬರುತ್ತಾ ಬೆಟರ್ ಅಟ್ಲೀಸ್ಟ್? ಐ ಥಿಂಕ್ ದಟ್ ಈಸ್ ದ ಕ್ವೆಶ್ಚನ್ ಯು ಹ್ಯಾವ್ ಟು ಆಸ್ಕ್. ಸೊ AI ಮಾಡ್ಬೋದು, ಎಂಡಲ್ಲಿ ಒಂದು ಹ್ಯೂಮನ್ ಟಚ್ ಅಂದರೆ ಕಾನ್ಫಿಡೆನ್ಸ್ ಬೇಕೇ ಬೇಕು ಆ್ಯಟ್ ಎಕ್ಸ್ಟ್ರೀಮ್ ಟೈಮ್ಸ್. ನಾರ್ಮಲ್ ಟೈಮ್ಸಲ್ಲಿ ನೀವು AI ಎಷ್ಟು ಬೇಕಾದ್ರೆ ಯೂಸ್ ಮಾಡಿ, ನಿಮ್ಮ ಕಾರ್ ಥರನೇ ನಾರ್ಮಲ್ ಪ್ರಾಬ್ಲಮ್ ಇದ್ದರೆ ಕಾರಲ್ಲಿ ಟೈರ್ ಇದಾಯಿತು, ನೀವು ಫಿಕ್ಸ್ ಮಾಡ್ಬೋದು, ಟೈರ್ ಚೇಂಜ್ ಮಾಡ್ಬೋದು, ಇದೆಲ್ಲ. ಬಟ್ ಏನೋ ಕಾಂಪ್ಲಿಕೇಟೆಡ್ ಇದು ರಿಪ್ಲೇಸ್ ಮಾಡಬೇಕು, ಅದು ರಿಪ್ಲೇಸ್ ಮಾಡೋದು, ನೀವು ಮೆಕ್ಯಾನಿಕ್ ಹತ್ರ ಹೋಗ್ತೀರಾ. ಸೊ ಅಟ್ ಎಕ್ಸ್ಟ್ರೀಮ್ ಟೈಮ್ಸ್ ಯು ನೀಡ್ ಹ್ಯೂಮನ್ ಅಡ್ವೈಸರ್. ನಾರ್ಮಲ್ ಟೈಮ್ಸ್ ಯು ಕ್ಯಾನ್ ಮ್ಯಾನೇಜ್ ಬೈ ಯೋರ್ ಸೆಲ್ಫ್. ಐ ಥಿಂಕ್ ದಟ್ ಈಸ್ ದ ಫ್ಯೂಚರ್ ಈವನ್ ಇನ್ ಫೈನಾನ್ಸ್. ಫಾರ್ ಮೋಸ್ಟ್ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ನನ್ನ ಬುಕ್ಕಲ್ಲೂ ಅಡ್ವೈಸ್ ಕೊಟ್ಟಿದ್ದೀನಿ, ಇದೇ ಮಾಡಪ್ಪ, ಯಾರೂ ಬೇಕಾಗಿಲ್ಲ, ಸುಮ್ಮನೆ ಇದು ಮಾಡ್ತಾ ಹೋಗು, ದೇರ್ ಇಸ್ ನೋ ನೀಡ್. ಇಲ್ಲಿ ಇನ್ನೊಂದು ಪ್ರಶ್ನೆ, ಆಫ್ಟರ್ ಕೋವಿಡ್ ಡಿಮ್ಯಾಟ್ ಅಕೌಂಟ್ಸ್ ತುಂಬ ಜಾಸ್ತಿ ಆಗೋಯ್ತು. ಮುಂಚೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಒಂದು 25-26 ವರ್ಷದ ನಂತರ ಶುರು ಮಾಡ್ತಿದ್ರು. ಈಗ ಕಾಲೇಜ್ ಹುಡುಗರು ಎಲ್ಲ ಶುರು ಮಾಡ್ಕೊಂಡು 18 ವರ್ಷಕ್ಕೆ ಶುರು ಮಾಡ್ತಾರೆ. ನಿಮ್ಮ ಡೇಟಾ ಏನು ಹೇಳುತ್ತೆ? ಎಷ್ಟು ಜನ ಇದನ್ನು ಗ್ಯಾಂಬ್ಲಿಂಗ್ ಆಗಿ ನೋಡ್ತಿದ್ದಾರೆ, ಎಷ್ಟು ಜನ ಇದನ್ನು ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಿದ್ದಾರೆ? ಗುಡ್ ಕ್ವೆಶನ್. ಅಂದರೆ ಫೈನಾನ್ಸ್ ಮಾರ್ಕೆಟ್ಸಲ್ಲಿ 2 ಆಬ್ಜೆಕ್ಟಿವ್ಸ್ ಇರುತ್ತೆ. ದುಡ್ಡು ಮಾಡೋದು, ಇಲ್ಲಾಂದರೆ ನಿಮ್ಮ ಎಂಟರ್ಟೈನ್ಮೆಂಟ್ ಸಿಗೋದು, ಕಿಕ್ ಸಿಗೋದು. ಒಂಥರ ನೀವು ಪಿಕ್ಚರ್ಗೆ ಯಾಕೆ ಹೋಗ್ತೀರಾ, ಕಿಕ್ ಸಿಗುತ್ತೆ, ಅದರಲ್ಲಿ ದುಡ್ಡು ಏನೋ ಅಷ್ಟೊಂದಿಲ್ಲ, ಬಟ್ ಮಾರ್ಕೆಟಲ್ಲಿ ಎರಡೂ ಇದೆ. ಸೊ ಇದು ಗ್ಯಾಮ್ಲಿಂಗ್ ಅನ್ನೋದು ಒಂಥರ ವ್ಯೂ ಆ್ಯಕ್ಚುಲಿ ಅವ್ರಿಗೆ ಮೋಸ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಅವರು ಯಾರು ಮಾಡ್ತಾರೆ ಅಂದರೆ ನನಗೆ ಒಬ್ಬ 10% ಮಾಡಬೇಕು 2 ಡೇಸಲ್ಲಿ, ಅದರಿಂದ ನನಗೆ ಕಿಕ್ ಸಿಗೋದು. ಆ ಥರ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ? ಸೊ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪರ್ಸೆಂಟೇಜ್ ಅಷ್ಟೊಂದು ಜಾಸ್ತಿ ಆಗ್ತಾ ಇಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಇಂಡಿಯಾದಲ್ಲಿ ಆಲ್ವೇಸ್ ಬಿನ್ ಅಬೌಟ್ 40-50% ಗ್ಯಾಮ್ಲರ್ಸ್, 40-50% ಸೀರಿಯಸ್ ಪ್ಲೇಯರ್ಸ್. ಟುಡೇ ಆಲ್ಸೋ ಪರ್ಸೆಂಟೇಜ್ ಆಫ್ ಪೀಪಲ್ ಅಷ್ಟೊಂದಿದೆ, ಪರ್ಸೆಂಟೇಜ್ ಆಫ್ ಮನಿ ಅರ್ಲಿಯರ್ ಏನಾಗ್ತದೆ ಅಂದರೆ, ನಾನು ಹೇಳ್ತಾ ಇದ್ದೀನಲ್ಲ, ಜನ ಬಂದು 9:30 ಬಂದು ಬೈ 9:15 to 12 o'clock they used to go their money and go. They're gamblers, but they used to make money. They're playing that game. ಬಟ್ ಇವಾಗ ಏನಂದರೆ ಫ್ರೆಂಡು ಅದನ್ನೆಲ್ಲ ಆ್ಯಕ್ಚುಲಿ 2 ರೀಸನ್ಸ್, 2 ಕಾರಣ ಇದೆ. ಒಂದು ಕಾರಣ ಅಂದರೆ ಇದು ಯೂಟ್ಯೂಬ್ ಎಲ್ಲ ಈಸಿ ಆಗಿಬಿಟ್ಟಿದೆ ಎಲ್ಲರಿಗೂ ಆಕ್ಸೆಸ್ ಮಾಡೋಕ್ಕೆ. ಸೊ ಜನ ವಿಡಿಯೋ ಮಾಡ್ತಾರೆ, ನೋಡಪ್ಪ ಈಗ ಮಾಡಿದ್ದೀನಿ, ದುಡ್ಡು ಬಂತು, ದುಡ್ಡು ಆಯಿತು. ಅವ್ರು ಲಾಸ್ ಮಾಡಿದಾಗ ಏನೋ ವಿಡಿಯೋ ಮಾಡಲ್ಲ, ಪ್ರಾಫಿಟಲ್ಲಿ ವಿಡಿಯೋ ಮಾಡ್ತಾರಲ್ವ. ನೀವೇನು ಅನ್ಕೋತೀರಾ, ಯಾವಾಗ ನೋಡಿದ್ರೆ ಇವ್ನು ಪ್ರಾಫಿಟೇ ಮಾಡ್ತಾನಪ್ಪ. ಅದೊಂದು ಫೇಸ್ಬುಕ್ಕಲ್ಲಿ ಯಾರೋ ಹೋದರೆ ಯಾವಾಗ ನೋಡಿದ್ರೆ ಇವರು ಟ್ರಾವೆಲ್ ಮಾಡ್ತಾರೆ, ಈ ಟ್ರಾವೆಲ್ಲೇ ಮಾಡ್ತಾರ ಅಂದರೆ ಟ್ರಾವೆಲ್ ಮಾಡಿಲ್ಲದೆ ಇರುವಾಗ ಅವರು ವಿಡಿಯೋ ಮಾಡಲ್ಲ. ಅದು ಮನೆಯಲ್ಲಿ ಏನೋ ಒಬ್ಬ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಹೆಂಗೆ ಮಾಡಬೇಕು ಅನ್ನೋದು ಕೋರ್ಸಲ್ಲಿ 6 crore ಮಾಡಿದ್ದಾನಂತೆ. ಬಟ್ ಅವ್ನ ಪೋರ್ಟ್ಫೋಲಿಯೋ ಯಾರು ತೆಗೆದ್ಬಿಟ್ಟು ಹಾಕಿದ್ರು, ಅದು ಫುಲ್ ಲಾಸಲ್ಲಿ ಇದೆ ಅಂತ. ಯಾಕೆ ಮಾಡಬೇಕು ನೀವು? ಕರೆಕ್ಟ್. ಒಬ್ಬರು ಏನೋ 300 crores ಮಾಡಿದ್ದಾರೆ, ಅವ್ರಿಗೆ ಸೆಬಿ ಫೈನು ಹಾಕಿದ್ದಾರೆ 300 crores. ಬಟ್ 300 crores ಅವ್ರ ಹತ್ರ ಇದೆ, ಸೊ ಅವ್ರ ಹತ್ರ ಲಾಯರ್ಗಳು ಇರ್ತೇವೆ. ಸೊ ಐ ಥಿಂಕ್ ದಟ್ ಈಸ್ ಸ್ಟಿಲ್ ಗೋಯಿಂಗ್. ಬಟ್ ಅಷ್ಟೊಂದು ದುಡ್ಡಿದೆ ಬರೀ ಟ್ರೈನಿಂಗಲ್ಲಿ. ನಾನು ನಿಮ್ಮ
ಟೀಚ್ ಮಾಡ್ತೀನಿ ಹೇಗೆ ಮಾಡಬೇಕು ಅಂತ. ಆ್ಯಕ್ಚುಯಲ್ ಮಾಡೋದು ಬಿಡಿ, ಟೀಚ್ ಮಾಡಿದಾಗ ಅಂದರೆ ಅದರಲ್ಲಿ ಸಬ್ಸ್ಕ್ರಿಪ್ಷನ್ ರೆವೆನ್ಯೂ ಒಂಥರ ದಟ್ ಈಸ್ ಬಿಕಮ್ ಬಿಗ್. ಸೊ ದ್ಯಾಟ್ ಅದರಲ್ಲೂ ಒಂದು ನ್ಯೂಆನ್ಸ್ ಇದೆ. ಸೊ ದಿಸ್ ಗ್ಯಾಂಬ್ಲಿಂಗ್ ವರ್ಸಸ್ ಇದರಲ್ಲಿ ಮೋಸ್ಟ್ಲಿ ಏನಾಗತ್ತಂದರೆ ನಿಮ್ಮ ಸ್ಕ್ರೀನ್ ಇರೋದು ರೆಡ್ ಗ್ರೀನ್, ಅದು ಚೇಂಜ್ ಆಗ್ತಾ ಇರುತ್ತೆ. ಗ್ರೀನ್ ಅಂದರೆ ಖುಷಿ, ರೆಡ್ ಅಂದರೆ ಒಂದು ಸ್ವಲ್ಪ ದುಃಖ. ಅದು ಅಟ್ಲೀಸ್ಟ್ ದಟ್ ಟೈಮ್. ಸೊ ಅದನ್ನು ನೋಡ್ತಾ ಹೋದರೆ ನಿಮ್ಗೇನಾಗತ್ತಂದರೆ ಒಂಥರ ಡೋಪಮೀನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಬ್ಲಡ್ಡಲ್ಲಿ. ಇವತ್ತು ₹100 ಆಗ್ತದೆ, ₹120 ಆಯಿತು. ₹20 ಏನೂ ಇಲ್ಲ, ನೀವು ಸುಮ್ಮನೆ ಒಂದು ಅರ್ಧ ಕಾಫಿಲೂ ಹೋಗಿಬಿಡುತ್ತೆ ನಿಮ್ಮದು. ಬಟ್ ₹20 ನಾನು ಮಾಡಿದ್ದೀನಿ ಅಂತ ಒಂಥರ ಇಟ್ಸ್ ಮೈ ಓನ್ ಸಂಪಾದನೆ, ಮೈ ಓನ್ ಅರ್ನಿಂಗ್ ಅಂತ ವ್ಯಾಲಿಡೇಷನ್. ಅದನ್ನು ಪೀಪಲ್ ಚೇಸ್ ಆ್ಯಂಡ್ ಪೀಪಲ್ ಅಬ್ಯೂಸ್ ಆಲ್ಸೋ. ಮಾಡಪ್ಪ, ನೀನು ಸ್ವಂತದ ಬಿಸ್ನೆಸ್ ಮಾಡ್ತಾ ಇದೆಯಾ, ಹೋಗಿ ಸ್ಟಾಕ್ಸ್ ಬೈ ಮಾಡ್ತಾ ಇದೆಯಾ, ಸೆಲ್ ಮಾಡ್ತಾ ಇದೆಯಾ. ಮತ್ತು ರಿಟೈರ್ಡ್ ಜನಗಳು ಅವರು ಮಾಡ್ತಾರೆ. ಕಾಲೇಜ್ ಹುಡುಗರು ಏನಾಗುತ್ತೆ ಅಂದರೆ ಇವಾಗ ಪಾಕೆಟ್ ಮನಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಎಂಟ್ರಿ ಲೆವೆಲ್ಸ್ ಅರ್ಲಿಯರ್ ಏನಾಗ್ತದೆ ಅಂದರೆ ಪೇಪರಲ್ಲಿ ಸೈನ್ ಮಾಡ್ಬೇಕು, ನೀವು ಇದು ಕೊಡಬೇಕು. ಇವಾಗೆಲ್ಲ ಆನ್ಲೈನ್ ಆಧಾರ್ OTP ತೊಗೊಂಡ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಅಷ್ಟೇ ಆಯಿತು. ಸೊ ಅದು 2000 ಆಗಿತ್ತು. ಆವಾಗ ತನಕ ನಿಮ್ಮ ಪೇಪರ್ ಸಿಗ್ನೇಚರ್ ಬೇಕಾಗಿತ್ತು. 2000 ಚೇಂಜ್ ಆಯಿತು ಕೋವಿಡಿಂದ, ಆನ್ಲೈನ್ ಮಾಡ್ಬೋದು ಅಂತ. ಆನ್ಲೈನು, ಯೂಟ್ಯೂಬ್ ವಿಡಿಯೋ, ಟ್ರೇಡಿಂಗು, ಎಜುಕೇಷನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ಎಲ್ಲರೂ ಐ ಥಿಂಕ್ ಸೇರಿಸ್ಕೊಂಡ್ರು. ಬಟ್ ಇದು ಆಗತ್ತೆ, ಇದು 2004 to 2007 ಇರೋದು ಫ್ರೆನ್ಸಿ. ಆವಾಗ ಬೆಂಗಳೂರಲ್ಲಿ ಅಷ್ಟೊಂದು ಕಾಣಿಸಿಲ್ಲ, ಬಟ್ ಬಾಂಬೆಯಲ್ಲಿ ಎಲ್ಲ ಕಡೆ ಹಾಗೆ ಅದು ಪಾರ್ಟೀಸಲ್ಲಿ ಹೋದರೆ ಫಸ್ಟ್ ನೀನು ಯಾವ ಸ್ಟಾಕ್ ತೊಗೋತಾ ಇದೆಯಾ, ನೀನು ಯಾವ ಸ್ಟಾಕ್, ಅದೇ ಫಸ್ಟ್ ಡಿಸ್ಕಷನ್ನೇ ಅದೇ ಇರೋದು. ಬೆಂಗಳೂರಲ್ಲಿ ಅಷ್ಟೊಂದು ಇರಲಿಲ್ಲ. ಈಗ ಬೆಂಗಳೂರು ಪಿಕ್ ಆಗಿದೆ. ಇವಾಗ ನೋಡಿ, ಇಂಡಿಯಾಸ್ 2 biggest brokers ಆರ್ ಇನ್ ಬ್ಯಾಂಗ್ಳೂರ್, ಗ್ರೋ ಆ್ಯಂಡ್ ಜಿರೋದಾ. ಮತ್ತು ಇಲ್ಲಿ ದುಡ್ಡು ಬಂದಿದೆ ಬೆಂಗಳೂರಲ್ಲಿ. ಬೆಂಗಳೂರು 1993 6th ಇತ್ತು. ಬ್ಯಾಂಕ್ ಡಿಪಾಸಿಟ್ ಟೋಟಲ್ ಅಮೌಂಟ್ ನೋಡಿದ್ರೆ 6th ಇತ್ತು. ಟುಡೇ ಇಟ್ ಈಸ್ 3rd ಆಫ್ಟರ್ ಬಾಂಬೆ ಆ್ಯಂಡ್ ಡೆಲ್ಲಿ. ಬಾಂಬೆ ಇಸ್ ಬಿಕಾಸ್ ಆಫ್ ಫೈನಾನ್ಸ್ ಆ್ಯಂಡ್ ಡೆಲ್ಲಿ ಇಸ್ ಬಿಕಾಸ್ ಆಫ್ ಗೌರ್ಮೆಂಟ್. ಬ್ಯಾಂಗ್ಳೂರ್ ಇಸ್ ನಥಿಂಗ್, ಇಟ್ಸ್ ಬ್ಯಾಂಗ್ಳೂರ್ ಇಸ್ ಟ್ರಾಫಿಕ್. ಐ ಥಿಂಕ್ ಅದಕ್ಕೆ ದುಡ್ಡು ಖರ್ಚಾಗಲ್ಲ, ಸುಮ್ಮನೆ ಎಲ್ಲರೂ ಟ್ರಾಫಿಕಲ್ಲೇ ಕೂತ್ಕೊಂಡಿರ್ತಾರೆ. ಬಟ್ ಮೇನ್ ಗ್ರೋತ್ ಇರೋರು ಇಂಡಿಯಾಲಿ ಆ್ಯಕ್ಚುಲಿ ಗ್ರೋತ್ ಪರ್ಸೆಂಟೇಜ್ ನೋಡಿದ್ರೆ ಬ್ಯಾಂಗ್ಳೂರ್ ಹಸ್ ಗಾನ್ ರಿಯಲಿ ಫಾರ್. ಇವಾಗ ಬೆಂಗಳೂರಲ್ಲಿ ಎಲ್ಲ ಇದೆ, ನಿಮ್ಮ ಗ್ಯಾಂಬ್ಲಿಂಗು ಇದೆ. ನಾನು ಒಂದ್ಸತಿ ಇಲ್ಲಿ ಅದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಇದೆ. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನೀವು ಪೊಸಿಷನ್ ತೊಗೊಂಡು ರೋಲ್ ಓವರ್ ಮಾಡ್ಬೋದು, ನೆಕ್ಸ್ಟ್ ಡೇ ಇರ್ಬೋದು. ಒಂದ್ಸತಿ ನಾನು ಇಲ್ಲಿ ಏರ್ಪೋರ್ಟಲ್ಲಿದ್ದೆ ಬೆಂಗಳೂರಲ್ಲಿ. ಅದು ಕನ್ವೇಯರ್ ಬೆಲ್ಟ್, ನಿಮ್ದು ಇದು ಹ್ಯಾಂಡ್ ಬ್ಯಾಗೇಜ್ ಹಾಕಿದಾಗ ಅದೇನೋ ಇತ್ತು. ಸೊ ದೇ ಟುಕ್ ಮೈ ಬ್ಯಾಗ್ ಟು ದ ಸೈಡ್. ಅದರಲ್ಲಿ ನನ್ನ ID ಕಾರ್ಡ್ ಇತ್ತು. ID ಕಾರ್ಡ್ ಮೆಟಲ್ ಪೀಸ್. ದೇ ಸೈಡ್ ದಿಸ್ ಇಸ್ ಕಮಿಂಗ್, ಓಕೆ ಇಟ್ಸ್ ಓಕೆ ಅಂತ. ID ಕಾರ್ಡ್ ನೋಡಿದಾಗ ಅವ್ರು CIS ಆಫೀಸರ್ ಈಸ್ ಲುಕಿಂಗ್ ಎಟ್ ಮೀ ಸೈಡ್, ಯು ಆರ್ ವರ್ಕಿಂಗ್ ಇನ್ ಕ್ಯಾಪಿಟಲ್ स्टॉक मार्केट. सर मेरा बैंक निफ्टी का पोजीशन अटका हुआ है. इज इट सर यू आर CISF. ಇಲ್ಲೇನೋ ಟೆರರಿಸ್ಟ್ಗಳೆಲ್ಲ ಬಂದರೆ ನೀವು ನೋಡಬೇಕಲ್ವಾ. ಅವ್ನು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಮಾಡ್ತಾ ಇದ್ದಾನೆ in the middle of the trade day. Security. He's saying my position is stuck for 2 days, I don't know what to do. I said you should get out, not because bank nifty ಏನಾದರೂ ಹೋಗ್ಲಿ, ಏನೋ ಆಯಿತು ಅಂದರೆ ನೀವು ಏನು ಬ್ಯಾಂಕ್ ನಿಫ್ಟಿ ಪೊಸಿಷನ್ ನೋಡ್ತೀರಾ, ಇದು ನೋಡ್ತೀರಾ. ಯು ಹ್ಯಾವ್ ಟು ಸ್ಟಾಪ್ ಎವ್ರಿಥಿಂಗ್ ಯು ಆರ್ ಡೂಯಿಂಗ್ ಆ್ಯಂಡ್ ಡೂ ಯುವರ್ ಜಾಬ್. ನೋ ಸೊ ಬಟ್ ಇಟ್ ಹಸ್ ಬಿಕಮ್ ಲೈಕ್ ದಟ್. ಪೀಪಲ್ ಆರ್ ಡೂಯಿಂಗ್ ದಿಸ್ ಫಾರ್ ಫಾಲ್ಸ್ ಸೆನ್ಸ್ ಆಫ್ ಎಂಟರ್ಟೈನ್ಮೆಂಟ್. ಅಂದರೆ ದುಡ್ಡು ಹಾಕಿ, ಇಫ್ ಯು ಥಿಂಕ್ ಇಟ್ ಇಸ್ ಎಂಟರ್ಟೈನ್ಮೆಂಟ್ ಇಟ್ಸ್ ಓಕೆ, ದೆನ್ ಹೌ ಮಚ್ ವಿಲ್ ಯು ಪುಟ್. ಪಿಕ್ಚರ್ ನೋಡೋಕೆ ಹೋದರೆ ನೀವು ₹100 ಕೊಡ್ತೀರಾ, ₹500 ಕೊಡ್ತೀರಾ. ಬಟ್ 10,000 rupees ಯಾರೋ ಹೇಳಿದ್ರೆ ಮೂವಿ ಕೊಡಬೇಕಾದ್ರೆ ಯಾವ ಮೂವಿ ಅಪ್ಪ, ನಾನು ಆಮೇಲೆ ನೆಟ್ಫ್ಲಿಕ್ಸಲ್ಲಿ ನೋಡ್ಬಿಡ್ತೀನಿ, ಆಮೇಲೆ ಏನಾದರೂ ಯು ವಿಲ್ ದಿಸ್ ಥಿಂಗ್. ಬಟ್ ಇಫ್ ಐ ಟೋಲ್ಡ್ ಯು ದ ಸೇಮ್ ಥಿಂಗ್ ಪೀಪಲ್ ಆರ್ ಡೂಯಿಂಗ್, ₹1,000 ಯು ಕ್ಯಾನ್ ವಿಲ್ಲಿಂಗ್ ಟು ಲೂಸ್ ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಕಪ್ಪ ಏನಾದರೂ. ಬಟ್ ಅದನ್ನೇ ಜನ, ಅದಿವಾಗ Dream 11 ಅಂತ ಬಂತು. ನಿಮ್ಮ ಊಬರ್ ಡ್ರೈವರ್ಗಳೆಲ್ಲ ಒಬ್ರ ಹತ್ರ ಮಾತಾಡ್ತಾ ಇದ್ದೆ, ನೀವು ಏನು ಮಾಡ್ತಾರೆ Dream 11? ಯಪ್ಪ ಅದೇನೋ ಒಂದು ಫ್ರೆಂಡ್ ಏನೋ ನಡೀತಾ ಇದ್ದಾನೆ, ಅವ್ನು ಹೇಳ್ತಾನೆ ದಿನಕ್ಕೆ ₹100 ಹಾಕು ಅಂತ, ₹100 ಹಾಕ್ಬಿಡ್ತೀನಿ. ₹100
ಇಟ್ಸ್ ಓಕೆ. ಸಮ್ಟೈಮ್ಸ್ ಈ ವಿನ್ಸ್ ಮನಿ ಬ್ಯಾಕ್. ಈ ಸೆ ನಾನು 100 ರೂಪಾಯಿಗಿಂತ ಜಾಸ್ತಿನೂ ಹಾಕಲ್ಲ, ಕಡಿಮೆನೂ ಹಾಕಲ್ಲ. ಸೊ ಅದು ನನ್ಗೆ 100 500 ಆದರೆ ನೆಕ್ಸ್ಟ್ ಡೇ ಐ ಪುಟ್ ಓನ್ಲಿ 100. ಹಿ ಹಸ್ ಗಾಟ್ ಇಟ್ ಇನ್ ಇಸ್ ಮೈಂಡ್. ನಾನು ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಬಂತಾದರೆ ಬಂತು, ಹೋಯ್ತಾದರೆ ಹೋಯ್ತು, ಅಷ್ಟೇ. ದಟ್ಸ್ ಮೈ ಇದು. ಬಟ್ ಇದ್ರಲ್ಲಿ ಆ ಥರ ಅಲ್ಲ. ಸೊ ಯು ಥಿಂಕ್ ದಟ್ ಯು ಆರ್ ಮೇಕಿಂಗ್ ರಿಯಲ್ ಮನಿ. 1000 ರೂಪಾಯಿ ಹಾಕ್ತೆ, 2000 ರೂಪಾಯಿ ಆಗುತ್ತೆ. 10,000 ಹಾಕಿದರೆ 20 ಆಗುತ್ತಾ ಅಂತ. ಸೊ 10,000 ಹಾಕ್ತಾನೆ. ದೆನ್ ಇಟ್ ಡಸಂಟ್. ದೆನ್ 1 ಲಕ್ಷ ಹಾಕಬೇಕು. 1 ಲಕ್ಷ ಹಾಕಿ ದೆನ್ ದೇ ಲೂಸ್ ಆಲ್ ದಟ್ 1 ಲಕ್ಷ. ಒನ್ ಪರ್ಸನ್ ಫ್ರಮ್ ಮೈ ಕಾಲೇಜ್ ಈ ಕಾಲ್ಡ್ ಮೀ ಒನ್ಸ್. ಈ ಸೆಡ್, ಸರ್, ಐ ಆಮ್ ವರ್ಕಿಂಗ್ ಇನ್ ರೈಲ್ವೆ, ಮೈ ಬ್ಯಾಚ್. ಸೊ ಈ ಸೆಡ್, ಐ need 40 lakhs. Why? Because I'm in this small town. It one, futures and options ಮಾಡಿ, he has taken a loan. He has lost 40 lakhs and he has taken a loan for another 40 lakhs from some bank. So I said, you lost 80 lakhs in this business. He says, yeah. My wife doesn't know because we were saving that money for the house, but I haven't told her. Now I have to pay back the bank also 40 lakhs, then I have to make it back. How will I? He's not asking me for 40 lakhs. He's asking me how can I get some money so that I can earn it back using the same F&O. Adhan innonsati gamble ಮಾಡಿ. Are you crazy? This is a gambling habit. I mean, what else is it? So ಐ ಥಿಂಕ್ ಆ ಥರ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ಮಾಡೋ ಮತ್ತು ಕನ್ಫ್ಯೂಸ್ ಆಗಿ ಯು ಥಿಂಕ್ ಇಟ್ ಈಸ್ ಆ್ಯಕ್ಚುಲಿ ಮೇಕಿಂಗ್ ಮನಿ. ದ್ಯಾಟ್ ಈಸ್ ಅ ರಾಂಗ್ ಪಾರ್ಟ್ ಆಫ್ ದಿಸ್ ಹೋಲ್ ಯೂನಿವರ್ಸ್. ಬಟ್ ಇವಾಗ ಸ್ಟಾರ್ಟ್ ಆಗಿಲ್ಲ, ಇದಕ್ಕಿಂತ ಮುಂಚೆ ಇತ್ತು. 1992 ಇಫ್ ಯು ಗೋ ಬ್ಯಾಕ್ ಇನ್ ಹಿಸ್ಟ್ರಿ, ಆವಾಗಲೂ ಹಾಗೆ ಜನ ಅದನ್ನೇ ಮಾಡ್ತಾಯಿದ್ರು. ಹರ್ಷದ್ ಮೆಹ್ತಾ ವುಡ್ ಕಮ್ ಎವ್ರಿ ಡೇ, ರೇಸ್ ದ ಮಾರ್ಕೆಟ್. ಜನ ಅದೇ ಅಂದ್ಕೊಂಡ್ರು 10 ರೂಪಾಯಿ ಆಗಿದ್ರೆ 20 ರೂಪಾಯಿ ಗ್ಯಾರಂಟಿ ಆಗುತ್ತೆ ಅಂತ. ದೆನ್ ಇಟ್ ಫೆಲ್ 80% ಆ್ಯಂಡ್ ದೆನ್ ದೇ ನೆವರ್ ಕೇಮ್ ಬ್ಯಾಕ್. 2005, 2007, 2007 ಹಂಗೆ ಮಾರ್ಕೆಟ್ ಮೇಲೆ ಹೋಯಿತು. ಆಮೇಲೆ 2008 ಇಟ್ ಫೆಲ್ ಆ್ಯಂಡ್ ಕ್ರ್ಯಾಶ್ಡ್. ದೋಸ್ ಪೀಪಲ್ ನೆವರ್ ಕೇಮ್ ಬ್ಯಾಕ್. ನೌ ಯು ಹ್ಯಾವ್ ದ ಕೋವಿಡ್ ಬೇಬೀಸ್. The COVID babies are not babies. Many times they're my age who have learned to trade after COVID. Right. They come and tell me also, ಏನಪ್ಪ ನೀನು ಫಂಡ್ ಮಾಡ್ತೀಯ, ನನ್ನ ರಿಟರ್ನ್ಸ್ ಆರ್ ಮಚ್ ಬೆಟರ್. Okay, you may be right. But we haven't seen a down like COVID after COVID. And then the true fear ಮತ್ತು ಅದು ಒಂಥರ ಕ್ರೈಸಿಸಲ್ಲಿ ಏನು ಮಾಡಬೇಕು, ಅದು ಎಂಡ್ ಝೋನಲ್ಲಿ ಹೌ ಟು ಆಪರೇಟ್, ದಟ್ ಈಸ್ ದ ಟೈಮ್. ಎನಿ character is built only at the extreme, right, not in the normal times. ಅದೊಂದು ನಾವು ನಾನು ಅಬೌಟ್ 12th ಸ್ಟ್ಯಾಂಡರ್ಡ್ ಇದ್ದಾಗ ಐ ಥಿಂಕ್ ಒಂದು ಆ್ಯಡ್ ಇತ್ತು, ನಾರ್ಮಲ್ ಇಸ್ ಬೋರಿಂಗ್ ಅಂತ. 7up ಏನೋ ಸ್ಪ್ರೈಟ್ ಅದಪ್ಪ, ಒನ್ ಆಫ್ ದ okay, ನಾರ್ಮಲ್ ಇಸ್ ಬೋರಿಂಗ್ ಇಸ್ ದಿಸ್ ಓನ್ಲಿ. ಇನ್ವೆಸ್ಟಿಂಗ್ ಶುಡ್ ಬಿ ಬೋರಿಂಗ್. ಇಟ್ ಈಸ್ ದ ಬೆಸ್ಟ್ ಥಿಂಗ್ ಫಾರ್ ಯು. ದ ಮಿನಿಟ್ ಇನ್ವೆಸ್ಟಿಂಗ್ ಬಿಕಮ್ಸ್ ಇಂಟ್ರೆಸ್ಟಿಂಗ್, ಲೈಫ್ ಇಸ್ ಕಾಂಪ್ಲಿಕೇಟೆಡ್. ನೀವು ಏನೋ ರಾಂಗ್ ಡಿಸಿಷನ್ ತೊಗೋತೀರಾ, ಆಲ್ಮೋಸ್ಟ್ ಇನ್ನು ನಾನು ತೊಗೋತೀನಿ. ಬಿಕಾಸ್ ಇನ್ ಪ್ಯಾನಿಕ್ ಸಿಚುವೇಶನ್ಸ್ ಎವ್ರಿಬಡೀಸ್ ಇಮೋಷನ್ಸ್ ಆರ್ ಎಫೆಕ್ಟೆಡ್. right. ಸರ್, ಈಗ ನೀವು ಕ್ಯಾಪಿಟಲ್ ಮೈಂಡ್ ಮ್ಯೂಚುವಲ್ ಫಂಡ್ಸ್ ಅಂತನೋ ಒಂದು ಸ್ಟಾರ್ಟ್ ಮಾಡಿದ್ವಿ ಅಂತ ನೋಡಿದ್ವಿ ನಾವು. ಸೊ ಇಂಡಿಯಾದಲ್ಲಿ, ಬೆಂಗಳೂರಲ್ಲಂತೂ ಐ ಥಿಂಕ್ ಮ್ಯೂಚುವಲ್ ಫಂಡ್ ಹೌಸಸ್ ಭಾಳ ಕಡಿಮೆ ಇದೆ ಅಂತ ಅನ್ಸುತ್ತೆ. ಭಾಳ ಕಡಿಮೆ ಇದೆ, 4 ಇರೋದು ಆ್ಯಕ್ಚುಲಿ. ಅದರಲ್ಲಿ ಗ್ರೋ ಮತ್ತು ಝೀರೋದಾಸ್ 2. ಗ್ರೋಸ್ ಆ್ಯಕ್ಚುಲಿ ಆಪರೇಷನ್ಸ್ ಅವರು ಅರ್ಧ ಬಾಂಬೆಲಿ ಮಾಡ್ತಾರೆ. ನಾವಿ ಅಂತ ಇದೆ, ವಿಚ್ ಇಸ್ ಓನ್ ಬೈ ಸಚಿನ್ ಬನ್ಸಲ್. ಅವರು ಒಂದು ಮ್ಯೂಚುವಲ್ ಫಂಡ್ ಇದೆ. ನಮ್ಮದು 4th ಆ ಥರ ಒಂದು. ಬಟ್ ನಾವು ಏನು ರೀಸನ್ ನೀವು ಕ್ಯಾಪಿಟಲ್ ಮೈಂಡ್ ಅಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇಂದ ಮ್ಯೂಚುವಲ್ ಫಂಡ್ ಬಂದಿದ್ದಕ್ಕೆ? ಗುಡ್ ಕ್ವೆಶನ್. ಒಂದು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಲ್ಲಿ ಮಿನಿಮಮ್ 50 lakhs ಇರಬೇಕು. ಸೆಕೆಂಡು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಲ್ಲಿ ನೀವು ಒನ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ನೀವು ಮಾಡ್ಬೋದು. ಅಂದರೆ ನಾನು ಎಕ್ವಿಟಿ ಶೇರ್ಸ್ ತೊಗೋಬೋದು. ಬಟ್ ನಾನು ಬೇರೆ ಥರ ಫ್ಯೂಚರ್ಸ್ ಆಪ್ಷನ್ಸು ಮಾಡ್ಬೇಕಾದ್ರೆ ಕಂಟ್ರೋಲ್ಡ್ ವೇ ಫ್ಯೂಚರ್ಸ್ ಮಾಡ್ಬೇಕಾದ್ರೆ, ಇಲ್ಲಾಂದರೆ ಇಂಟರ್ನ್ಯಾಷನಲ್ ಸ್ಟಾಕ್ಸ್ ಮಾಡಬೇಕಾದ್ರೆ, ಇಲ್ಲಾಂದರೆ ಬಾಂಡ್ಸು ಮತ್ತು ಅದರ್ ಇನ್ಸ್ಟ್ರೂಮೆಂಟ್ಸ್ನ ಆಕ್ಸೆಸ್ ಮಾಡೋಕ್ಕೆ ಇಟ್ ಈಸ್ ಈಸಿಯರ್ ಆಸ್ ಅ ಮ್ಯೂಚುವಲ್ ಫಂಡ್. ಓಕೆ. ಮತ್ತು ಟ್ಯಾಕ್ಸ್ ಎಫಿಷಿಯಂಟ್ ಆಲ್ಸೋ. ಟ್ಯಾಕ್ಸ್ ಎಫಿಷಿಯಂಟ್ ಅಂದರೆ, ನಾನು PMS ರನ್ ಮಾಡ್ತಾಯಿದ್ರೆ, ನಿಮ್ಮ ಅಕೌಂಟ್ ಇದ್ದರೆ ನನ್ನ ಹತ್ರ 50 ಲಕ್ಷ ನೀವು ಕೊಟ್ಟಿರ್ತೀರ, ನಾನು ಶೇರ್ ತೊಗೋತೀನಿ. ಅದು ಒಂದು ಕಂಪ್ನಿ ಏನೋ ಚೆನ್ನಾಗಾಗಿಲ್ಲ, ಅದನ್ನು ಸೆಲ್ ಮಾಡಿ ಬೇರೆ ಕಂಪ್ನಿ ತೊಗೋಬೇಕು. ಸೆಲ್ ಮಾಡಿದಾಗ ನಿಮ್ಮದೇನೋ ಪ್ರಾಫಿಟ್ ಬಂತು, ನೀವು ಅದನ್ನು
ನಿಮ್ಮ ಅಕೌಂಟಲ್ಲಿ ಆಗಿದೆಯಲ್ವಾ, ಸೊ ನೀವು ಟ್ಯಾಕ್ಸ್ ಕೊಡಬೇಕು ಅದಕ್ಕೆ ಒಂದು 12-15% ಹಂಗೆ. ಸೊ ಎವ್ರಿ ಇಯರ್ ನಾನು ಒಂದು ಚೂರು ಚೇಂಜ್ ಮಾಡಿದ್ರು ನಿಮ್ಗೆ ಟ್ಯಾಕ್ಸ್ ಬಿಲ್ ಬರ್ತಾ ಇರುತ್ತೆ. ಬಟ್ ನಿಮ್ಮ ವಿಷಯ ಏನಂದರೆ, ದೀಪಕ್ ನಾನು ನಿನ್ನ ಕೊಟ್ಟಿದ್ದೀನಲ್ಲ ದುಡ್ಡು ನಿನ್ನ ಹತ್ರನೇ ಇದೆ, ನೀನೇ ಸೆಲ್ ಮಾಡಿ ನೀನು ಬೇರೆ ಬೈ ಮಾಡ್ತಾಯಿದ್ದೆ, ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ನಾನು ಆ್ಯಕ್ಚುಲಿ ಕೊಟ್ಟಿರೋ ದುಡ್ಡು ನಿನಗೆ, ಕರೆಕ್ಟು. ಬಟ್ ಆ್ಯಕ್ಚುಲಿ ಸರ್ ನಿಮ್ಮ ಅಕೌಂಟಲ್ಲೇ ಇರ್ತದೆ ಇದು. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನನ್ನನ್ನು ನೋಡಲ್ಲ, ನಿಮ್ಮನ್ನೇ ನೋಡ್ತಾರೆ. PMS ಇಸ್ ಅ ಸೆಪ್ರೇಟ್ಲಿ ಮ್ಯಾನೇಜ್ಡ್ ಅಕೌಂಟ್. ಎವ್ರಿ ಇಂಡಿವಿಜುವಲ್ ಇಸ್ ಮ್ಯಾನೇಜ್ ಸೆಪ್ರೇಟ್ಲಿ. ಮ್ಯೂಚುವಲ್ ಫಂಡಲ್ಲಿ ನೀವು ನನಗೆ ದುಡ್ಡು ಕೊಟ್ಟರೆ, ನೀವು ದುಡ್ಡು ತೆಗಿಯೋ ತನಕ ನಿಮ್ಗೇನೋ ಟ್ಯಾಕ್ಸ್ ಇಲ್ಲ. ನಾನು ಏನು ಬೇಕಾದ್ರೆ ಮಾಡಲಿ ಆ ದುಡ್ಡನ್ನ ತೊಗೊಂಡು ಬಾಂಡಲ್ಲಿ ಹಾಕಲಿ, ಎಕ್ವಿಟಿಲಿ ಹಾಕಲಿ, ಏನಾದರೂ ಆ ಮ್ಯೂಚುವಲ್ ಫಂಡ್ ಒಳಗಡೆ ಏನೋ ಟ್ರಾನ್ಸಾಕ್ಷನ್ಸ್ ಇದ್ದರೆ ನಿಮ್ಗೇನೋ ಟ್ಯಾಕ್ಸ್ ಇಲ್ಲ. ನೀವು ಆ್ಯಕ್ಚುಲಿ ಎಕ್ಸಿಟ್ ಮಾಡಿದಾಗ ಏನು ಪ್ರಾಫಿಟ್ ನೋಡ್ಕೊಂಡು ನಿಮ್ಗೆ ಟ್ಯಾಕ್ಸ್ ಆಗುತ್ತೆ. ಸೊ ನಾನು ಶಾರ್ಟ್ ಟರ್ಮಲ್ಲಿ ಚೇಂಜ್ ಮಾಡ್ತಾ ಇದ್ರು, ಬಟ್ ನೀವು ಲಾಂಗ್ ಟರ್ಮಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಟ್ಯಾಕ್ಸ್ ಆಗಲ್ಲ. ಸೊ ಅಡ್ವಾಂಟೇಜ್. ಥರ್ಡ್ ಇಸ್ ಅಡ್ವಾಂಟೇಜ್ ಆಫ್ ಟ್ಯಾಕ್ಸ್. ಸೊ ರಿಟೇಲ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಡೈವರ್ಸಿಫಿಕೇಷನ್ ಇದೆ, ಟ್ಯಾಕ್ಸ್ ಇದೆ. ಸೊ ಮ್ಯೂಚುವಲ್ ಫಂಡಿಗೆ ನಾವು ಆ್ಯಕ್ಚುಲಿ ಫಸ್ಟ್ 2020 ಅಪ್ಲೈ ಮಾಡಿದ್ವಿ. ನಮ್ಗೆ ಅರ್ಥ ಆಯಿತು ಇದು ಆ್ಯಕ್ಚುಲಿ ಚೇಂಜ್ ಇದೆ, ಇಟ್ಸ್ ಮೀನಿಂಗ್ಫುಲ್, ಯು ಶುಡ್ ಗೋ ಅಂತ. 5 years ತಗೋತು. ಅಬೌಟ್ ಏಪ್ರಿಲ್ 2025 ಲೈಸೆನ್ಸ್ ನಮಗೆ ಸಿಕ್ತು. ಜುಲೈ 2020 ನಮ್ಮ ಫಸ್ಟ್ ಫಂಡ್ ಲಾಂಚ್ ಮಾಡ್ತೀವಿ. ಆಗಸ್ಟಿಂದ ಆ ಫಂಡ್ ಫ್ಲೆಕ್ಸಿ ಕ್ಯಾಪ್ ಅಂತ ಇದೆ. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಟೈಪ್ ಆಫ್ ರಿಸ್ಕ್ ಇರುತ್ತೆ. ಸೊ ಅವ್ರಿಗೆ ಬೇರೆ ಬೇರೆ ಟೈಪ್ ಆಫ್ ಫಂಡು ಕೊಡಬೇಕು. ಸೊ ಎಕ್ವಿಟಿ ಅಂದರೆ ನಾವು ಡೈವರ್ಸಿಫೈಡ್ ಎಕ್ವಿಟಿ ಮಾಡಿದ್ದೀವಿ, ಬರೀ ಶೇರ್ಸ್ ಮೋಸ್ಟ್ಲಿ ಶೇರ್ಸೇ ತೊಗೋತೀವಿ. ಅದರಲ್ಲಿ ನಮ್ಮ ಸಿಸ್ಟಮ್ ಇದೆ, ನಾವು ಸಿಸ್ಟಮ್ ಡೆವಲಪ್ ಮಾಡಿದ್ದೀವಿ. ಆ ಸಿಸ್ಟಮ್ನ ಯೂಸ್ ಮಾಡಿ ಆಟೋಮ್ಯಾಟಿಕ್ಕಾಗಿ ಒಂಥರ ಸಿಸ್ಟಮ್ನ ಫಾಲೋ ಮಾಡಬೇಕು, ಅದು ಏನು ಹೇಳುತ್ತೋ ಅದೇ ಮಾಡಬೇಕು ಅಂತ ಆ ಥರ ಸಿಸ್ಟಮ್ ಮಾಡಿದ್ದೀವಿ. ಆ ಸಿಸ್ಟಮ್ನ ನಾವು ಮಾಡ್ತಾ ಹೋಗ್ತೀವಿ, ಬಟ್ ಆ ಸಿಸ್ಟಮ್ ಏನು ಹೇಳುತ್ತೋ ಅದನ್ನೇ ಫಾಲೋ ಮಾಡಿ ನಾವು ಸ್ಟಾಕ್ಸ್ ತೊಗೋತೀವಿ. ಸೊ ಅದು ಅಬೌಟ್ 6 months ಆಗಿದೆ. 6 months ಇಸ್ ಟೂ ಸ್ಮಾಲ್ ಅ ಟೈಮ್, ಬಟ್ ಇಟ್ ಈಸ್ ಓಕೆ. ಇಟ್ ಈಸ್ ಡೂಯಿಂಗ್ ಬೆಟರ್ ದೆನ್ ದ ಇಂಡೆಕ್ಸ್. ಸೊ ಇಟ್ ಈಸ್ ಯಾವ ಇಂಡೆಕ್ಸ್ಗೆ ಟೈ ಆಗಿದೆ? ಇದು ನಾವು ಫ್ಲೆಕ್ಸಿ ಕ್ಯಾಪ್ ಅಂತ ಫಂಡ್ ಇದ್ದರೆ, ಅವಾಗ ಸೆಬಿ ರೂಲ್ಸ್ ಮಾಡಿದ್ದಾರೆ. ಇದು ಫ್ಲೆಕ್ಸಿ ಕ್ಯಾಪ್ ಅಂತ ನೀವು ಫಂಡ್ ಮಾಡಿದರೆ 2 ಇಂಡೆಕ್ಸ್ ನೀವು ಇಡ್ಬೋದು. ಅದರಲ್ಲಿ ಒಂದು ಚೂಸ್ ಮಾಡ್ಬೇಕು ನೀವು, BSE 500 ಇಲ್ಲಾಂದರೆ NSE 500. ನಾವು NSE 500, ನಿಫ್ಟಿ 500 ಅಂತ ಒಂದು ಇಂಡೆಕ್ಸ್ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಸೊ ಕಂಪೇರ್ಡ್ ಟು ದಟ್ ವಿ ಆರ್ ಡೂಯಿಂಗ್ ಬೆಟರ್ ರೈಟ್ ನೌ. ವಿ ಆರ್ ಓನ್ಲಿ 6 months old. It is better than. So it is ಗುಡ್ ಎಕ್ವಿಟಿ ಫಂಡ್. ಮತ್ತು ಒಂದು ಲಿಕ್ವಿಡ್ ಫಂಡ್ ಅಂತ ಇದೆ. ಲಿಕ್ವಿಡ್ ಫಂಡ್ ಅಂದರೆ ನೀವು ಆ್ಯಕ್ಚುಲಿ ದಿನ ಖರ್ಚಕ್ಕೆ ನೀವು ಬ್ಯಾಂಕಲ್ಲಿ ನೀವು ದುಡ್ಡು ಹಾಕಿದರೆ ಅಬೌಟ್ 2.5% ಸಿಗುತ್ತೆ. ಬಿಕಾಸ್ ನೀವು ನಿಮ್ಮ ಹತ್ರ ಸ್ವಲ್ಪ ಹಣ ಜಾಸ್ತಿ ಇದ್ದರೆ, ಅದು ಫಿಕ್ಸ್ಡ್ ಡಿಪಾಸಿಟಲ್ಲಿ ನೀವು ಇಟ್ಕೊಂಡ್ರೆ ಅದು ಅರ್ಲಿ ಕ್ಯಾನ್ಸಲೇಷನ್ ಫೀ ಅದೇನೋ ಚಾರ್ಜ್ ಇರುತ್ತೆ, ಮತ್ತು ಪೆನಲ್ಟಿ ಇದು ಅದು ಇದು ತೊಗೋತಾರೆ. ಸೊ ಆ್ಯಕ್ಚುಲಿ ನಿಮ್ಗೆ ಅದು ಲಿಕ್ವಿಡ್ ಆಗಬೇಕಾದ್ರೆ ಬೆಟರ್ ಟು ಪುಟ್ ಇನ್ ಲಿಕ್ವಿಡ್ ಫಂಡ್. ಅಬೌಟ್ 4-5% ಸಿಗುತ್ತೆ, ಮೋರ್ ದೆನ್ ಅ ಬ್ಯಾಂಕ್ ಅಂತ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ವಿ ಹ್ಯಾವ್ ಡನ್. ಸೊ ದೋಸ್ ಆರ್ 2 different ಟೈಪ್ಸ್. ಒಂದು ಫ್ಲೆಕ್ಸಿ ಕ್ಯಾಪ್ ಎಕ್ವಿಟಿಗೆ, ಒಂದು ಇದಕ್ಕೆ. ಇವಾಗ ನೆಕ್ಸ್ಟ್ ವೀಕ್ ವಿ ಆರ್ ಲಾಂಚಿಂಗ್ ಮಲ್ಟಿ ಆ್ಯಸೆಟ್ ಅಂತ. ಇವಾಗ ನೀವು ನೋಡಿ, ಜನ ಹೇಳ್ತಾರೆ ಗೋಲ್ಡ್ ಸಿಲ್ವರ್ ಇಡಬೇಕು. ಗೋಲ್ಡ್ ಹೋಗಿದೆ, 100% ಇನ್ಕ್ರೀಸ್ಡ್. ಸಿಲ್ವರ್ ಇಸ್ ಗೋನ್ ಅಪ್ 140%. ಭಯನೂ ಇರುತ್ತೆ, 140% ಹೋದರೆ ನೆಕ್ಸ್ಟ್ ಇಯರ್ ಹೋಗುತ್ತಾ ಅಷ್ಟೊಂದು, ಇಲ್ಲಾಂದರೆ ಅದು ಇದು ಮಾಡ್ಬೋದು, ಇಲ್ಲ ಫ್ಲ್ಯಾಟ್ ಇರ್ಬೋದು. ಮತ್ತು ನಾವು ಫಂಡ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಸೊ ನಮಗೆ ಒಂಥರ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ನಾರ್ಮಲ್ ಅದನ್ನು ಅನಲೈಸ್ ಮಾಡಬೇಕಷ್ಟೇ. ಸೊ ಕ್ಯಾನ್ ವಿ ಯೂಸ್ ದಟ್ ಇನ್ಫಾರ್ಮೇಷನ್ ಆ್ಯಂಡ್ ಸೇ ಮೋರ್ ದೆನ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ನಿಮ್ಗೆ ಆ್ಯಕ್ಚುಲಿ ಡೈವರ್ಸಿಫಿಕೇಷನ್ ಬೇಕು. ಬೇಕಿರೋರು ಒಂದು ಎಕ್ವಿಟಿ ಸ್ವಲ್ಪ ಬೇಕು, ಡೆಟ್ ಸ್ವಲ್ಪ ಬೇಕು, ಗೋಲ್ಡ್ ಸ್ವಲ್ಪ ಬೇಕು, ಸಿಲ್ವರ್ ಸ್ವಲ್ಪ ಬೇಕು, ಬೇರೆ ಏನೋ ಇನ್ವಿಟ್ ಅಂತ ಇದೆ, ಅದು ಒಂಥರ ಹೊಸ ಇನ್ಸ್ಟ್ರೂಮೆಂಟ್. ಅದು REIT ಅಂತ ಇದೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಅದು ರಿಯಲ್ ಎಸ್ಟೇಟ್ ಥರ ಒಂದು ಎಕ್ಸ್ಪೋಜರ್. ಅದು ಇನ್ನೊಂದು ಗೋಲ್ಡ್ ಸಿಲ್ವರ್ ಬಿಟ್ಟು ಕಾಪರು ಇದೆ, ಜಿಂಕು ಇದೆ, ಕ್ರೂಡ್ ಆಯಿಲು ಇದೆ. ಅದು ಯಾವಾಗ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೇಲೆ ಹೋಗುತ್ತೆ, ಇದು ಎಷ್ಟೊಂದು ಚೇಂಜ್ ಆಗಲ್ಲ. ಬಟ್ ಸಮ್ಟೈಮ್ಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫ್ಲ್ಯಾಟ್ ಆಗಿರುತ್ತೆ, ಅದು ನೆಗೆಟಿವ್ ಆಗಿರುತ್ತೆ. ಆವಾಗ ಕಾಪರ್ ಚೆನ್ನಾಗಿ ಮಾಡ್ತಿರುತ್ತೆ. ಸೊ ಕ್ಯಾನ್ ಯು ಚೂಸ್ ದ ಕಮಾಡಿಟಿ ದಟ್ ಈಸ್ ಗೋಯಿಂಗ್ ಅಪ್? ಅದು ಒಂದು ಮೇನ್. ಸೊ ಅದು ಮಲ್ಟಿ ಆ್ಯಸೆಟ್ ಅಲೋಕೇಶನ್ ಅಂತ ಒಂದು ಹೊಸ ಫಂಡ್ ಇದೆ, ಅದನ್ನು ಲಾಂಚ್ ಮಾಡ್ತಾಯಿದ್ವಿ. ಅದು ಬೇಸಿಕ್ಲಿ ನಾನು ಏನು ಹೇಳೋದಂದರೆ, ಸಮ್ಟೈಮ್ಸ್ ನಮ್ಮ ಮದರ್ಗೆ
ಸ್ವಲ್ಪ ಎಕ್ವಿಟಿಯಿಂದ ಸ್ವಲ್ಪ ಭಯನೇ, ಬಟ್ ಇದೆ ಅವ್ರ ಹತ್ರ ಎಕ್ವಿಟಿ, ಬಟ್ ಹಾಂ ಅಷ್ಟೊಂದು ರಿಸ್ಕ್ ಇದೆ ನನಗೆ ಗೊತ್ತು, ಇಷ್ಟೇ ಇರಪ್ಪ ಅಂತ. ಮಲ್ಟಿ ಆಸೆಟ್ ಅಂದರೆ ಚೂರು ಎಲ್ಲ ಇದೆ. ಸೊ ನನ್ಗೆ ಗೊತ್ತು, ಒಂದು ಮೇಲೆ ಹೋದ್ರೆ ಇನ್ನೊಂದು ಕೆಳಗೆ ಹೋಗುತ್ತೆ, ಇನ್ನೊಂದು ಮೇಲೆ ಹೋದ್ರೆ ಇನ್ನೊಂದು ಕೆಳಗೆ, ಸೊ ಒಂಥರ ಡೈವರ್ಸಿಫಿಕೇಶನ್ ಸಿಗುತ್ತೆ. ಸೊ ಅಷ್ಟೊಂದು ಮೇಲೆ ಹೋಗಲ್ಲ, ಬಟ್ ಅಷ್ಟೊಂದು ಕೆಳಗೂ ಹೋಗಲ್ಲ ಅಂತ ಒಂಥರ ನನ್ನ ಕಾನ್ಫಿಡೆನ್ಸ್ ಇದೆ. ಸೊ ನಾನು ನಮ್ಮ ಪೇರೆಂಟ್ಸಿಗೂ ಹೇಳ್ಬೋದು, ಪೇರೆಂಟ್ ಜನ್ರೇಷನ್ಗೂ ಹೇಳ್ಬೋದು, ಇದರಲ್ಲಿ ಸ್ವಲ್ಪ ಹಾಕಿ ನಿಮ್ಗೆ ಅಷ್ಟೊಂದು ಭಯ, ಎಕ್ವಿಟಿ ಥರ ಭಯ ಇರಲ್ಲ, ಬಟ್ ಅಷ್ಟೊಂದು ರಿಟರ್ನು ಇಲ್ಲ ಒಂದು ಅಪ್ಸೈಡ್, ಬಟ್ ಸಮಥಿಂಗ್ ಇನ್ ದ ಮಿಡಲ್ ಅಂತ. ಸೊ ಅದು ಒಂದು ಟೈಪ್ ಆಫ್ ಫಂಡು. ಇನ್ನೊಂದು ಆರ್ಬಿಟ್ರಾಜ್ ಅಂತ ಇದೆ, ಅದು ಸ್ವಲ್ಪ ಟ್ಯಾಕ್ಸ್ ಎಫಿಷಿಯೆಂಟ್, ಲಿಕ್ವಿಡ್ ಥರನೇ ಬಟ್ ಸ್ವಲ್ಪ ಟ್ಯಾಕ್ಸ್ ಎಫಿಷಿಯೆಂಟ್ ಅದು. ಸೊ ಬೇರೆ ಜನಕ್ಕೆ ಬೇರೆ ಟೈಪ್ ಆಫ್ ಫಂಡು. ಸೊ ನಾನು ಸ್ವಂತಕ್ಕೆ ನನ್ನ ರಿಟೈರ್ಮೆಂಟ್ಗೆ ಇಕ್ವಿಟಿ ಇಟ್ಕೊಡ್ತೀನಿ. ನನ್ನ ಮಗ ಓದ್ತಾ ಇದ್ದಾನೆ, ಅವ್ನಿಗೆ ಅಬೌಟ್ 5 yearsಲ್ಲಿ ಅವ್ನ ಕಾಲೇಜ್ ಇದು ಎಜುಕೇಷನ್ ಮಾಡಬೇಕು, ಅವನಿಗೆ ಸ್ವಲ್ಪ ಮಲ್ಟಿ ಆಸೆಟ್ ತೊಗೋತೀನಿ. ಇನ್ನೊಬ್ಬ ಕಾಲೇಜಲ್ಲಿ ಇದ್ದಾನೆ, ಸೊ ಅವ್ನ ಫೀಸು ಎವ್ರಿ ಇಯರ್ ಹೋಗ್ತಾ ಇದೆ, ಸೊ ಆ ದುಡ್ಡನ್ನ ರಿಸ್ಕ್ ಮಾಡಬಾರ್ದು. ಸೊ ಆರ್ಬಿಟ್ರಾಜ್ ಇಲ್ಲಾದರೆ ಲಿಕ್ವಿಡಲ್ಲಿ ಇಟ್ಕೊಡ್ತೀವಿ. ಸೊ ನನಗೂ 3 ಯೂಸ್ ಕೇಸ್ ನಂದರಲ್ಲೇ ಆಯಿತು. ಆ ಥರ ಎಲ್ಲ ಜನಗಳಿಗೂ ಒಂದೊಂದು ಯೂಸ್ ಕೇಸಲ್ಲಿ ಒಂದೊಂದು ಇರುತ್ತೆ. ನಾನು ನೆಕ್ಸ್ಟ್ ಇಯರ್ ಏನಾದ್ರು ಟ್ರಿಪ್ಪಲ್ಲಿ ಹೋಗ್ಬೇಕು, ಅದಕ್ಕೆ ಸೇವ್ ಮಾಡ್ತಾಯಿದ್ದೀನಿ, ಅದನ್ನು ನೀವು ಇಕ್ವಿಟಿಲಿ ಹಾಕ್ಬಾರ್ದು, ಈ ಮಲ್ಟಿ ಆಸೆಟಲ್ಲೂ ಹಾಕ್ಬಾರ್ದು. ಲಿಕ್ವಿಡಲ್ಲಿ ಹಾಕಿಲ್ಲ, ಆರ್ಬಿಟ್ರಾಜಲ್ಲಿ ಹಾಕಿ. ಬಟ್ ಅಬೌಟ್ 5 years ಲೇಟರ್ ಏನಾದರೂ ಇದ್ದರೆ ನೀವು ಮಲ್ಟಿ ಆಸೆಟಲ್ಲಿ ಹಾಕ್ಬೋದು, 10 years ಇದ್ದರೆ ನೀವು ಎಕ್ವಿಟಿಲಿ ಹಾಕ್ಬೋದು. ಸೊ ಆ ಥರ ಬೈಫರ್ಕೇಟ್ ಮಾಡಿ ಬೇರೆ ಫಂಡ್ಸ್ ಮಾಡ್ತಾಯಿದ್ವಿ. ಇವೆಂಚುಲಿ ನಾವು ಈ ಥರನೇ ಒಂದು ಬಾಸ್ಕೆಟ್, ಒಂದು 6-8 ಫಂಡ್ ಇರುತ್ತೆ. ಎಲ್ಲರಿಗೂ ಎಲ್ಲ ಫಂಡ್ ಸೂಟ್ ಆಗಲ್ಲ. ಅದು ಯಾರಿಗೆ ಏನು ಫಂಡ್ ಸೂಟ್ ಆಗಬೇಕು, ಐ ಥಿಂಕ್ ಅಡ್ವೈಸರ್ಸ್ ಅದನ್ನು ಯೂಸ್ ಮಾಡಿ ಆ ಬಾಸ್ಕೆಟ್ ಮಾಡ್ಬೋದು. ನಿಮ್ಗೆ ಈ 3 ಫಂಡ್ಸೇ ಯೂಸ್ಫುಲ್ಲು, ಬೇರೆ ಫಂಡ್ಸ್ ನೋಡಲೇಬೇಡಿ, ಇದು ಮಾತ್ರ ಯೂಸ್ಫುಲ್ಲು ಅಂತ. ಓಕೆ, ಆ ಥರ ಪರ್ಸನಲ್ ಫೈನಾನ್ಸ್ ಬಗ್ಗೆ ಒಂದಿಷ್ಟು ಕ್ವಿಕ್ ರ್ಯಾಪಿಡ್ ಫೈರ್ ಥರ ಒಂದಿಷ್ಟು ಚಿಕ್ಕದಾದ ಉತ್ತರಗಳು ಕೊಡೋ ಥರ. ಈಗ ಹೊಸದಾಗಿ ಸ್ಟಾಕ್ ಮಾರ್ಕೆಟಿಗೆ ಯಾರು ಬರ್ತಾ ಇದ್ರೆ, ನಂಗೆ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಬಟ್ ಒಂದು ತಿಂಗಳಿಗೆ ಒಂದು 10,000 ಹಾಕ್ತೀನಿ ಅಂತಂದರೆ ಏನು ಅಡ್ವೈಸ್ ಕೊಡ್ತೀರಾ? ಸೊ ನಿಜ ಹೇಳಿದ್ರೆ ಫಸ್ಟು ನೀವು ಎಮರ್ಜೆನ್ಸಿ ಫಂಡ್ ಮಾಡ್ಕೊಳ್ಳಿ. ನಿಮ್ಮ ಅಬೌಟ್ 6 months ಎಕ್ಸ್ಪೆನ್ಸಸ್ಸು ನಾವು ಫಸ್ಟ್ ಅದನ್ನು ಲಿಕ್ವಿಡ್ ಫಂಡಲ್ಲೇ ಹಾಕಿ, ಅದು ಏನು ರಿಸ್ಕ್ ತೊಗೊಬೇಡಿ ಅದರಲ್ಲಿ. ಫಸ್ಟ್ ಅದನ್ನು ಮಾಡಿ. ನೆಕ್ಸ್ಟ್ ಸ್ಟೆಪ್ಪು ನಿಮ್ಗೆ ಏನು ಬೇಕು ಇಮ್ಮಿಡಿಯೇಟಾಗೆ ನೀವು ಮನೆ ಹೌಸ್ ಪೇಮೆಂಟಿಗೆ ಸೇವ್ ಮಾಡ್ತಾ ಇದ್ದೀರಾ, ಇಲ್ಲ ಮಕ್ಕಳಿಗೆ ಎಜುಕೇಷನಿಗೆ ಸೇವ್ ಮಾಡ್ತಿದ್ದೀರಾ, ಅದು ಶಾರ್ಟ್ ಟರ್ಮಲ್ಲಿದ್ದರೆ ನೆಕ್ಸ್ಟ್ 3 yearsಲ್ಲಿದ್ದರೆ ಅದನ್ನು ನೀವು ಮಲ್ಟಿ ಆಸೆಟ್ ಅಲೋಕೇಶನ್ ಇಲ್ಲಾಂದರೆ ಸ್ವಲ್ಪ ಹೈಬ್ರಿಡ್ ಪ್ರಾಡಕ್ಟ್ಸಲ್ಲಿ ಅದನ್ನು ಹಾಕ್ಬೋದು ರಿಸ್ಕ್ ಬಗ್ಗೆ. ಆಮೇಲೆ ನಿಮ್ಮ ರಿಸ್ಕ್ ಆಪಟೈಟ್ ಇದ್ದರೆ ಎಕ್ವಿಟಿ ಫಂಡಲ್ಲೂ ಹಾಕ್ಬೋದು. ರಿಸ್ಕ್ ಆಪಟೈಟ್ ಅಷ್ಟೊಂದಿಲ್ಲ ಅಂದರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಇಲ್ಲ ಅಂದರೆ ಮಲ್ಟಿ ಆಸೆಟ್ ಈ ಥರ ಫಂಡ್ಸಲ್ಲಿ ನೀವು ಕಂಟಿನ್ಯೂ ಆಗಿ ಇನ್ವೆಸ್ಟ್ ಮಾಡೋದು. ಅದರಲ್ಲಿ ನೀವು ಡಿವೈಡು ಮಾಡ್ಬೋದು. ನಿಮ್ಮ 10,000 ಇದ್ದರೆ 5,000 ನೀವು ಫಸ್ಟ್ ನೀವು ಎಮರ್ಜೆನ್ಸಿ ಫಂಡ್ ಮಾಡ್ಕೊಳ್ಳಿ. ಆಮೇಲೆ 5,000 ನಿಮ್ಮ ಶಾರ್ಟ್ ಟರ್ಮ್ ಗೋಲ್ಸ್ಗೆ ಮಲ್ಟಿ ಆಸೆಟಲ್ಲಿ ಹಾಕ್ಬೋದು, ಇಲ್ಲಾಂದರೆ ಹೈಬ್ರಿಡಲ್ಲಿ ಹಾಕ್ಬೋದು. ಲಾಂಗ್ ಟರ್ಮ್ಗೆ ಎಕ್ವಿಟಿಲಿ ಹಾಕ್ಬೋದು. ಇನ್ನೊಂದು 5,000 ಹಂಗೆ ಡಿವೈಡ್ ಮಾಡಿ ನೀವು ನಿಮ್ಮ ಡೈವರ್ಸಿಫಿಕೇಶನ್ ಬೇಸಿಕಲಿ ಅವ್ರ ಗೋಲ್ ಏನಿದೆ ಅನ್ನೋದ್ರ ಮೇಲೆ ಮಾಡ್ಕೋಬೇಕು. ಗೋಲ್ ಮತ್ತು ಟೈಮ್ ಫ್ರೇಮ್. ಲಾಸ್ಟ್ ಆಫ್ ಕೋರ್ಸ್ ರಿಸ್ಕ್ ಆಪಟೈಟ್. ನಾನು ಇಕ್ವಿಟಿ ಹೇಳೋದೇ ಇಲ್ಲ. ನಿಮ್ಗೆ ಭಯ ಇದ್ದರೆ ಅಂದರೆ ಮಾರ್ಕೆಟ್ ಒಂದು ದಿವಸ 30% ಕೆಳಗಡೆ ಹೋಗುತ್ತೆ. ನಾವು ಹೇಳ್ತೀವಿ ಅದು ಕೋವಿಡ್ ಆದಮೇಲೆ ಆಗಿಲ್ಲ ಅಂತ, ಬಟ್ 6 ವರ್ಷನೇ ಆಗಿದೆ. ಒನ್ ಆಫ್ ದ ಲಾಂಗೆಸ್ಟ್ ಪೀರಿಯಡ್ಸ್ ಇದು. 20-25% ಮಾರ್ಕೆಟ್ ಇದಾಗಿಲ್ಲ, ಕರೆಕ್ಟ್ ಆಗಿಲ್ಲ. ಕರೆಕ್ಟ್ ಆಗೇ ಆಗುತ್ತೆ. ಆವಾಗ ನಿಮ್ಮ ಭಯ ಬಂದೇ ಬರುತ್ತೆ. ಒಂದು ಸ್ಟೇಟ್ಮೆಂಟ್ ಇದೆ ಅಂಕಲ್ ಪಾಯಿಂಟ್ ಅಂತ. ಆ ಅಂಕಲ್ ಪಾಯಿಂಟ್ ಅಂದರೆ ನಿಮ್ಮ ಅಂಕಲ್ಗೆ ಫೋನ್ ಮಾಡಿ ಕೇಳೋದು, ಸರ್ ಏನು ಮಾಡೋದು ಅಂಕಲ್, ನಾನು ಎಲ್ಲ 30% ಬಿದ್ದಿದೆ ಅಂತ. ಆ ಅಂಕಲ್ ಪಾಯಿಂಟ್ ಯಾರ್ಯಾರಿಗೂ 30%ಅಲ್ಲಿ ಬರುತ್ತೆ, ಇನ್ಯಾರಿಗೂ 10% ಬಂದುಬಿಡುತ್ತೆ. 10%ಅಲ್ಲಿ ಅಂಕಲ್ ಫೋನ್ ಮಾಡಿ, ಸರ್ ನನ್ನ ಅಂಕಲ್ ಬೇಡ ಆಗುತ್ತಲ್ಲ, ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಅಂತ. ಸೊ ನಿಮ್ಮ ಅಂಕಲ್ ಪಾಯಿಂಟ್ ಎಲ್ಲಿ, ಅದನ್ನು ಫಸ್ಟ್ ಯೋಚನೆ ಮಾಡ್ಕೋಬೇಕು. ಆಮೇಲೆ ಅದರ ಪ್ರಕಾರ ನೀವು ನಿಮ್ಮ ಎಕ್ವಿಟಿ ಎಕ್ಸ್ಪೋಜರ್ ತೊಗೋಬೇಕು. ಸೊ ಈ ಇಕ್ವಿಟಿನ ತುಂಬ ರೆಗ್ಯುಲರ್ ಆಗಿ ತುಂಬ ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋಕ್ಕೆ ಯಾರಿಗೆ ಆಗಲ್ವೋ ಅವರು SIP ಹಾಕೋದು ಆಲ್ವೇಸ್ ಬೆಟರ್ ಅಂತಾರೆ.
ಆಲ್ವೇಸ್ ಫಸ್ಟ್ ನಿಮ್ಮ ಇನ್ಕಮು ಹಂಗೆ ಬರ್ತಾ ಇದೆ. ನಿಮ್ಮ ಇನ್ಕಮ್ ಲಂಪ್ಸಮ್ ಥರ ಬರ್ತಾ ಇಲ್ಲ, ನಿಮ್ಗೆ ಬರೋದೇ ಒಂದು ತಿಂಗಳಿಗೆ ಸ್ಯಾಲ್ರಿ ಬರ್ತಾ ಇದೆ, ಅದರಿಂದನೇ ಸೇವ್ ಮಾಡ್ತೀರಾ. ಅಟ್ಲೀಸ್ಟ್ SIP ಅನ್ನೋದು ನಾರ್ಮಲ್. ಅದು ಆ SIP ನೀವು ಸ್ಟಾಕ್ಸಲ್ಲೂ ಮಾಡ್ಬೋದು. ನಿಮ್ಗೆ ಇಷ್ಟ ಇದ್ದರೆ ನೀವು ರಿಸರ್ಚ್ ಮಾಡಿದರೆ ಮೂರು ಸ್ಕಿಲ್ಸ್ ಇದ್ಬೇಕು ಆ್ಯಕ್ಚುಲಿ, ಫ್ಯಾಕ್ಟರ್ಸ್. ಅದು ನಾಲೆಡ್ಜ್, ಸೊ ನಾಲೆಡ್ಜ್ ಆರ್ ಸ್ಕಿಲ್, ಇನ್ಕ್ಲಿನೇಷನ್ ಆ್ಯಂಡ್ ಟೈಮ್ ಅಂತೀವಿ. ನಾಲೆಡ್ಜ್ ಅಂದರೆ ನಿಮ್ಮ ಇದೆಯಾ, ನಿಮ್ಗೆ ಅರ್ಥ ಮಾಡ್ಕೋದು, ಒಂದು ರಿಸರ್ಚ್ ಮಾಡೋದು, ಅದು ಎಜುಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಸೆಕೆಂಡ್ ಇನ್ಕ್ಲಿನೇಷನ್ ಅಂದರೆ ನಿಮ್ಗೆ ಇಷ್ಟ ಇದೆಯಾ, ಇದು ನೋಡೋದು, ಬ್ಯಾಲೆನ್ಸ್ ಶೀಟ್ ನೋಡೋದು. ನನ್ನ ಮಗ ನೋಡಿ ಹೇಳ್ತಾನೆ, ಏನಪ್ಪ ನೀವು ಫುಲ್ ಇದು ಎಕ್ಸೆಲ್ ಶೀಟಲ್ಲೇ ಇದೆಯಾ ಫುಲ್ ಡೇ, ಸೊ ಎಷ್ಟು ಬೋರಿಂಗ್ ಇದು ಅಂತ. ಸೊ ಇನ್ಕ್ಲಿನೇಷನ್ ಇಲ್ಲ ಅಂದರೆ ನಿಮ್ಗೆ ಆಗಲ್ಲ ಇದು. ಥರ್ಡ್ ಟೈಮು, ನಿಮ್ಮ ಟೈಮ್ ಹೋಗ್ತಾರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಕೆಲಸ, ನಿಮ್ಮದು ಇದು ಯಾವಾಗ ಮಾಡ್ತೀರಾ, ಅದನ್ನ ಟೈಮ್ ಇಲ್ಲ ಅಂದರೆ ಈ ಮೂರು, ಆಲ್ 3 ಶುಡ್ ಬಿ ದೇರ್. 3 ಇರಬೇಕು. ಇಲ್ಲ ಅಂದರೆ ನೀವು SIP ಮಾಡಿ ಬೇರೆ ಫಂಡಲ್ಲಿ ಹಾಕಿ ಅವರೇ ಮಾಡ್ತಾರೆ. ಅವ್ರ ಹತ್ರ ಇನ್ಕ್ಲಿನೇಷನು ಇದೆ, ಟೈಮು ಇದೆ, ಸ್ಕಿಲ್ಲು ಇದೆ. ಸೊ ಫಂಡ್ಗಳೆಲ್ಲ ಅದು ಮಾಡ್ತಾರೆ. ನಿಮ್ಮ ಹತ್ರ ಇದ್ದರೆ ಇದು, ಸೊ ಅದನ್ನು ನೀವು ಯೂಸ್ ಮಾಡಿ ಯಾವ ಸ್ಟಾಕ್ಸ್ ಬೇಕೋ ಅದರಲ್ಲೇ SIP ಮಾಡ್ಬೋದು ನೀವು. ಇಲ್ಲಾಂದರೆ ಫಂಡ್ಸ್ ಆರ್ ದ ಬೆಸ್ಟ್. ಓಕೆ. ಒಂದು ಸ್ಟಾಕ್ ತಗೊಳ್ಬೇಕಾದ್ರೆ ಏನೆಲ್ಲ ಚೆಕ್ ಮಾಡಬೇಕು? ಫಸ್ಟ್ ಐ ಥಿಂಕ್ ಮೇನ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್. ಅದು ಸ್ವಲ್ಪ ನಿಮಗೆ ಅಕೌಂಟಿಂಗ್ ಅರ್ಥ ಆಗಬೇಕು. ಸೊ ರೆಪ್ಯುಟೇಷನ್ ಎಲ್ಲ ಹೇಗಿದೆ, ನಂಬರ್ಸ್ ಹೇಗಿದೆ, ಸ್ವಲ್ಪ ಆ್ಯಡ್ ಅಪ್ ಆಗ್ತಾ ಇದೆಯಲ್ವಾ ಅಂತ. ಸೆಕೆಂಡ್, ಫೌಂಡರ್ಸ್ ಎಷ್ಟು ಸ್ಟೇಕ್ಸ್ ಇಟ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ನಿಜ ಹೇಳಿದ್ರೆ ಸಮ್ಟೈಮ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಫೌಂಡರ್ಸ್ L&T ಫೌಂಡರ್ಸ್ ಯಾರು, ಲಾರ್ಸನು ಇಲ್ಲ, ಇವಾಗ ಟೂಬ್ರೋನು ಇಲ್ಲ. ಸೊ ಬಟ್ ಕಂಪನಿ ಚೆನ್ನಾಗಿದೆ. ಸೊ ಫೌಂಡರ್ಸ್ ಮಾತ್ರ ಅಂತ ಏನು ಹಂಗೆ ಏನೋ ಒಂದು ಕ್ರೈಟೀರಿಯಾ ಅಂತಿಲ್ಲ. ಬಟ್ ಬಿಸ್ನೆಸ್ ಚೆನ್ನಾಗಿದ್ರೆ, ಕ್ಯಾಶ್ ಫ್ಲೋಸ್ ಚೆನ್ನಾಗಿದ್ರೆ, ರೆಪ್ಯುಟೇಷನ್ ಚೆನ್ನಾಗಿದ್ರೆ, ಮತ್ತು ನಂತರ ನೀವು ಗ್ರೋತ್ ನೋಡ್ಬೋದು. ಬಟ್ ಇವಾಗ Screener.in ಅಂತ ಒಬ್ಬರು ಮಿತ್ತಲ್ ಬ್ರದರ್ಸ್ ಅಂತ ಅವರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ರು. ಸೂಪರ್ ಆಗ್ತಿದೆ ಸರ್ವಿಸು. ಇಟ್ಸ್ ಮೋಸ್ಟ್ಲಿ ಫ್ರೀ. ಸೊ ನೀವು ನೋಡ್ಬೋದು, 10 year ಹಿಸ್ಟ್ರಿ ನೋಡ್ಬೋದು ಒಂದೇ ಸ್ಕ್ರೀನಲ್ಲಿ. ಪ್ರಾಫಿಟ್ಸ್ ಹೇಗೆ ಮೂವ್ ಆಯಿತು, ಇದು ರಿಟರ್ನ್ ಆನ್ ಕ್ಯಾಪಿಟಲ್ ಹೇಗೆ ಮೂವ್ ಆಯಿತು, ಅದೆಲ್ಲ ನೋಡಿ. ಐ ಥಿಂಕ್ ದಟ್ ಈಸ್ ದ ಪಾಯಿಂಟ್. ಗುಡ್ ಥಿಂಗ್ ಈಸ್ ಇಫ್ ಯು ಆಲ್ಸೋ ಯೂಸ್ ದ ಪ್ರಾಡಕ್ಟ್. ಅಂದರೆ ನೀವು ಪ್ರಾಡಕ್ಟ್ಸ್ ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದರೆ, ಸೊ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆಯಾ ಇಲ್ವಾ ಅಂತ. ನಂತರ ಸಮ್ಟೈಮ್ಸ್ ನಾವು ಅಂದರೆ ಯಾರೋ ಒಂದು ಕಂಪ್ನಿ ಹೇಳಿದರೆ ಹೆಸರು, ಆ ಕಂಪ್ನಿ ಏನೋ ಇದೆ ಅಷ್ಟೊಂದು ನಾನು ಯೂಸ್ ಮಾಡಿದೆ. ಬಟ್ ಟೂತ್ ಪೇಸ್ಟ್ ಹೇಳಿದರೆ ಡಾಬರ್ ಇರುತ್ತೆ, ಇಲ್ಲಾಂದರೆ ಕೋಲ್ಗೇಟ್ ಇರುತ್ತೆ. ನಾನು ಯೂಸ್ ಮಾಡಿದ್ದೀನಪ್ಪ, ಪ್ರಾಡಕ್ಟ್ ಫೇಮಸ್ ಆಗಿದೆ, ಚೆನ್ನಾಗಿದೆ. ಪೇಂಟಲ್ಲಿ ಈ ಕಂಪ್ನಿ ಇದೆ, ಈ ಕಂಪ್ನಿ ನಾನು ನೋಡಿದ್ದೀನಿ, ನಾನು ಪೇಂಟರ್ ಹತ್ರ ಮಾತಾಡಿದ್ದೀನಿ, ಅವ್ರು ಹೇಳ್ತಾ ಇದ್ದಾರೆ ಈ ಕಂಪ್ನೀಸ್ ಚೆನ್ನಾಗಿದೆ, ಈ ಕಂಪ್ನೀಸ್ ಅಷ್ಟೊಂದು ಮಾರ್ಜಿನ್ ಇಟ್ಕೊಳ್ಳಲ್ಲ, ಇಲ್ಲಾಂದರೆ ಅವರು ಡೆಸ್ಪರೇಟ್ ಆಗಿ ಬರ್ತಾರೆ. ಸೊ ಆ ಥರ ರಿಸರ್ಚು ಮಾಡ್ಬೋದು. ಬಟ್ ಮೋಸ್ಟ್ ವೇರೀಸ್ ಇನ್ನೊಬ್ರು ಯಾರೋ ಬಂದು ಹೇಳಿದರೆ ಈ ಸ್ಟಾಕ್ ತಗೋಪ್ಪ, ನಾನು ನೋಡಿದ್ದೀನಿ ಚೆನ್ನಾಗಿದೆ ಅಂತ. ನಾನು ಈ ಮಿಸ್ಟೇಕ್ ಅಟ್ಲೀಸ್ಟ್ 2 times ಮಾಡಿದ್ದೀನಿ. 2000 ಫೆಬ್ರವರಿಲಿ ನನ್ನ ಹತ್ರ ದುಡ್ಡೇ ಇರಲಿಲ್ಲ, ಇರೋದು 10,000 ರೂಪಾಯಿ. ನಾನು ಒಂದು ICICI ಟೆಕ್ನಾಲಜಿ ಫಂಡ್ ಅಂತ ಬಂತು, ಅದರಲ್ಲಿ ಹಾಕಿದೆ. ಇನ್ 3 months ಇಟ್ ವಾಸ್ 2,000 rupees, 80% ಡೌನ್. ಅದು ದ ಹೈಟ್ ಆಫ್ ದ IT ಬೂಮ್. ನಾನು ನೋಡಿ ಆಮೇಲೆ ಫುಲ್ ಕ್ರ್ಯಾಶ್ ಆಯ್ತದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಜಿಮ್ ಹತ್ರ ಒಂದು ಚಿಕ್ಕದ ಅಂಗಡಿ ಇತ್ತು. ಅಂಗಡಿ ಹತ್ರ ಅವರು ಹೋಗಿ ಮಾತಾಡ್ತಾ ಇದ್ದೆ, ಮಲ್ಲೇಶ್ವರಮಲ್ಲಿ ಅಗ್ನಿಲಿದ್ದೆ ಆವಾಗ. ಒಂದು ದಿವಸ ಈ ಸೈಡ್, ಸರ್ ನಿಮ್ಮ ಹತ್ರ ಡಿಜಿಟಲ್ ಇಕ್ವಿಪ್ಮೆಂಟ್ ಇದೆಯಾ, ನೋಡಿದ್ದೀರಾ? ಡಿಜಿಟಲ್ ಇಕ್ವಿಪ್ಮೆಂಟ್ ಫಸ್ಟ್ ಲೈಫಲ್ಲಿ ಯಾವಾಗಲೂ ಅವ್ನು ನನ್ನ ಹತ್ರ ಸ್ಟಾಕ್ ಬಗ್ಗೆ ಮಾತಾಡಿಲ್ಲ, ನಾನು ಅವ್ರ ಹತ್ರ ಸ್ಟಾಕ್ ಬಗ್ಗೆ ಮಾತಾಡಿಲ್ಲ. ಸಡನ್ಲಿ ಆ ದಿವಸ ಡಿಜಿಟಲ್ ಇಕ್ವಿಪ್ಮೆಂಟ್ ಹೇಳಿದ ಅಂತ ನಾನು ವಾಪಸ್ ಹೋಗಿ ನಮ್ಮ ಮದರ್ ಕನ್ವಿನ್ಸ್ ಮಾಡಿ 1,300 ರೂಪಾಯಿ ಪರ್ ಶೇರ್ ಐ ಥಿಂಕ್ ಐ ಪೇಡ್ ಟು ಬೈ ದಟ್ ಶೇರ್ ಆರ್ ಸಮ್ ಹೆವಿ ನಂಬರ್. ವೈ? ಬಿಕಾಸ್ ದಿಸ್ ಪರ್ಸನ್ ಯಾವಾಗಲೂ ಅವ್ರ ಶೇರ್ ಬಗ್ಗೆ ನಾನು ಮಾತಾಡಿಲ್ಲ. ಜಿಮ್ ಕೆಳಗಡೆ ಒಂದು ಅಂಗಡಿ ಇದೆ, ಅದು ರ್ಯಾಂಡಮ್ ಪರ್ಸನ್. ಅವ್ರು ನನಗೆ ಹೇಳಿದಂತ ನಾವು ತೊಗೊಂಡಿದ್ದು. ದಟ್ಸ್ ಅ ವೆರಿ ಬ್ಯಾಡ್ ಐಡಿಯಾ. ಸೊ ಅದನ್ನು ಸ್ಟಾಕ್ ಫೇಲ್ ಸಮ್ 60%, 70%. ಇವೆಂಚುಲಿ ಗಾಟ್ ಸೋಲ್ಡ್ at 800, ಲಾಸ್ಟ್ 500 rupees per share. ಬಟ್ ಐ ಥಿಂಕ್ ದ್ಯಾಟ್ ಈಸ್ ಒನ್ ಥಿಂಗ್ ಯು ಶುಡ್ ನಾಟ್ ಡೂ. ಬೇರೆ ಏನು ಬೇಕಾದ್ರೆ ರಿಸರ್ಚ್ ಮಾಡ್ಕೊಳ್ಳಿ, ಅವ್ರು ಹೇಳಿದ್ದು ಅಂತ ನೀವು ತೊಗೊಳ್ಳೋದು, ಐ ಥಿಂಕ್ ದ್ಯಾಟ್ ಈಸ್ ಒನ್ ಫಿಯರ್ಫುಲ್. ಬಟ್ ಇಲ್ಲಿ ಈಗ ನಾನು ಪರ್ಸ್ನಲಿ ನೋಡೋದಾದರೆ ಈ ಕೈಟ್ ಆ್ಯಪ್ಗೆ ಹೋಗ್ತೀವಿ, ನೋಡ್ತೀವಿ.
ಅನ್ನೋ ಒಂದು ಪ್ಯಾರಾಮೀಟರ್ಸ್ ಹುಡ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರುತ್ತೆ ಅಂದರೆ CAGR ಕಳೆದೋಗ್ಬಿಡ್ತೀವಿ ನಾವು, ಆಯಿತಾ. ಬಟ್ ಇಲ್ಲಿ ಪ್ರಶ್ನೆ ಇರೋದು ಯಾವುದು ಸರಿ ಅಂತ ಹುಡ್ಕೋದು ಕಷ್ಟ ಆಗ್ಬೋದು, ಬಟ್ ವಿಚ್ ಆರ್ ದ ರೆಡ್ ಫ್ಲಾಗ್ಸ್? ರೆಡ್ ಫ್ಲಾಗ್ಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ನಿಮ್ಗೆ ಹೇಳ್ತೀನಿ, ಅಂದರೆ ಸೈಜೇ ಇಲ್ಲ. ಚಿಕ್ಕದ ಕಂಪ್ನಿ 100 ಕೋಟಿ ಮಾರ್ಕೆಟ್ ಕ್ಯಾಪ್, 50 ಕ್ರೋರ್ ಮಾರ್ಕೆಟ್ ಕ್ಯಾಪ್, ಅದು ಕಷ್ಟ ಅದು ಅನಲೈಸ್ ಮಾಡೋಕ್ಕೆ. ಸೊ ದ ಸ್ಮಾಲರ್ ದ ಕಂಪ್ನಿ ಮೋರ್ ಡಿಫಿಕಲ್ಟ್ ಇಟ್ ಇಸ್ ಟು ಅನಲೈಸ್. ಬಿಗರ್ ದ ಕಂಪ್ನಿ ಮೋರ್ ಈಸಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ಯು ಮೈಟ್ ಸ್ಟಾರ್ಟ್ ವಿತ್ ದ ಬಿಗ್ ಕಂಪನೀಸ್, ಅದನ್ನು ನೋಡಿ ಇದು ಮಾಡ್ಬೋದು. ಸೆಕೆಂಡು ರೆಡ್ ಫ್ಲಾಗ್ಸು ಒಂಥರ ನಾನು ಹೇಳ್ತೀನಿ. ಒಂದು ರೆಡ್ ಫ್ಲಾಗ್ ನನ್ನ ಮೈಂಡಲ್ಲಿ ಏನಂದರೆ, ನೀವು CNBC ಮತ್ತು ET Now ಎಲ್ಲ ನೋಡ್ತೀರಲ್ವಾ, ಬಟ್ ಬೇರೆ ಚಾನಲ್ಸು ನೋಡಿ. ಸಮ್ ಕಂಪನೀಸ್ ಆರ್ ಅಡ್ವರ್ಟೈಸಿಂಗ್ ಓನ್ಲಿ ಆನ್ CNBC, ಈವನ್ ಇಫ್ ದೇ ಆರ್ ನಾಟ್ ರಿಲೇಟೆಡ್ ಟು ಫೈನಾನ್ಸ್. ಒಂದು ಕಂಪ್ನಿ ಇತ್ತು ಏನೋ indiastudent.com ಏನೋ, ಅದ್ರದ್ದು ಆ್ಯಡ್ ಬರ್ತಾಯಿತ್ತು ಬರೀ CNBCಲಿ. ಅಂದರೆ ಆ ಪೇರೆಂಟ್ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಇತ್ತು. ನಾನು ಅದೇ ಯಾರು ಸ್ಟೂಡೆಂಟ್ ಬಂದು ಬರೀ CNBC ನೋಡ್ತಾರೆ? ಅವರಿಗೆ ಅಂದರೆ ಇವ್ರಿಗೆ ಆ್ಯಕ್ಚುಲಿ ಸ್ಟೂಡೆಂಟ್ ಬೇಡ, ಅವ್ರಿಗೆ ಇನ್ವೆಸ್ಟರ್ ಬೇಕು. ಅದಕ್ಕೇನೆ ಅಲ್ಲಿ ಮಾತ್ರ ಅಡ್ವರ್ಟೈಸ್ ಮಾಡ್ತಾರೆ. ಅದು ರೆಡ್ ಫ್ಲಾಗ್. ಯಾರು ಬಂದು ಇದ್ದು. ಸೊ ಇನ್ನೊಂದು ಕಂಪ್ನಿಗಳು ಅವ್ರದ್ದೇ ಸ್ಟಾಕ್ ಬಗ್ಗೆ ಮಾತಾಡೋದು. ಕಂಪ್ನಿ ಬಿಸ್ನೆಸ್ ಮಾಡಬೇಕಲ್ವಾ, ನಾನು ಇದು ಮಾರ್ತೀನಪ್ಪ ಅದು ಮಾಡ್ತೀನಿ. ಅವ್ರು ಬಂದು ಹೇಳಿದ್ರೆ ನಮ್ಮ ಸ್ಟಾಕ್ ಪ್ರೈಸ್ ಸ್ವಲ್ಪ ಕಡಿಮೆ ಇದೆ, ಅದ್ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಒಂದು ರೆಡ್ ಫ್ಲಾಗ್ ಅದು. ಸೊ ಇದನ್ನೆಲ್ಲ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಗೆ ಆ್ಯಕ್ಚುಲಿ ಗೊತ್ತಾಗತ್ತೆ. ಕೈ ಸುಟ್ಕೊಂಡೇ ಬರೋದು. ಸ್ಕೂಲ್ ಆಫ್ ಹಾರ್ಡ್ ನಾಕ್ಸ್ ಅಂತಾರೆ. ಸೊ ಐ ಥಿಂಕ್ ದೋಸ್ ರೆಡ್ ಫ್ಲಾಗ್ಸ್ ಇರೋದು ಅಂದರೆ ಶಾರ್ಟ್ ಆನ್ಸರಲ್ಲಿ ಭಾಳ ರೆಡ್ ಫ್ಲಾಗ್ಸ್ ಇದೆ. ಮೋರ್ ರೆಡ್ ಫ್ಲಾಗ್ಸ್ ದೆನ್ ಗ್ರೀನ್ ಫ್ಲಾಗ್ಸ್. ಬಟ್ ಎಲ್ಲಾನು ಇಲ್ಲಿ ಆ್ಯಕ್ಚುಲಿ ಹೇಳೋದಂದ್ರೆ ಕಷ್ಟನೇ. ಎವ್ರಿಥಿಂಗ್ ಇಸ್ ನ್ಯೂಯಾನ್ಸ್. ಎಲ್ಲ ರೆಡ್ ಫ್ಲಾಗ್ಗಳಲ್ಲಿ ಒಂದು ಗ್ರೀನ್ ಫ್ಲಾಗು ಇರುತ್ತೆ ಒಳಗಡೆ. ಸ್ಟಾಕ್ ಪ್ರೈಸ್ ಇನ್ ಒನ್ ಸಂಪಡಿ ದಿಸ್ ಕಂಪನಿ ಶುಡ್ ಬೈ ವೆನ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಸೆಲ್ ವೆನ್ ಇಟ್ ಈಸ್ ಚೀಪ್. ಬಿಕಾಸ್ ಸೈಕ್ಲಿಕಲ್ ಅದು. ಸೈಕಲ್ ಡೌನ್ ಇದ್ದಾಗ ಅವ್ರ ಪ್ರಾಫಿಟ್ ಕಡಿಮೆ ಆಗಿರುತ್ತೆ, ಲಾಸ್ ಆಗಿ ಹೋಗ್ತಾರೆ. ಆವಾಗ ಎಕ್ಸ್ಪೆನ್ಸಿವ್ ಕಾಣಿಸುತ್ತೆ. ಬಿಕಾಸ್ ಎಕ್ಸ್ಪೆನ್ಸಿವ್ ಅಂದರೆ ಪ್ರಾಫಿಟ್ ಮಲ್ಟಿಪಲ್ ಎಷ್ಟು ಅಂತ. ಪ್ರಾಫಿಟ್ ಕಡಿಮೆ ಆಗಿದೆ, ಇಲ್ಲ ನೆಗೆಟಿವ್ ಆಗಿಬಿಟ್ಟಿದೆ, ನನ್ನ ಮಲ್ಟಿಪಲ್ ಜಾಸ್ತಿನೇ ಸಿಗುತ್ತೆ. ಸೊ ಆವಾಗ ನೀವು ತೊಗೋಬೇಕು ಸ್ಟಾಕ್ನ. ಸ್ಟಾಕ್ ವೆನ್ ಇಟ್ ರೀಚಸ್ ದ ಟಿಪ್ ಆಫ್ ಇಟ್ ಸೈಕಲ್, ಟಿಪ್ಪಲ್ಲಿ ಅವ್ರು ಫುಲ್ ಪ್ರಾಫಿಟೇ ಮಾಡ್ತಾ ಇರುತ್ತೆ. ಬಟ್ ಸೈಕಲ್ ಅದು ನೆಕ್ಸ್ಟ್ ಸೈಕಲ್ ಕೆಳಗಿರೋದು. ಸೊ ಚೀಪ್ ಕಾಣಿಸುತ್ತೆ. ಆವಾಗ ಚೀಪ್ ಇರೋ ಸ್ಟಾಕ್ನ ಚೀಪಲ್ಲಿ ಮಾರಬೇಕು ನೀವು. ಎಕ್ಸಾಕ್ಟ್ ಆಪೋಸಿಟ್ ಅದು. ನಿಮ್ಮ ಮೈಂಡಲ್ಲಿ ಚೀಪ್ ಇದ್ದಾಗ ತೊಗೋಬೇಕು, ಎಕ್ಸ್ಪೆನ್ಸಿವ್ ಇದ್ದಾಗ ಮಾರಬೇಕು ಅಂತ. ದಿಸ್ ಈಸ್ ಇನ್ ಅ ಸೈಕ್ಲಿಕಲ್ ಲೈಕ್ ಸ್ಟೀಲ್ ಇಂಡಸ್ಟ್ರಿ ಇಲ್ಲಾರೆ ಕಮಾಡಿಟೀಸ್ ಇಂಡಸ್ಟ್ರಿ. ಆವಾಗ ನೀವು ಕಂಪನೀಸ್ನ ಚೀಪ್ ಇದ್ದಾಗ ಮಾರಬೇಕು, ಎಕ್ಸ್ಪೆನ್ಸಿವ್ ಇದ್ದಾಗ ಬೈ ಮಾಡಬೇಕು. ಅದೇ. ಸೊ ದೋಸ್ ಆರ್ ಫ್ಲಾಗ್ಸ್ ಯು ಲರ್ನ್ ವಿತ್ ಎಕ್ಸ್ಪೀರಿಯನ್ಸ್. ದೀಪಕ್ ಅವರೇ, 2030 ನಿಫ್ಟಿ ಸೆನ್ಸೆಕ್ಸ್ ಎಲ್ಲಿರ್ಬೋದು? ನಿಫ್ಟಿ ನಾನು ಒಂದು ಸ್ಟೇಟ್ಮೆಂಟ್ ಇದೆ, ಡೋಂಟ್ ಪ್ರೆಡಿಕ್ಟ್ ರಿಯಾಕ್ಟ್ ಅಂತ. ಯಾಕಂದರೆ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗುತ್ತೆ ಅಂತ. ನನ್ನ ಆ್ಯಕ್ಚುಯಲ್ ಆನ್ಸರ್ ಐ ಡೋಂಟ್ ನೋ ಏನೇ ಇರುತ್ತೆ. ನನಗೆ ಗೊತ್ತಿಲ್ಲ. ಯಾರೋ ಹೇಳಿದರೆ ಅವ್ರಿಗೆ ಗೊತ್ತಿದೆ ಅಂದರೆ ನಾನು ಫಸ್ಟ್ ಹೇಳೋದು, ನನಗೆ ಒಂದು ಗೊತ್ತಿದೆ, ನನಗೆ ಗೊತ್ತಿಲ್ಲ, ಬಟ್ ಇನ್ಯಾರಿಗೂ ಗೊತ್ತಿಲ್ಲ. ಸೊ ಯಾರೋ ರೈಟ್ ಆಗ್ತಾರೆ. ಒಂದು ನೀವು ನಿಮ್ಮ ಪ್ರಾಬಬಿಲಿಟಿ ಕ್ಲಾಕ್ ಸ್ಟಾಪ್ ಆಗಿದ್ರೆ ಅದೂ ರೈಟ್ ಆಗಿರುತ್ತೆ 2 times a day ಅಲ್ವಾ. ಸೊ ಬಟ್ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ನಾನು ವರ್ಷಕ್ಕೆ ಒಂದು ಪ್ರೆಡಿಕ್ಷನ್ ಪೋಸ್ಟ್ ಮಾಡ್ತೀನಿ. ಪ್ರೆಡಿಕ್ಷನ್ ಅಂದರೆ 2007 ಸ್ಟಾರ್ಟ್ ಮಾಡಿದ್ದೆ. 2007 ನಾನು ಬರೆದಿದ್ದೆ ನಮ್ಮ ಬ್ಲಾಗಲ್ಲಿ, the whole world will come collapse because of this overweight on subprime US ಅಂತ. ಸೊ ಅದಾಯಿತು 2007. ಸೊ ಜನ ಬಂದು ಹೇಳಿದ್ರು, ನಿನ್ನ ಪ್ರೆಡಿಕ್ಷನ್ ನೆಕ್ಸ್ಟ್ ಇಯರ್ಗೆ ಏನೋ ಬರದೆ, ಅದು ರಾಂಗ್ ಆಯಿತು. ಆವಾಗ ನಾನು ಸ್ಕೋರ್ ಕಾರ್ಡ್ ಇಟ್ಕೊಂಡಿದ್ದೀನಿ. ವರ್ಷದ ಒಂದು ಸತಿ ನಾನು ಪ್ರೆಡಿಕ್ಟ್ ಮಾಡ್ತೀನಿ, ಅದು ಸ್ಕೋರ್ ಕಾರ್ಡ್ ಇಟ್ಕೊಡ್ತೀನಿ, ಎಷ್ಟು ರಾಂಗ್ ಇದ್ದೀನಿ ಎಷ್ಟು ರೈಟ್ ಇದ್ದೀನಿ ಅಂತ. ಆವಾಗಿಂದ ಇವಾಗ ತನಕ ಐ ಆಮ್ ಮ್ಯಾಕ್ಸಿಮಮ್ 50% ರೈಟ್. ಮ್ಯಾಕ್ಸಿಮಮ್ 50% ಕಡಿಮೆನೂ ಇದ್ದೀನಿ. ಬಟ್ ಟೋಟಲ್ ಓವರಾಲ್ ನಾನು ಅಷ್ಟೇ ಹಾಫ್ ಕಾಯಿನ್ ಟಾಸ್ ಅದು. ಲಾಸ್ಟ್ ಇಯರ್ ಏನು ಬರೆದಿದೆ, ದಿಸ್ ಇಸ್ 2024 ದಿವಾಳಿಲಿ ಬರ್ತಿದೆ. ದೀಪಾವಳಿಲಿ ಅದು ಒಂದು ಪೋಸ್ಟ್ ಮಾಡ್ತೀನಿ. ದೀಪಾವಳಿ US ಎಲೆಕ್ಷನ್ಗಿಂತ ಸ್ವಲ್ಪ ಮುಂಚೆ ಇತ್ತು. ಆವಾಗ ಹೇಳಿದೆ ನಾನು ಟ್ರಂಪೇ ಬರ್ತಾನಪ್ಪ, ಮತ್ತು ಇದಾಗತ್ತೆ ಅದಾಗತ್ತೆ, ಇಂಡಿಯಾ ಪಾಕಿಸ್ತಾನ ವಾರ್ ಆಗುತ್ತೆ, ಅದೆಲ್ಲ ಬರ್ತಿದೆ. ಆ್ಯಕ್ಚುಲಾಗಿ ಆಯಿತು ಇದೆಲ್ಲ.
ಬಟ್ ನಾನು ಈ ಸತಿ ಬರುತ್ತೆ, ನನ್ನ ನೆಕ್ಸ್ಟ್ ಪ್ರಿಡಿಕ್ಷನ್ಸು ಎಲ್ಲ ರಾಂಗ್ ಇರುತ್ತೆ, ಬಿಕಾಸ್ ಮೈ ಥಿಂಗ್ ಇಸ್ 50-50 ಎಟ್ ಬೆಸ್ಟ್. ಸರ್ ನಾನು ಏನಾದರೂ ನಂಬರ್ ಹೇಳಿದ್ರೂ ಅದು ವೇಸ್ಟ್ ಅದು. ಬಟ್ ಬೆಸ್ಟ್ ಅಂದರೆ ರೇಂಜ್ ಹೇಳೋದು. ಸೊ ಇಟ್ಸ್ 26,000 ನಾವು. ಇಟ್ ವಿಲ್ ಬಿ ಬಿಟ್ವೀನ್ 22,000 and 30,000 ಅಂತ ಐ ಕ್ಯಾನ್ ರಫ್ಲಿ ಥಿಂಕ್ ಅಬೌಟ್. 2035 ಐ ಥಿಂಕ್ ವಿ ವಿಲ್ ಬಿ ಅಟ್ ಲೀಸ್ಟ್ 35,000-40,000. ಓಕೆ. ಬಿಕಾಸ್ 10 years ಯು ಕ್ಯಾನ್ ಈಸಿಲಿ ಸೈಕೆ ಒಂದೆರಡು ಸೈಕಲ್ ಹೋಗುತ್ತೆ ಮೇಲೆ ಕೆಳಗಡೆ. ಸೊ ರೇಂಜ್ ಸ್ವಲ್ಪ ಮೋರ್ ಆ್ಯಕ್ಯುರೇಟ್ಲಿ ಹೇಳ್ಬೋದು. ಬಟ್ ಶಾರ್ಟ್ ಟರ್ಮ್ 3-4 yearsಲ್ಲಿ ಏನಾಗತ್ತೋ ಗೊತ್ತಿಲ್ಲ. ನಾಳೆ ಒಂದು ವರ್ಲ್ಡ್ ವಾರ್ ಆಗ್ಬೋದು. ವರ್ಲ್ಡ್ ವಾರಿಂದ ಟೆಂಪರರಿ ಆಗಿ ಬರೀ 2020 ಏನಾಯಿತು, ಕೋವಿಡ್ ಆಯಿತು. 2020 ಮಾರ್ಚಲ್ಲಿ ಮಾರ್ಕೆಟ್ ವಾಸ್ ಡೌನ್ 38%. 2020 ನವೆಂಬರಲ್ಲಿ ಮಾರ್ಕೆಟ್ ವಾಸ್ ಅಪ್. ಸೊ ನೀವು 2030 ಏನೋ ಒಂದು ಸಡನ್ನಾಗಿ ಒಂದು ವಿಷಯ ಬಂದು ಬೇರ್ ಮಾರ್ಕೆಟ್ ಬಂದರೆ, ಅಂದರೆ ಸಡನ್ನಾಗಿ 30%, 35% ಡೌನ್ ಆದರೆ ನೀವು ಏನು ಪ್ರೆಡಿಕ್ಟ್ ಮಾಡಿದ್ರೂ ಇವಾಗ ಆವಾಗ ಏನೋ ವಿಸಿಬಿಲಿಟಿನೇ ಇರೋಲ್ಲ ನಿಮಗೆ. ಸೊ ಬೆಸ್ಟ್ ಅಂದ್ರೆ ನಾನು ಅದೇ ಹೇಳೋದು, ವರ್ಕ್ ಆನ್ ದ ಲಾಂಗ್ ಟರ್ಮ್ ಆಫ್ 10 years. ಆವಾಗ ಐ ಥಿಂಕ್ ಯು ಕ್ಯಾನ್ ಪ್ಲ್ಯಾನ್ ಫಾರ್ ಬಿಟ್ವೀನ್ 10 and 12% ಗ್ರೋತ್ ಆನ್ ಎಕ್ವಿಟಿ. ಬಟ್ ಶಾರ್ಟ್ ಟರ್ಮಲ್ಲಿ ವಿದಿನ್ 4-5 years ಕಾಯಿನ್ ಟಾಸ್ ಅದು. ಯು ಕ್ಯಾನ್ ಬಿ ಡೌನ್ 20%, ಯು ಕ್ಯಾನ್ ಬಿ ಅಪ್ 25-30% ಆ್ಯಂಡ್ ಲೀವ್ ಇಟ್ ಅಂತ. ಐ ವಿಶ್ ಐ ಕುಡ್ ಗಿವ್ ಬೆಟರ್ ಆನ್ಸರ್. ಇಟ್ಸ್ ಗುಡ್. ಇನ್ನೊಂದು ಕಾಮನ್ ಸಜೆಷನ್ ಏನು ಬರುತ್ತೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದೆ. ಸೊ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಓವರ್ಸೀಸಲ್ಲಿ ಮಾಡಿ, ಇದು ಕರೆನ್ಸಿ ಇದರಿಂದ ಡಿಫ್ರೆನ್ಸ್ ಇರೋದ್ರಿಂದ ಅದು ಬೆನಿಫಿಟ್ ನಿಮಗೆ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ? ಒಂಥರ ಐ ಥಿಂಕ್ ಸ್ವಲ್ಪ ನೀವು ಹತ್ರ ಸ್ವಲ್ಪ ಹಣ ಆ್ಯಕ್ಚುಲಿ ಕಲೆಕ್ಟ್ ಮಾಡಿದ್ರೆ ಆವಾಗ ಒಬ್ಬ 1 crore ಫಸ್ಟ್ 1 ಕೋಟಿ ನೀವು ಮಾಡಿದರೆ, ಆ 1 ಕೋಟಿ ಆದಮೇಲೆ ಯು ಕ್ಯಾನ್ ಪುಟ್ 10% ಔಟ್ಸೈಡ್ ಇಂಡಿಯಾ. ಓಕೆ. ಇವಾಗ ಇನ್ ದಿ ಎಂಡ್ ನಿಮ್ಮ ದುಡ್ಡು ಮಾಡೋದು, ನಿಮ್ಮ ಸ್ಪೆಂಡ್ ಮಾಡೋದೆಲ್ಲ ಇಂಡಿಯನ್ ರುಪೀಸಲ್ಲೇ. ಇಲ್ಲಿ ಯಾರೋ ಡಾಲರ್ ತೊಗೊಳ್ಳಲ್ಲ. ಎಂಡಲ್ಲಿ ನೀವು ರುಪೀಸಲ್ಲೇ ಇದು ಮಾಡಬೇಕು. ನಾಳೆ ಏನಾದರೂ ರುಪಿ ಅಪ್ರಿಷಿಯೇಟ್ ಆಯಿತು ಅಂದರೆ 90 ಇರೋದು 75 ಆಗಿಬಿಡ್ತು. ನೀವು ಹೇಳ್ತೀರಾ ಯಾಕಪ್ಪ ದೀಪಕ್ ಹೇಗಾಗತ್ತದು? ನಾನು ಹೇಳ್ತೀನಿ 2013 68 ಇತ್ತು, 2014 55 ಇತ್ತು, 2005 47 ಇತ್ತು, 2007 39 ತನಕ ಹೋಯಿತು. ಸೊ 20% 30% ಅಪ್ರಿಸಿಯೇಷನ್ ಆಗಿದೆ ಪಾಸ್ಟಲ್ಲಿ, ಇವಾಗಲೂ ಆಗ್ಬೋದು. ಬಟ್ ಆದರೆ ನಿಮ್ಮ ಡಾಲರ್ ಇರೋರು, ನಿಮ್ಮ ಡಾಲರಿಂದ ನೀವು 5% ಅರ್ನಿಂಗ್ ಮಾಡಿರ್ತೀರ. ಬಟ್ ಅದು ರುಪಿ ಅಪ್ರಿಷಿಯೇಟ್ ಆದರೆ ಇನ್ ರುಪೀಸ್ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ದಟ್ಸ್ ವೈ ಯು ಶುಡ್ ಹ್ಯಾವ್ ಅಬೌಟ್ 10% ಔಟ್ಸೈಡ್. ಬಿಕಾಸ್ ನಿಮ್ಮ ಯೂಸ್ ಮಾಡೋ ಕಂಪ್ನಿ ನಂತರ ಕೋಲ್ಗೇಟ್ ಹೇಳಿದೆ, ಡಾಬರ್ ಹೇಳಿದೆ, ಅದು ಟೂತ್ ಪೇಸ್ಟ್ ಅದು. ಬಟ್ ನೀವು ಇವಾಗ ಯೂಸ್ ಮಾಡೋದು AI, ಓಪನ್ AI, ಜೆಮಿನಿ, ಅದ್ರೆಲ್ಲ ಕಂಪ್ನೀಸ್ ಇರೋದು ಅಬ್ರಾಡು. ಸೊ ಯಾವ್ದು ನಿಮ್ಗೆ ಇಷ್ಟ ಆಗಿದೆಯಾ, ಯೂಸ್ ಮಾಡ್ತಾ ಇದ್ದೀರಾ, ಆ ಕಂಪ್ನೀಸ್ ಅಬ್ರಾಡ್ ಇದ್ರೆ ಅದನ್ನು ದುಡ್ಡು ಸ್ವಲ್ಪ ಅಲ್ಲಿ ಹಾಕಿದ್ರು ಓಕೆ, ಇಟ್ ಈಸ್ ಫೈನ್. 10% ಐ ಥಿಂಕ್ ಇಟ್ಸ್ ಗುಡ್ ಈಗ ಮ್ಯಾನೇಜ್ ಮಾಡೋದು. ಬಟ್ ನೀವು 1 ಲಕ್ಷ ಇದ್ದರೆ 10,000 ಹಾಕಕ್ಕೆ ಹೋಗ್ಬೇಡಿ. ಅಂದರೆ ನಮ್ಮ ಬ್ಯಾಂಕ್ಗಳು ಫಸ್ಟ್ ಆಫ್ ಆಲ್ 1,500 ರೂಪೀಸ್ ಮಾತಾಡೋಕೆ ತೊಗೋತಾರೆ, 1,500 ರೂಪೀಸ್ ಎಕ್ಸ್ಚೇಂಜ್ ರೇಟಲ್ಲಿ ತೊಗೋತಾರೆ. ಎಂಡಲ್ಲಿ ನಿಮ್ಗೆ ಇರೋದು ಒಂದು 5,000 ರೂಪಾಯಿ, ಅವ್ರೇನೋ ಬ್ರೋಕರೇಜ್ ಆಗ್ತಾರೆ, ಅದಾಗ್ತಾರೆ, ಎಂಡಲ್ಲಿ ಹೋಗೋದು ಏನೂ ಇಲ್ಲ. ಸೊ 10,000 ರೂಪಾಯಿ ಹಾಕಿದ್ರು ನಿಮ್ಗೆ ಏನೂ ಸಿಗಲ್ಲ ಅದರಲ್ಲಿ. ನೀವು 1 CR ಆಗೋ ತನಕ ಹಾಕೋಕೆ ಹೋಗ್ಬೇಡಿ. ಅಂದರೆ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್ ಇದ್ರೆ ನಮ್ಮ ಮ್ಯೂಚುವಲ್ ಫಂಡ್ ಕಮ್ಯುನಿಟಿ, ನಮ್ಮ ಮ್ಯೂಚುವಲ್ ಫಂಡ್ ಒಂದಿದೆ, ನಾವು ಪರ್ಮಿಷನ್ ತೊಗೊಂಡಿದ್ದೀವಿ ಇಂಟರ್ನ್ಯಾಷನಲ್ ಇಕ್ವಿಟಿಲಿ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ನೀವು ನಾವು ಮ್ಯೂಚುವಲ್ ಫಂಡ್ ತೊಗೊಂಡ್ರೆ ನಾವು ಸ್ವಲ್ಪ ದುಡ್ಡು ಇಂಟರ್ನ್ಯಾಷನಲ್ ಹಾಕ್ಬೋದು. ಬಟ್ ಅದರಲ್ಲಿ ಒಂದು RBI ಒಂದು ಲಿಮಿಟ್ ಹಾಕಿದ್ದಾರೆ, $7 billion ಅಂತ. ಅದು ರೀಚ್ ಆಗಿಬಿಟ್ಟಿದೆ. ಸೊ ನಾನು ಇವಾಗ ಟ್ರೈ ಮಾಡಿದ್ರು ನನಗೆ ಆ ಲಿಮಿಟು ಅವ್ರು ಇನ್ಕ್ರೀಸ್ ಮಾಡೋ ತನಕ ನಾನು ಔಟ್ಸೈಡ್ ಇಂಡಿಯಾ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇದು ಸುಮಾರು 18 ವರ್ಷದಿಂದ ಸೇಮ್ ಇದೆ ಅಂತಲ್ಲ? ಹಾಂ, ಅನ್ಫಾರ್ಚುನೇಟ್ಲಿ 2009 ಹಾಕಿದ್ರು, ಆಮೇಲೆ ಮರ್ತೋಗ್ಬಿಟ್ರು ನಮ್ಮನ್ನ. 80 ಥರ ಆಗೋಗಿದ್ದು, 1,50,000 ಸ್ಟಿಕ್ ಅದೊಂದು ಟೇಪ್ ಹಾಕಿಬಿಟ್ಟಿದ್ದಾರೆ, ಫೆವಿಕಾಲ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಅದ್ರ $7 billion ₹1 ಆವಾಗ $150 billion ಇತ್ತು ನಮ್ಮದು ಫಾರೆಕ್ಸ್ ರಿಸರ್ವ್ಸ್. $7 billion ಕೊಟ್ಟರು, ಇವಾಗ $700 billion ಆಗಿಬಿಟ್ಟಿದೆ. ಅದರಲ್ಲಿ ಇರೋದೇ $7 billion ನಮಗೆ. ಸೊ 1% ಅದನ್ನು $15 billion ಮಾಡಿದ್ರು ಅಟ್ಲೀಸ್ಟ್ ಸ್ವಲ್ಪ ನಮ್ಗೆ ನಮಗೋಸ್ಕರನೇ, ನಾವು ನಮ್ಮ ಇನ್ವೆಸ್ಟರ್ಗೋಸ್ಕರನೇ ಇರ್ತಾ ಇದ್ದೀವಿ. ಸ್ವಲ್ಪ ನಾವು ಫುಲ್ ಹಾಕಲ್ಲ, ಸ್ವಲ್ಪ ಅಟ್ಲೀಸ್ಟ್ ಹಾಕ್ಬೋದು ಅಂತ ಅವಕಾಶ ಸಿಗುತ್ತೆ. ಮತ್ತು ಗೊತ್ತು ಕಂಪನೀಸು ಎಲ್ಲ ಇಂಡಿಯಾನಲ್ಲೇ ಬಾರ್ನ್ ಆಗಲ್ಲ ಅಲ್ವಾ.
ನಿಮ್ಮ ಸೆಮಿ ಕಂಡಕ್ಟರ್ ಕಂಪ್ನಿ ಹೇಳಿ, ಅದು ತೈವಾನಲ್ಲಿದೆ. ನಿಮ್ಮ EV ಕಂಪ್ನಿ ಇದೆ, ಚೈನಾಲಿದೆ. ನಿಮ್ಮ ಮತ್ತು US ಅಲ್ಲಿದೆ. US ಅಲ್ಲಿ AI ಕಂಪ್ನಿ ಇದೆ. ಸೊ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೀವು ಇಂಡಿಯಾನಲ್ಲಿ ಎಲ್ಲಿ ಕಳಿಸ್ತೀರಾ ದುಡ್ಡು? ಅದು ನೀವೇ ಇನ್ವೆಸ್ಟ್ ಮಾಡಬೇಕು. LRS ಅಲ್ಲಿ ದುಡ್ಡು ಹಾಕ್ಬೇಕು. 20% TDS ಹೋಗುತ್ತೆ, TCS ಹೋಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇಟ್ಸ್ ಬೆಟರ್ ಟು ಗೋ ಟು ದ ಮ್ಯೂಚುವಲ್ ಫಂಡ್ ರೂಟ್. ಸೊ ನಾವು ಓಪನ್ ಮಾಡಿದ್ರೆ ಐ ಥಿಂಕ್ ಯು ಕ್ಯಾನ್ ಕಮ್ ಟು ಅಸ್, ಬಟ್ ಅದರ್ವೈಸ್ ಇಟ್ಸ್ ಬೆಟರ್ ಟು ಡೂ ವಿತ್ 1 crore ಕಾರ್ಪಸ್ ಡೈರೆಕ್ಟ್ ಆಗಿ. ಒಂದಿಷ್ಟು ಪರ್ಸನಲ್ ಫೇವರೇಟ್ಸು. ಓಕೆ, ನಿಮ್ಮ ಫೇವ್ರೇಟ್ ಫುಡ್? ಬಿರಿಯಾನಿ ಇವಾಗ, ಬಟ್ ಐ ಆಲ್ಸೋ ಲೈಕ್ ಐಸ್ ಕ್ರೀಮ್. ಕಾರ್ನರ್ ಐಸ್ ಕ್ರೀಮ್ ಭಾಳ ಇಷ್ಟ. ಬಿರಿಯಾನಿ 3 ನಾಗಾರ್ಜುನ ಇದೆ ಇಲ್ಲಿ ಬೆಂಗಳೂರಲ್ಲಿ ಫೇಮಸ್ಸು. ಮತ್ತು ಒಂದು ಆಂಬೂರ್ ಬಿರಿಯಾನಿ ಇದೆ, ಒಂದು ಚಿಕ್ಕದು ಒಂದು ಹೋಲ್ ಇನ್ ದ ವಾಲ್ ಒಂಥರ ಕೋರ್ಮಂಗ್ಲಾದಲ್ಲಿದೆ. ಅವರು ನಿಮ್ಮ ನೋಡೋದೇ ಎಲ್ಲ ನಿಮ್ಮ ಇದು ಬರೀ ಒಂದು ಇದು ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಸೂಪರ್ ಆಗಿದೆ ಅದು. ಇನ್ನೊಂದು ಮತ್ತು ಗ್ರಿಲ್ ಚಿಕನ್ ಇಸ್ ಆಲ್ಸೋ ಮೈ ಫೇವ್ರೆಟ್. ಸ್ವಲ್ಪ ನಾವು ನಾನ್ ವೆಜ್ ಜಾಸ್ತಿನೇ ತಿಂತೀವಿ ನೋಡಿ, ಬಟ್ ಐ ಲೈಕ್ ಇಟ್. ಐ ಜಸ್ಟ್ ಪ್ರಿಫರ್ ಇಟ್ ಮೋರ್. ಫೇವ್ರೆಟ್ ಪ್ಲೇಸ್ ಇನ್ ಕರ್ನಾಟಕ? ಇನ್ ಕರ್ನಾಟಕ ಗುಡ್ ಕ್ವೆಶನ್. ಬಿಗ್ ಫೈಟ್ ಬಿಟ್ವೀನ್ ಮೈಸೂರ್ ಆ್ಯಂಡ್ ಮೇ ಬಿ ಕಾರವಾರ. ಮತ್ತು ನಾನು ಹುಟ್ಟಿದೂರು ತೀರ್ಥಹಳ್ಳಿ ಅಂತ. ಐ ಲವ್ ದಟ್ ಪ್ಲೇಸ್. ಇಟ್ಸ್ ವೆರಿ ಬ್ಯೂಟಿಫುಲ್. ಬಟ್ ಮೋಸ್ಟ್ಲಿ ಬಿಕಾಸ್ ಐ ಆಮ್ ಅ ವಿಸಿಟರ್ ದೇರ್. ಐ ಥಿಂಕ್ ಲಾಂಗ್ ಟರ್ಮಲ್ಲಿದ್ದರೆ ಅದು ಬೇರೆ ವಿಷಯ. ಬಟ್ ಐ ಜಸ್ಟ್ ಲವ್ ದ ಬ್ಯೂಟಿ ಅಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಇರೋದು. ಆಗುಂಬೆ, ತೀರ್ಥಹಳ್ಳಿ, ಆ ಏರಿಯಾ ಭಾಳ ನನಗೆ ಇಷ್ಟ. ಡ್ರೈವ್ ಮಾಡೋದಕ್ಕೂ ಇಷ್ಟ. ಸೊ ಐ ಲೈಕ್ ಗೋಯಿಂಗ್ ದೇರ್. ನಾಟ್ ವೆರಿ ಫಾಂಡ್ ಆಫ್ ದ ಹೀಟ್ ಇನ್ ಮ್ಯಾಂಗ್ಳೂರ್. ನಾನು ಸುರತ್ಕಲ್ ಓದಿದ್ದೆ, ಅದು ಆಯ್ತು ಅಷ್ಟೇ. ನಾನು ಮೆರೋಣ ಒಂದು ಫಾರ್ ದ ಹಾಟ್ ಸನ್ ಆವಾಗ ಐ ಥಿಂಕ್ ಇದಾಗಿದೆ. ಬಟ್ ಯಾ, ಥ್ಯಾಂಕ್ ಯು ದೀಪಕ್ ಅವರೇ, ಭಾಳ ಒಳ್ಳೆ ಮಾತುಕತೆ ಆಯಿತು. ಐ ಥಿಂಕ್ ನಿಮ್ಮ ಜರ್ನಿಯ ಇನಿಷಿಯಲ್ ಪಾರ್ಟ್ಸಲ್ಲಿ ನೀವು ಪಾಸ್ ಆನ್ ಮಾಡಿದಂಥ ಒಂದು ಸ್ಟ್ರಗಲ್ ಏನಿದೆ, ಸ್ಟ್ರಗಲ್ ಜೊತೆಗೆ ಅದು ಪ್ರತಿ ಹೆಜ್ಜೆಯಲ್ಲೂ ಅದನ್ನು ಹೇಗೆ ದಾಟ್ಕೊಂಡ್ರಿ, ಅದೆಲ್ಲ ಬಹಳ ಇನ್ಸ್ಪೈರಿಂಗ್ ಆಗಿದೆ. ಹಾಗೆ ಈಗ ಕ್ಯಾಪಿಟಲ್ ಮೈಂಡ್ ಮೂಲಕ ನೀವು ಇನ್ವೆಸ್ಟಿಂಗ್ ಸುತ್ತ ಒಂದು ಕಲ್ಚರ್ ಏನು ಬಿಲ್ಡ್ ಮಾಡೋಕ್ಕೆ ನೋಡ್ತಾ ಇದ್ದೀರಿ, ಒಂದು ಹೊಸ ಥರದ ಎಜುಕೇಷನ್ ಕೊಡೋಕ್ಕೆ ಏನು ನೋಡ್ತಾ ಇದ್ದೀರಿ. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಸೊ ಥ್ಯಾಂಕ್ಸ್ ದೀಪಕ್ ಅವರೇ. ಸೊ ನಾರ್ಮಲಿ ಈ ಥರ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಬಗ್ಗೆ ಮಾತಾಡೋಕೆ ಬಂದಾಗ ಎಕ್ಸ್ಟ್ರೀಮ್ ಆಗಿ ಮಾತಾಡ್ತಾರೆ, ಸೂಪರ್ ಆಗಿರುತ್ತಂತ, ಇಲ್ಲ ತುಂಬ ಹತಾಶಾಗಿ ಮಾತಾಡ್ತಾರೆ. ನೀವು ಆಗಲ್ಲ, ಬರೀ ಒಂದು ಬ್ಯಾಲೆನ್ಸ್ಡ್ ಆಗಿ ಅದಕ್ಕೆ ಸ್ಟಡಿ ಬೇಕು. ಇಟ್ ಈಸ್ ಅನದರ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಆ್ಯಂಡ್ ನಾಲೆಜ್ ಅಂತ ಹೇಳಿದ್ರಿ. ಇಟ್ ವಾಸ್ ವೆರಿ ಯೂಸ್ಫುಲ್ ಸೆಷನ್. ಥ್ಯಾಂಕ್ ಯು.